ಮಾಡಿದ್ವಿ. ಅದರಿಂದ ಆ ಸ್ಕಿಟ್ ಅಲ್ಲಿ ನಮ್ಗೇನು ಅಂತ ಹೇಳಿದ್ರೆ ಈಸಿಲಿ ಡಿಎಕ್ಸ್‌ಎನ್ ಅಂಡರ್‌ಸ್ಟ್ಯಾಂಡ್ ಆಗ್ತಾ ಇದೆ. ಅದನ್ನ ನಾವು ನೋಟ್ ಮಾಡ್ಕೊಳ್ಬೇಕು. ಈಸಿಲಿ ನಮ್ಗೆ ಗೊತ್ತಾಯ್ತು ಯಾವುದಕ್ಕೆಲ್ಲ ಯಾವ ರೀತಿ, ಆಮೇಲೆ ಅಬ್ಜೆಕ್ಷನ್ಸ್‌ಗಳು ಯಾವ ತರ ಬರುತ್ತೆ ಅದನ್ನ ಅಂತ ಹೇಳ್ಬಿಟ್ಟು. ಆಮೇಲೆ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಟೈಮ್ ಸರ್. ಎಲ್ಲರೂ ಟೈಮ್ ಅನ್ನ ಮೇಂಟೈನ್ ಮಾಡಿ ಅಂತ ಹೇಳಿದ್ರು. ಅದನ್ನೆಲ್ಲರೂ ಟೈಮ್ ಮೇಂಟೈನ್ ಮಾಡಿದ್ದಾರೆ. ಹಾಗಾಗಿ ಒಂದು ಏನು ಅಂತ ಹೇಳಿದ್ರೆ ಶಿಸ್ತು, ಅದ್ರ ಜೊತೆಗೆ ಬಿಸ್ನೆಸ್ಸು, ಅದ್ರ ಜೊತೆಗೆ ಎಂಜಾಯ್ಮೆಂಟ್ ಕೂಡ ತುಂಬಾ ಚೆನ್ನಾಗಿತ್ತು. ನಮ್ಮ ಕೊಂಬೂಚಾ ಪಾರ್ಟಿ ಇರ್ಬೋದು, ಆಮೇಲಿಂದ ನೆಕ್ಸ್ಟ್ ನಮ್ದು ಶೂನ್ಯ ಇರ್ಬೋದು. ಮೈಂಡ್ ರಿಲ್ಯಾಕ್ಸೇಷನ್‌ಗೆ ಶೂನ್ಯವನ್ನ ನಾವು ಕಲ್ತ್ವಿ. ಎಲ್ರೂ ಶೂನ್ಯವನ್ನ ಮಾಡೋಣ. ಅದನ್ನು ಕೂಡ ಕರೆಕ್ಟ್ ಆಗಿ ಎಲ್ರೂ ಕಲ್ತಿದ್ದಾರೆ, ಸರ್ಟಿಫಿಕೇಟ್ ತಗೊಂಡಿದ್ದಾರೆ. ಅದನ್ನ ಮಾಡಿ ಬೇರೆಯವ್ರಿಗೂ ಹೇಳ್ಕೊಡಿ ಅಂತ ಹೇಳ್ತಾ, ಇಟ್ಸ್ ಎ ವಂಡರ್‌ಫುಲ್ ಬಿಸ್ನೆಸ್ ಟ್ರಿಪ್. ಯಾರು ಇಂಥದನ್ನೆಲ್ಲ ಅವಕಾಶಗಳನ್ನ ನಾವು ಮಿಸ್ ಮಾಡ್ಕೋಬಾರ್ದು. ಹಾಗಾಗಿ ಒಂದು ಅಮೋಘವಾದ ಎಕ್ಸ್‌ಪೀರಿಯನ್ಸ್ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಸರ್. ಅದರ ಥ್ರೂ ನಾನೆಲ್ಲ ನಮ್ಮ ಧಾರವಾಡ ವಾರಿಯರ್ಸ್ ಟೀಮಿಗೆ ಎಲ್ಲ ಶಿಸ್ತನ್ನ ಪಾಲನೆ ಮಾಡಿದ್ದಕ್ಕಾಗಿ ಅವರಿಗೂ ಕೂಡ ನಾನು ಧನ್ಯವಾದಗಳನ್ನ ಹೇಳ್ತೇನೆ. ಎಲ್ಲೂ ಏನು ಯಾವುದೇ ಮಿಸ್ಟೇಕ್ಸ್ ಇಲ್ದೇನೆ ಇಷ್ಟು ಜನ, ನಾವು 19 ಜನ ಇದ್ವಿ. ಅವರು ಕರೆಕ್ಟ್ ಆಗಿ ಹೋಗಿ ಅಲ್ಲಿಂದ ಬರುದಂದ್ರೆ ನಾಟ್ ಈಸಿ. ಅದನ್ನ ಒಳ್ಳೆ ರೀತಿಯಲ್ಲಿ ಅವರ ಕೋಆಪರೇಷನ್ ಇರ್ಲಿಕ್ಕೆ ಹೋಗಿ ನಾವು ಮಾಡ್ಲಿಕ್ಕೆ ಸಾಧ್ಯ ಆಗಿದೆ. ಅವರಿಗೂ ಕೂಡ ನಾನು ಧನ್ಯವಾದಗಳನ್ನ ಹೇಳ್ತೇನೆ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಥ್ಯಾಂಕ್ ಯು. ಫಾರ್ ಗಿವಿಂಗ್ ಮಿ ದಿಸ್ ಅಪರ್ಚುನಿಟಿ. ನೆಕ್ಸ್ಟ್ ಟೈಮ್ ಹೋಗ್ಬೇಕಾದ್ರೆ ಎಷ್ಟು ಜನ ಕೊಂಡು ಹೋಗ್ಬೇಕಂತ ಇದ್ದೀರಿ ಈಗ ನೆಕ್ಸ್ಟ್ ಟ್ರಿಪ್ಪಿಗೆ? ಸರ್ ನೆಕ್ಸ್ಟ್ ಪ್ರತಿ ಒಬ್ಬ ಈ 19 ಜನರು ಕೂಡ ಒಂದೊಂದು 10 ಜನರನ್ನ ಕರ್ಕೊಂಡ್ ಬರ್ಬೇಕು ಅಂತ ಹೇಳಿದೀನಿ. ಇಟ್ ಶುಡ್ ಬಿ ಎ ವೆರಿ ಬಿಗ್ ಟೀಮ್ ಆಗ್ಬೇಕು ನಮ್ದು. ಎಲ್ಲರೂ ನೆಕ್ಸ್ಟ್ ಬರುವಾಗ ನ್ಯೂ ಫೇಸಸ್ ನೊಂದಿಗೆ ನೀವು ಬರ್ಬೇಕು ಅಂತ ನಾವು ಆಲ್ರೆಡಿ ಹೇಳಿ ಆಗಿದೆ. ಸೊ ಹಾಗಾಗಿ ಎಲ್ಲರೂ ಕೂಡ ಮಾಡ್ತಾರೆ ಸರ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಓಕೆ. ಆರ್ತಿ ಅವರೇ, ಆರ್ತಿ ಓಪನ್ ಮಾಡಿ ಸ್ಟಾರ್ಟ್ ಮಾಡಿ. ಪಕ್ಕ ಹೇಳ್ಬಿಡಿ, ಯಾಕಂದ್ರೆ ಸುಮಾರು ಜನ ಇದ್ದಾರೆ ಹಾಗಾಗಿ. Good morning, sir. Good morning, good morning. family. Good morning, ma'am. So the Siddipete trip, it's a very wonderful experience we have got, sir. Really, ನಾವು ಮೊದಲು ಚೆನ್ನೈಗೆ ಹೋಗಿದ್ವಿ, ಬಟ್ ಅಲ್ಲೇ 2-3 ಪ್ರೊಡಕ್ಷನ್ಸ್ ಏನು ನೋಡಿದ್ವಿ ನಾವು. ನಮಗ ಅಷ್ಟು ಅಂದ್ರ ನಮಗ್ ಖಾತ್ರಿ ಇತ್ತು. ನಾವ್ ಹಿಂಗ್ ಹೇಳ್ತಿದ್ವಿ ಏನಂತಂದ್ರ ನಾವು ಹೋಗಿ ನೋಡ್ ಬಂದಿವಿ ಅಂತ ಹೇಳುದು. ಬಟ್ ಈಗ ಈ ಸಿದ್ದಿಪೇಟೆ ಅಂತಂದ್ರೆ ಡಬಲ್ ಕಾನ್ಫಿಡೆನ್ಸ್ ಬಂದ್ಬಿಟ್ಟು ಸರ್ ನಮಗ್. ರಿಯಲಿ ಸೋ ಮೆನಿ ಪ್ರಾಡಕ್ಟ್ಸ್ ಹೆಂಗ್ ಮ್ಯಾನುಫ್ಯಾಕ್ಚರಿಂಗ್ ಪ್ಯಾಕಿಂಗ್ ಹೆಂಗ್ ಆಗ್ತದ ಅನ್ನೋದು ನಮಗ್ ಅದು ಖಾತ್ರಿ ಆಯ್ತು. ಆಮೇಲೆ ಏನಂತಂದ್ರೆ ಬಿಸ್ನೆಸ್ ಟ್ರಿಪ್ ಇದನ್ನು ಒಂದ್ ಒಳ್ಳೇದೇನಂತಂದ್ರೆ ಶೇರಿಂಗ್, ಯಾವ್ಯಾವ ಏರಿಯಾದಿಂದ ಯಾವ್ಯಾವ ರೀತಿ ಅವ್ರು ಇದು ಮಾಡ್ಲಿಕ್ಕತ್ತಾರ ಅನ್ನೋದು. ಆಮೇಲೆ ಏನಂತಂದ್ರೆ ಒಳ್ಳೆ ತರ ಪ್ರಾಡಕ್ಟ್ಸ್ ಯಾವ ರೀತಿ ಮೂವ್ಮೆಂಟ್, ಪ್ರತಿಯೊಬ್ಬರದು ಏನೇನ್ ಯಾವ ರೀತಿ ಟ್ಯಾಕ್ಲಿಂಗ್ಸ್ ಇರ್ತಾವ. ಆಮೇಲೆ ಈ ಸ್ಕಿಟ್ ಮೂಲಕ ನಾವು ಯಾವ ರೀತಿ ಇನ್ನೂ ನಾವು ಡೆವಲಪ್ ಆಗಬಹುದು. ಆಮೇಲೆ ಏನಂತಂದ್ರೆ ರಿಯಲಿ ಎಲ್ಲರೂ ಏನಂತಂದ್ರೆ ಫ್ಯಾಮಿಲಿ ಡಿಎಕ್ಸ್ಎನ್ ಫ್ಯಾಮಿಲಿ ಟ್ರಿಪ್ ಇತ್ತು ನಮಗ. ಸೊ ಒಳ್ಳೆ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಸಿಕ್ತು ಸರ್ ನಮಗ್. ಆಮೇಲೆ ಎಲ್ಲಾರ ಕಡೆಯಿಂದ ಯಾವಾಗ ನಾವು ಹೈದರಾಬಾದಿಗೆ ಎಂಟರ್ ಆಗಿದ್ವಿ, ಸೊ ಆ ಒಂದ್ ಹ್ಯಾಪಿನೆಸ್ ಬೇರೆದೇ ಇತ್ತು ಸರ್. ಎಲ್ಲಾರು ಅಂದ್ರೆ ಬೇರೆ ಬೇರೆ ಕಡೆಯಿಂದ ಗ್ಯಾದರ್ ಆಗಿ ಎಲ್ಲಾರು ಡಿಎಕ್ಸ್ಎನ್ ಫ್ಯಾಮಿಲಿ ಅಂತ ಹೇಳ್ಕೊಂಡು ನಮ್ಮ ಪ್ರಾಡಕ್ಟ್ ಗಳನ್ನ ನಾವು ಮಾರ್ಕೆಟ್ ಮಾಡೋಕ್ಕಿಂತ ಮೊದಲು ಯಾವ ರೀತಿ ಅವು ಮ್ಯಾನುಫ್ಯಾಕ್ಚರ್ ಆಗ್ತಾವ ಅನ್ನೋದು ಬೇರೆ ಕಡೆ ಎಲ್ಲೂ ಆಗಲ್ಲ ಸರ್. ಇದೇ ನಮ್ದು ಡಿಎಕ್ಸ್ಎನ್ ಇರೋದಕ್ಕ ಈ ಒಂದು ಅಪರ್ಚುನಿಟಿ. ಸೊ ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮ್ಯಾಮ್. ಅಂಡ್ ಥ್ಯಾಂಕ್ಸ್ ಟು ಡಿಎಕ್ಸ್ಎನ್ ವಿಜಯ್ ಸರ್ ಆಲ್ಸೋ. ಇದೆಷ್ಟೆಲ್ಲ ಚಲೋ ಮ್ಯಾನೇಜ್ ಮಾಡ್ಕೊಂಡ್ರು, ನಮಗೆಲ್ಲ ಲೀಡ್ ಮಾಡಿ ಅವರೆಲ್ಲ ಇದು ಮಾಡಿದ್ರು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಆದಷ್ಟು ಬೇಗ ಸ್ಟಾರ್ ರೂಬಿ ಆಗಿ ಅಂತ ನಾವು ವಿಶ್ ಮಾಡ್ತಾ ಇದೀವಿ. ಆಲ್ ದ ಬೆಸ್ಟ್ ಮೇಡಮ್, ಆಲ್ ದ ಬೆಸ್ಟ್. ಓಕೆ, ಥ್ಯಾಂಕ್ ಯು. ವಿಡಿಯೋ ಕ್ಲೋಸ್ ಮಾಡಿ. ರೇಖಾ ಅವರೇ, ರೇಖಾ ಪಾಂಡೆ ಅವರು. ಹಾ ಸರ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. Good morning everyone sir. Good morning Vijay sir. Good morning Manjunath sir. A special thanks to these all sir and my upline Shaila Shetty madam. ಇವರೆಲ್ಲ ನಮ್ಗೆ ಸಿದ್ದಿಪೇಟೆ ಹೋಗೋ ಅವಕಾಶವನ್ನು ಮಾಡಿಕೊಟ್ರಿ. ಸಿದ್ದಿಪೇಟ್ ಮೀನ್ಸ್ ಸಾಧನೆ. ಸಾಧನೆಯನ್ನು ನಾವು ತಗೊಳ್ಳೋ ಒಂದು ಪ್ಲೇಸಿಗೆ ನಮ್ಮನ್ನೆಲ್ಲ ಕರೆದೋದಕ್ಕೆ. ಸೊ ಬಿಗ್ ಥ್ಯಾಂಕ್ಸ್ ಟು ಲಿಮ್ಸೋಜಿನ್ ಸರ್ ಅಂಡ್ ಯು ಆಲ್ ಟು ಸರ್. ಅಂಡ್ ನಾವ್ ಏನ್ ಕಲ್ತ್ವಿ ಅಂದ್ರೆ ಪಾಠ, ಆಟ, ನೋಟ, ಊಟ ಅಂಡ್ ಪೀಸ್ಫುಲ್ ಲೈಫ್ ನ ಹೇಗ್ ಲೀಡ್ ಮಾಡ್ಬೇಕು ಅನ್ನೋದನ್ನ ನಾವ್ ಇಲ್ಲಿ ಕಲ್ತ್ವಿ. ಒಳ್ಳೆ ಸೆಷನ್ ಇತ್ತು ಸರ್. ಒಳ್ಳೊಳ್ಳೆ ನಮ್ಗೆ ಇನ್ನು ಎಷ್ಟು ಕಲಿಬೇಕಂತ ನಮ್ಗೆ ಇನ್ನು ಕಲಿತಾನೆ ಇರ್ಬೇಕು ಅನ್ಸುತ್ತೆ. ಒಳ್ಳೆ ಊಟ, ಒಳ್ಳೆ ವ್ಯವಸ್ಥೆ ಇತ್ತು. ಮನೆ ತರ ಫೀಲಿಂಗ್ ಇತ್ತು. ಆಟ ಅಂದ್ರೆ ನೋಡಿ, ನಾವು ದೊಡ್ಡವರಾದ್ಮೇಲೆ ಏನ್ ದೊಡ್ಡವರಾಗಿದ್ದೀರಾ, ಏನ್ ಕೋತಿಗತ್ಲೆ ಮಾಡ್ತೀರಾ ಅಂತಾರೆ. ಬಟ್ ನಮ್ ಡಿಎಕ್ಸ್ಎನ್ ಅಲ್ಲಿ ನಾವು ಎಂಜಾಯ್ ಮಾಡ್ತೀವಿ, ಆಟ ಆಡ್ತೀವಿ, ಸೆಷನ್ ಮಾಡ್ತೀವಿ, ಡ್ರಾಮಾ. ನಮ್ ಸರ್ ಗಳ ಜೊತೆ ಇರೋ ಒಂದು ಅನುಭವನೇ ಬೇರೆ. ನಾವು ಝೂಮ್ ಮೀಟಿಂಗ್ ಅಲ್ಲಿ ಅವ್ರ ವಾಯ್ಸ್ ಕೇಳ್ತೀವಿ, ಬಟ್ ಅಲ್ಲಿ ಲೈವ್ ಆಗಿ ಅವ್ರು ನಮ್ ಜೊತೆ ಇದ್ದು ಅವ್ರ ಜೊತೆ ನಾವು ಟೈಮ್ ಸ್ಪೆಂಡ್ ಮಾಡೋ ಅದೃಷ್ಟನೇ ಬೇರೆ. ಆಮೇಲೆ ಶೂನ್ಯ
ಶೂನ್ಯ ಒಂದು ಅಮೇಝಿಂಗ್ ಸೆಷನ್ ಆಯ್ತು ಸರ್. ಆನ್ಲೈನ್ ಅಲ್ಲಿ ನಾವು ಮಾಡ್ತಿದ್ವಿ, ಅದ್ ಸರಿಯಾಗಿ ಮಾಡ್ತಿರ್ಲಿಲ್ಲ, ತಪ್ಪ ಮಾಡ್ಕೋತಿದ್ವಿ. ಬಟ್ ಮಂಜುನಾಥ್ ಸರ್ ನಮ್ಗೆ ಪರ್ಫೆಕ್ಟ್ ಹೇಗ್ ಮಾಡುದು ಶೂನ್ಯ ಅಂತ ಹೇಳ್ಕೊಟ್ಟು ನಮ್ಗೊಂದ್ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ನಾವು ಡೈರಿಂಗ್ ಇಂದ ಹೋಗಿ ಯಾರಿಗಾದ್ರೂ ನಾವು ಶೂನ್ಯ ಹೇಳೋ ಧೈರ್ಯ ಬಂದಿದೆ ಸರ್. ಆಮೇಲೆ ನಮ್ಮಲ್ಲಿ ಒಂದು ಫುಲ್ ಕಾನ್ಫಿಡೆನ್ಸ್ ಬಂದಿದೆ. ಯಾವ್ದಾದ್ರು ನಾವು ಕಣ್ಣಿಲಿ ನೋಡ್ದಾಗ್ಲೇ ಅದು ನಮ್ಗೆ 100 ಏನಲ್ಲ 1000% ಕನ್ಫರ್ಮ್ ಆಗತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ನಮ್ಮಲ್ಲಿ ಬಂದಿದೆ. ನಾವು ಯಾರಿಗಾದ್ರೂ ನಾವು ಧೈರ್ಯವಾಗಿ ನಮ್ ಪ್ರಾಡಕ್ಟ್ಸ್ ಬಗ್ಗೆ ಆಗ್ಲಿ, ಶೂನ್ಯ ಬಗ್ಗೆ ಆಗ್ಲಿ ನಾವು ಹೇಳ್ಬೋದು ಸರ್ ಇವಾಗ. Okay, So thank you. a big thanks to all Limsogen sir and you all sir and my colleagues and my family, DXN family. ಆಮೇಲೆ ಅಲ್ಲಿ ಹೋಗಿ ಒಂದು ನಮ್ ಕರ್ನಾಟಕವನ್ನ ನಾವು ಅಂಡರ್ ಒನ್ ರೂಫ್ ಅಲ್ಲಿ ನಾವು ನೋಡ್ತೀವಿ. ಯಾಕಂದ್ರೆ ಬೇರೆ ಬೇರೆ ಪ್ಲೇಸ್ ಇಂದ ಅಲ್ಲಿ ಬರ್ತಾರಲ್ಲ, ಅವ್ರದ್ದು ಕಲ್ಚರ್, ಅವ್ರ ನಡೆ ನೋಡಿ ಎಲ್ಲ ಹೊಸದು, ಅಲ್ಲಿ ಹೊಸ ಜನ ಎಲ್ರು ಬೆರೀತಾರೆ. ಸೊ ಅವರಿಂದನೂ ನಾವು ಸ್ವಲ್ಪ ಕಲಿತೀವಿ. ಸೊ ಇದು ಒಂದು ಕಲಿಯೋ ಒಂದು ಪ್ಲಾಟ್ಫಾರ್ಮ್ ಅಂತ ನಾವು ಒಳ್ಳೆ ಪ್ಲಾಟ್ಫಾರ್ಮ್ ಅಂತ ನಾನು ಅನುಭವಿಸಿದ್ದೀನಿ ಸರ್. ನಾವು ತುಂಬಾ ಅದೃಷ್ಟ ಮಾಡಿದೀವಿ DXN ಅಲ್ಲಿ ಬರಕ್ಕೆ. ತುಂಬಾ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಥ್ಯಾಂಕ್ ಯು ರೇಖಾ ಅವರೇ, ತುಂಬಾ ಚೆನ್ನಾಗಿ ನಿಮ್ಮ ಎಕ್ಸ್ಪೀರಿಯನ್ಸ್ ಅನ್ನು ಶೇರ್ ಮಾಡಿದ್ರಿ, ರಿಯಲಿ ವಂಡರ್ಫುಲ್. ಸೊ ಇಲ್ಲಿ ಹೋಗಿ ನಮ್ಮ ಹೇಮಾ ಪಾಂಡೆ ಜೊತೆಗೆ ಹೋಗೋಣ. ಹೇಮಾ ಅವರೇ, ಹುಬ್ಳಿಯಿಂದ ಹೇಮಾ ಪಾಂಡೆ ಅವರು ಬಂದಿದ್ದಾರೆ. ಸೊ ಅವರು ತುಂಬಾ ಯಾಕಂದ್ರೆ ಅವ್ರ ಮಕ್ಕಳು ಚಿಕ್ಕದಿದ್ರು ಕೂಡ ನಮ್ಮ ಕಮಿಟ್ಮೆಂಟ್ ಗೆ ಅವ್ರು ಬಂದಿದ್ದಾರೆ. ರಿಯಲಿ ಗ್ರೇಟ್. ಹೇಮಾ ಅವರೇ, ಓಪನ್ ಮಾಡಿ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಮ್ಯಾಮ್. ಎಲ್ಲರಿಗೂ ಗುಡ್ ಮಾರ್ನಿಂಗ್ ರೀ. DXN ಫ್ಯಾಮಿಲಿಗೆ ನನಗೂ ಒಂದು ಒಳ್ಳೆ ಹೊಸ ಅನುಭವ ಆಯ್ತ್ರಿ ಅಲ್ಲಿಗ್ ಬಂದು. ಯಾಕಂದ್ರ ಅದು ಈಗ ಬೇರೆ ಕಡೆ ಹೋದ್ರೆ ಬೇರೆದ ಫ್ಯಾಕ್ಟ್ರಿ ಅದು ಇದು ಅಂತ ಫೀಲ್ ಮಾಡ್ಬೋದು. ಇಲ್ಲಿ ಹೋದ್ರೆ ನಮ್ದ ಮನೆ, ನಮ್ದೇ ತೋಟ, ಎಲ್ಲಾ ನಮ್ದೇ ಫ್ಯಾಕ್ಟ್ರಿ ಕಲ್ಟಿವೇಶನ್ ಎಲ್ಲಾ ನೋಡಿ ಎಲ್ಲಾ ನಮ್ದು ಅಂತ ಅನಸ್ತೈತ್ರಿ ಸರ್. ಮತ್ತ ಅಲ್ಲಿ ಒಂದು ಬಸ್ ಒಂದಿದೆ, ಲೇಬರ್ ಕರ್ಕೊಂಡ್ ಬಂದ್ ಬಿಡೋದು, ಅಲ್ಲಿ ಕೆಲ್ಸ ಮಾಡೋರ್ನೆಲ್ಲ ಇಲ್ಲಿ ಹಂಗ VRL ಒಂದ್ ಬಸ್ ಇದೆ, ಹಂಗಲ್ಲಿ DXN ಬಸ್ ಐತಿ. ಮತ್ತೆ ಎಲ್ಲಾರು ಹೊಸ ಜನಗಳು ಎಲ್ಲಾ ಬಂದ್ರು. ಅವ್ರವ್ರ ಟೆಕ್ನಿಕ್ ನಾವ್ ನೋಡಿ ಕಲ್ತು ಎಲ್ಲಾರ್ದು ಹೆಂಗಪ್ಪಾ ಅಂದ್ರೆ ಈಗ ಅವ್ರು ಹೆಂಗ ಇದನ್ ಮಾಡ್ತಾರ, ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ತಾರ, ಹಿಂಗ್ ಮಾಡ್ರಿ ನೀವು, ಹಿಂಗ ಆಗತ್ತಂತ ಎಲ್ಲಾರ್ನು ಗೆಟ್ ಟುಗೆದರ್ ಭೇಟಿ ಆದಂಗ ಆತ್ರಿ. ಎಲ್ಲಾರ್ ಕಡೆಯಿಂದ ಒಂದು ಹೊಸ ಅನುಭವ ಸಿಕ್ತು ಸರ್ ನಮ್ಗೆ. ಮತ್ತೆ ಎಲ್ಲಾ ಬಾಳ ಇದಿತ್ರಿ. ರೇಖಾ ಪಾಂಡೆ ಹೇಳ್ದಂಗ ಶೂನ್ಯ ಸ್ಟೇಷನ್ ಅಂತ ಚಲೋ ಇತ್ರಿ. ಅದನ್ನ ನೋಡಿ ನಮ್ಗೆ ಇನ್ನೂ ಜಾಸ್ತಿ ಎಕ್ಸ್ಪೀರಿಯನ್ಸ್ ಆಯ್ತಂತ ಅನಿಸ್ತೈತ್ರಿ. ಥ್ಯಾಂಕ್ಸ್ ರೀ ಸರ್. ಥ್ಯಾಂಕ್ ಯು ಹೇಮಾ ಅವರೇ, ಥ್ಯಾಂಕ್ ಯು. ಈಗ ನೀವು ಸ್ಟ್ರಾಂಗ್ ಡಿಸಿಷನ್ ತಗೊಂಡಿದ್ರಿ. ನೀವು ಗೋವಿಂದ್ ಪಾಂಡೆ ಜೊತೆಗೆ ಸೇರಿ, ನಿಮ್ಮ ಮಕ್ಕಳ ಜೊತೆಗೆ ಸೇರಿ ಆದಷ್ಟು ಬೇಗ ನೀವು ಸ್ಟಾರ್ ರೂಬಿ ಟಾರ್ಗೆಟ್ ಅನ್ನ ನೀವು ಮಾಡಿ. ಆಲ್ ದ ಬೆಸ್ಟ್ ಮೇಡಮ್. ಸತೀಶ್ ಅವರೇ, ಗುಲ್ಬರ್ಗದ ಸತೀಶ್ ನಮ್ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಸತೀಶ್ ಅವರೇ, ನಿಮ್ಮ ಎಕ್ಸ್ಪೀರಿಯನ್ಸ್ ಅನ್ನ ಶೇರ್ ಮಾಡಿ. ಅನ್ಮ್ಯೂಟ್ ಮಾಡ್ಕೊಳ್ಳಿ. Good morning, sir. Satish Kumar speaking from Bidar. I am working as a DA Gulbarga. ಓಕೆ, ನೀವು ಏನ್ ಹೇಳ್ತೀರಿ ನಮ್ಮ DXN ಟ್ರಿಪ್ ಬಗ್ಗೆ? ಸರ್, ಸಿದ್ದಿಪೇಟೆ ಫಸ್ಟ್ ಟೈಮ್ ನಾವು ವಿಸಿಟ್ ಮಾಡಿದ್ದೆ. 6 ತಿಂಗಳಾಯ್ತು ನಾವು ಜಾಯ್ನ್ ಆಗಿ DXN. ಸಿದ್ದಿಪೇಟೆ ನೋಡ್ಬೇಕಂತ ಆಸೆ ಇತ್ತು. ದಟ್ಸ್ ವೈ ಐ ಕೇಮ್ ಟು ಸಿದ್ದಿಪೇಟೆ. ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯ್ತು ಸರ್. ಒಂಥರ ಫಾರಿನ್ ಟ್ರಿಪ್ ಆದಂಗ ಆಯ್ತು. ಒಳ್ಳೆ ಕ್ಯಾಂಪಸ್ ಇತ್ತು, ಒಳ್ಳೆ ಫೆಸಿಲಿಟಿ, ಫುಲ್ ಹೈಜಿನಿಕ್ ಕಂಡೀಷನ್, ಮತ್ತು ಹಾಲ್ಟಿಂಗ್ ಫೆಸಿಲಿಟಿ, ಊಟದ ಫೆಸಿಲಿಟಿ ಎಲ್ಲ ಚೆನ್ನಾಗಿತ್ತು. DXN ಪ್ರಾಡಕ್ಟ್ ನಾವು ಇಲ್ಲಿ ಬರೀ ಕೇಳಿದ್ವಿ, ಬಟ್ ಅಲ್ಲಿ ನೋಡಿ ಪ್ಯಾಕಿಂಗ್, ಮತ್ತೆ ನಮ್ದು ಸ್ಪಿರುಲಿನಾ ಪ್ಲಾಂಟ್, ಮತ್ತೆ ಎಲ್ಲ ನರ್ಸರಿ ಕೂಡ ತೋರಿಸಿದ್ರು. ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯ್ತು ಸರ್. ಗೆಟ್ ಟುಗೆದರ್, ಒನ್ ಕೈಂಡ್ ಆಫ್ ಗೆಟ್ ಟುಗೆದರ್ ಅಂಡ್ ಎಂಜಾಯ್ಡ್ ಲಾಟ್. ಡ್ಯಾನ್ಸ್ ಆಗಿರ್ಬೋದು, ಒಳ್ಳೆ ಪ್ರೆಸೆಂಟೇಷನ್. ಮತ್ತೆ ನಿಮ್ದು ಲೈಫ್ ಬಗ್ಗೆ ನಾವು ಅಲ್ಲಿ ನೀವು ಪ್ರೆಸೆಂಟೇಷನ್ ಮಾಡಿದಾಗ ತುಂಬಾ ಚೆನ್ನಾಗಿತ್ತು. ಜೀವನದಲ್ಲಿ ಏನೇ ಆದ್ರೂ ತಾಳ್ಮೆ ಇರಬೇಕು, ಮತ್ತೆ ಎದೆಗುಂದಬಾರ್ದು. ನಿಮ್ದು ಒಂದು ಮಾಡೆಲ್ ಸರ್. ನೀವು ಜೀವನದಲ್ಲಿ ಆಸೆ ಇಟ್ಕೊಳ್ಬೇಕು, ಮತ್ತು ಸಾಧನೆ ಜೊತೆಗೆ ಎಲ್ಲ. ನಿಮ್ಮ ಸಾಧನೆ ನೋಡಿ ನಾವು ಇನ್ನೂ ಹೆಚ್ಚಿಗೆ ಸಾಧನೆ ಮಾಡ್ಬೇಕಂತ ಅನಿಸ್ತಾ ಇತ್ತು. ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ಸರ್. ಶೈಲಾ ಮೇಡಮ್ ಅವ್ರದ್ದು ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿದ್ರು. ಎಲ್ಲ DXN ಮೆಂಬರ್ಸ್ ಪಾರ್ಟಿಸಿಪೇಷನ್ ಮಾಡಿ ಒಳ್ಳೆ ಒಂಥರ ಶೂನ್ಯ ಚಟುವಟಿಕೆ. ದಟ್ ಇಸ್ ಆಲ್ಸೋ ಒನ್ ಆಫ್ ದಿ ಗುಡ್. ಓಕೆ, ಥ್ಯಾಂಕ್ ಯು ಸತೀಶ್ ಅವರೇ. ನಾನು ನೆಕ್ಸ್ಟ್ ಟೈಮ್ ಬರ್ಬೇಕಾದ್ರೆ ನಿಮ್ಮದೇ ಒಂದು ಬ್ಯಾಚ್ 50 ಜನಕ್ಕೆ ರೆಡಿ ಮಾಡಿ ನಿಮ್ಮ ಊರಿಂದ. ಮತ್ತೆ ಒಂದು ಟ್ರಿಪ್ ಗೆ ನಾವು ಅರೇಂಜ್ಮೆಂಟ್ ಮಾಡೋಣ. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಸತೀಶ್. ಆದಷ್ಟು ಬೇಗ ನೀವು ಸ್ಟಾರ್ ಆಗಿ, ರೂಬಿ ಆಗಿ, ಡೈಮಂಡ್ ಆಗಿ ಅಂತ ನಾವು ಇಲ್ಲಿಂದನೇ ವಿಶ್ ಮಾಡ್ತಾ ಇದ್ದೀವಿ. ಸೊ ವಿ ವಿಲ್ ಗೋ ವಿತ್. ಥ್ಯಾಂಕ್ ಯು ವೆರಿ ಮಚ್. ಚಲ್ಕಾಪುರಿ ಅವರೇ, ಸ್ಟಾರ್ಟ್ ಮಾಡೋಣ.
ಚಕಾಪುರಿ ಅವ್ರು ನಮ್ ಜೊತೆಗಿದ್ದಾರೆ. ಸೊ ಅವರು ಬೀದರ್ ಇಂದ ಬಂದಿದ್ದಾರೆ. ಅವರ ಟೀಮ್ ಜೊತೆಗೆ ಬಂದಿದ್ದಾರೆ. ರಿಯಲಿ ಗ್ರೇಟ್ ಲೀಡರ್ ಅಂತ ಹೇಳ್ಬಹುದು. ಯಾಕಂದ್ರೆ ಅವರ ಕಮಿಟ್ಮೆಂಟ್ ಆ ತರ ಇತ್ತು. ನನಗೆ ಭಾರಿ ಖುಷಿ ಆಯ್ತು ಅವ್ರ ಜೊತೆಗೆ ಇದ್ದು. ಇಷ್ಟು ತನಕ ನಮ್ಗೆ ನಾವು ಓನ್ಲಿ ಆನ್ಲೈನ್ ಅಲ್ಲಿ ಫೋನ್ ಅಲ್ಲಿ ಇದ್ವಿ. ಅವ್ರ ಜೊತೆಗೆ ಸೇರಿ ನಾವು ಇದ್ರಿಂದ ಭಾರಿ ಖುಷಿ ಆಯ್ತು. ಚಲ್ಕಾಪುರಿ ಅವರೇ, ನಿಮ್ಮ ಎಕ್ಸ್ಪೀರಿಯನ್ಸ್ ನ ಶಾರ್ಟ್ ಅಂಡ್ ಸ್ವೀಟ್ ಅಲ್ಲಿ ನಮ್ಗೆ ಶೇರ್ ಮಾಡಿ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಇದು ಡಿಎಕ್ಸ್ಎನ್ ಒಂದು ಟೂರ್ ನಲ್ಲಿ ನನಗೆ ಇದು 19ನೇ ವರ್ಷ. ಪ್ರತಿ ವರ್ಷವೂ ಕೂಡ ನಾನು ಡಿಎಕ್ಸ್ಎನ್ ಥ್ರೂ ಭಾರತದ ಅನೇಕ ಪ್ರದೇಶಗಳಿಗೆ ವಿತ್ ಫ್ಯಾಮಿಲಿ ಹೋಗಿ ನಾನು ಇದರ ಅನುಭವವನ್ನು ಪಡೆದಿದ್ದೇನೆ. ಆದ್ರೆ ಇದರಲ್ಲಿ ಒಂದು ಎಕ್ಸ್ಟ್ರಾ ಖುಷಿ ಏನು ಅಂತಂದ್ರೆ, ನನ್ನ ಮನೆಯಿಂದ ಇದು ಒಂದು 100 ಕಿಲೋಮೀಟರ್ ಮಾತ್ರ ಸಿದ್ದಿಪೇಟ್. ಇದು ನಮಗೆ ಯಾವ ತರ, ಈಗ ನಾನು ಬೇರೆ ಕಡೆ ಟೂರ್ಸ್ ಗಳೆಲ್ಲ ಹೋದ್ರೆ ಅಂದ್ರೆ ಬೇರೆ ಡಿಎಕ್ಸ್ಎನ್ ಬಿಟ್ಟು ಬೇರೆ ಕಡೆ ಎಲ್ಲ ಹೋದಾಗ ಸುಮ್ನೆ ಅವತ್ತೆಲ್ಲ ಹೋಟೆಲ್ ನಲ್ಲಿ ಮನ್ಕೊಳ್ಳೋದು, ತಿನ್ನೋದು, ಮನ್ಕೊಳ್ಳೋದು, ಎಲ್ಲೇ ಒಂದ್ ಯಾವ್ದೋ ಆರ್ಟಿಫಿಷಿಯಲ್ ಆಗಿ ನೋಡ್ಕೊಂಡು ಬರೋದು, ಮನೆಗ್ ಬಂದ್ಮೇಲೆ ಮತ್ತೆ ನಮ್ದೇ ಇದ್ದದ್ದೇ ಇರ್ತಿತ್ತು. ಆದ್ರೆ ಇದು ಇಲ್ಲಿ ಏನಾಗ್ತದೆ ಅಂದ್ರೆ ನಮ್ಮದೇ ಅಂತಕ್ಕಂತ ಒಂದು ಭಾವನೆ ಇರೋದ್ರಿಂದ, ಈಗ ಏನಾಗಿದೆ, ನನ್ನ ಜೊತೆಗೆ 19 ಜನ ಬಂದಿದ್ರಲ್ಲ, ಅವ್ರು ಬಂದು ನನಗೆ ಮೊನ್ನೆ ಫೋನ್ ಮಾಡಿ, ಸರ್ ಇನ್ನೊಂದು ಟ್ರಿಪ್ 50 ಜನ ನಾನ್ ರೆಡಿ ಮಾಡ್ಕೊಳ್ಳೋದು, ನಾವು ರೆಡಿ ಇದ್ದೀವಿ, ಯಾವಾಗ ಕರ್ಕೊಂಡು ಹೋಗ್ತೀರಿ ಅಂತ ಕೇಳ್ತಾರಂದ್ರೆ, ಅಂದ್ರೆ ಅವ್ರು ಎಷ್ಟು ಇದಾಗಿದ್ದಾರೆ ಅನ್ನೋದು ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ ನನಗೆ ಪ್ರತಿ ವರ್ಷ ಇದು ಇರುದೇ, ಯಾರು ಬರ್ತಾರೋ ಬಿಡ್ತಾರೋ ನನ್ಗೆ ಗೊತ್ತಿಲ್ಲ, ನಾವಂತೂ ಫುಲ್ ಎಂಜಾಯ್ ಮಾಡ್ತಾ ಇದ್ದೀವಿ. ಒಂದು ಇಂಟರ್ನ್ಯಾಷನಲ್ ಕಂಪನಿಯ ಜೊತೆಗೆ ಒಂದು ಒಳ್ಳೆಯ ಪಾಸಿಟಿವ್ ಆಗಿ ಎಲ್ಲರಿಗೂ ಇದ್ರ ಲಾಭ ಚೆನ್ನಾಗಾಗ್ಲಿ, ಎಲ್ಲರೂ ನನ್ನವರು, ಇಡೀ ವಿಶ್ವವೇ ಒಂದು ಅಂತಕ್ಕಂತ ಭಾವನೆ ಇದ್ರೆ ನಾವು ಈ ಜಗತ್ತಲ್ಲಿ ಎಷ್ಟು ಎಂಜಾಯ್ ಮಾಡೋದು ಅನ್ನೋದಕ್ಕೆ ನಾನೇ ಉದಾಹರಣೆ. ನಾನು ಪ್ರತಿ ವರ್ಷ ರೀಕ್ರಿಯೇಟ್ ಅಂದ್ರೆ ಬೇರೆ ಬೇರೆ ಏನೇನೋ ಮಾಡಿ, ಯೋಗ ಮಾಡಿ, ಏನೇನೋ ಮಾಡಿ ರಿಫ್ರೆಶ್ ಆಗ್ತಾರೆ. ಆದ್ರೆ ನಾವು ಒಂದ್ಸಲ ಇದಕ್ಕೆ ಟೂರ್ ಹೋಗಿ ಬಂದೇವು ಅಂದ್ರೆ ಒಂದ್ ವರ್ಷ ನಮ್ಗೆಲ್ಲ ಫುಲ್ ಪಾಸಿಟಿವ್ ಇರ್ತೀವಿ. ನಮ್ಮ ಯಾವುದೇ ಕೆಲಸದಲ್ಲಿ ಏನು ತೊಂದರೆ ಬರುದಿಲ್ಲ. ಅದಕ್ಕೆ ನಾನು ಎಲ್ಲರಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನಂದ್ರೆ, ಹಣಕ್ಕಾಗಿ ಅಂತ ಇದು ಬಿಸ್ನೆಸ್ ಇಸ್ ಗುಡ್. ನಾವು ಫ್ರೀ ಆಗಿ ಹೋಗ್ಬೋದು, ಫ್ರೀ ಆಗಿ ಎಂಜಾಯ್ ಮಾಡ್ಬೋದು. ಮತ್ತೆ ಇಲ್ಲಿ ನನ್ನಂತೆ ಇರ್ತಕ್ಕಂಥವ್ರು, ನಾನು ಒಂದು ಮೆಸೇಜ್ ಕೊಡ್ಲಿಕ್ಕೆ ಏನ್ ಇಷ್ಟಪಡ್ತೀನಿ ಅಂತಂದ್ರೆ, ನಾವೊಂದು ಏನು ಡ್ರಾಮಾ ಮಾಡಿದ್ವಿ, ಕಿಟ್ ಮಾಡಿದ್ವಿ. ಅದರಲ್ಲಿ ನನ್ನ ಹೇಳೋ ಉದ್ದೇಶ ಏನು ಅಂತಂದ್ರೆ, ಇದು ಇಂಥವ್ರಿಗೆ, ರೊಕ್ಕ ಇದ್ದವ್ರಿಗೆ, ಇರ್ಲಾರ್ದವ್ರಿಗೆ, ಮೈಂಡ್ ಸರಿ ಇಲ್ದವ್ರು, ಜನ ಅಂತಾರೆ, ಇದೆಲ್ಲ ತಪ್ಪು ಕಲ್ಪನೆ ಇದೆ. ಜನರು ಚೆನ್ನಾಗೇ ಇದ್ದಾರೆ. ನಾವು ನಾನು ಹೇಳಿರುವ ವ್ಯಕ್ತಿಯ ಕನ್ವಿನ್ಸ್ ಆಗ್ಲಿಲ್ಲ ಅಂದ್ರೆ ಅವನ ಕಡೆ ಮಿಸ್ಟೇಕ್ ಇಲ್ಲ. ಅವ್ನ್ ಕಾಸ್ಟ್ಲಿ ಅಂತ ಹೇಳ್ತಾನಂದ್ರೆ ಅವನ ಮಿಸ್ಟೇಕ್ ಅಲ್ಲ, ನಾನು ಅವನನ್ನು ಕನ್ವಿನ್ಸ್ ಮಾಡುವಲ್ಲಿ ಫೇಲ್ ಆಗಿದ್ದೀನಿ ಅಂತ ನನ್ನನ್ನು ನಾನು ಆತ್ಮಾವಲೋಕನ ಮಾಡ್ಕೊಂಡು, ಆ ಜನರ ಪ್ರಶ್ನೆಗೆ ನಾನು ಏನು ಸರಿಯಾದ ಉತ್ತರ ಕೊಡ್ಬೇಕಂತ ನಾನು ಮತ್ತೆ ಪ್ರಿಪೇರ್ ಆಗ್ಬೇಕಾದ್ರೆ ಇಂಥ ಮೀಟಿಂಗ್ಗಳು, ಇಂಥ ಟೂರ್ಗಳು ಬಹಳ ಇಂಪಾರ್ಟೆಂಟ್ ಆಗ್ತವೆ. ಫನ್ ಜೊತೆಗೆ ಬಹಳ ಸೀರಿಯಸ್ ಆಗಿರ್ತಕ್ಕಂಥ ವಿಷಯಗಳು ಅದರಲ್ಲಿ ಇರೋದ್ರಿಂದ ನಾನೆಲ್ಲರಿಗೂ ರಿಕ್ವೆಸ್ಟ್ ಮಾಡ್ತೀನಿ, ನೀವು ಮುಂದಿನ ಸಲ ಬರ್ತಿರೋ ಬಿಡ್ತಿರೋ, ಒಬ್ಬರನ್ನು ಕಳಿಸಿದ್ರೆ ಇನ್ನೊಬ್ಬರನ್ನು ಕಳಿಸಿದ್ರೆ ಬಹುಶಃ ಅವ್ರು ನಿಮ್ ಜೀವನದಲ್ಲಿ ಎಂದೂ ಮರೆಯೋದಿಲ್ಲ. ನಾನು ಆಕ್ಚುಲಿ ಒಂದು ಪ್ಲಾನ್ ಏನ್ ಮಾಡಿದ್ದೆ ಅಂದ್ರೆ, ಈ ವರ್ಷ ಮದುವೆ ಆಗಿರ್ತಕ್ಕಂಥ ಒಂದು 10 ಕಪಲ್ಸ್ ಗಳನ್ನ ಅಲ್ಲಿ ಕರ್ಕೊಂಡ್ ಬರ್ಬೇಕಂತ ಪ್ಲಾನ್ ಮಾಡಿದ್ದೆ. ಆಕ್ಚುಲಿ ಇದು ಮೇ ನಲ್ಲಿ ಏನಾದ್ರು ಇದ್ರೆ ನಾನು ಆ ತರ ಮಾಡ್ತಿದ್ದೆ. ಈ ಜೂನ್ ಅಲ್ಲಿ ಬಂದಿರೋ ಎಲ್ಲರಿಗೆ ಡ್ಯೂಟಿಗಳು ಮತ್ತೆ ಜಾಬ್ಸ್ ಎಲ್ಲ ಇರೋದ್ರಿಂದ ಆ ತರ ಆಗ್ಲಿಲ್ಲ. ಬಟ್ ನಮ್ಮ ಡಿಎಕ್ಸ್ಎನ್ ಅಲ್ಲಿ ಇರ್ತಕ್ಕಂಥ ಬಂಧುಗಳು ಬಂದು ಎಂಜಾಯ್ ಮಾಡಿದ್ದಾರೆ. ಇದು ಅದರ ಜೊತೆಗೆ ಅಷ್ಟೇ ಸೀರಿಯಸ್ ಆಗಿ ಮುಂದಿನ ವರ್ಷ ಇನ್ನೂ ಸಾವಿರಾರು ಜನಕ್ಕೆ ನಾವು ಈ ಸೌಲಭ್ಯವನ್ನ ಕಲ್ಪಿಸ್ಕೊಡ್ತಕ್ಕಂಥ ನಮ್ಮ ಟೀಮು ಒಳ್ಳೆ ಕೆಲಸವನ್ನ ಮಾಡ್ಲಿ ಅಂತ ಹೇಳಿ ಹಾರೈಸ್ತಾ, ನನಗೆ ಒಬ್ರು ಕೇಳಿದ್ರು, ಸರ್ ನೀವು ಕಿಟ್ ಮಾಡುವಾಗ ನೆಟ್ವರ್ಕ್ ಮಾರ್ಕೆಟಿಂಗ್ ಎಷ್ಟು ಚಲೋ ಅಂತ ಹೇಳ್ತೀರಿ, ಮತ್ ನೀವ್ ಯಾಕೆ ಮಾಡೋಂಗಿಲ್ಲ ಅಂದ್ರೆ ಸ್ವಾಮಿಗಳು ಯಾಕೆ ಮಾಡೋದಿಲ್ಲ ಅಂತ. ನಾನು ಹೇಳಿದೆ, ಸ್ವಾಮಿದ್ದು ಬಹಳ ದೊಡ್ಡ ನೆಟ್ವರ್ಕ್ ಇರುತ್ತೆ, ಅವರು ತಮ್ಮ ಭಕ್ತರನ್ನ ಹೇಳ್ತಾರೆ, ಅವ್ರು ಹೋಗಿ 4 ಜನಕ್ಕೆ ಹೇಳ್ತಾರೆ, ಅವರು ಮತ್ತೊಬ್ಬರನ್ನ ಕರ್ಕೊಂಡ್ ಬರೋದ್ರಿಂದ ನೆಟ್ವರ್ಕ್ ಬೆಳೀತದೆ ವಿನಃ ಅವ್ರದ್ದು ನೆಟ್ವರ್ಕ್ ಇದೆ. ನಮ್ದು ನೆಟ್ವರ್ಕ್ ಅಂತ ನಾವು ಮೀಟಿಂಗ್ ಮಾಡೋದ್ರಿಂದ ಇದೇನೋ ಒಂದು ಮೋಸ ಇದೆ, ಅದು ಇದೆ ಅಂತ ಹೇಳ್ತಾರೆ. ಯಾವುದ್ರಲ್ಲೂ ಮೋಸ ಇಲ್ಲ, ಏನಿಲ್ಲ. ನಾವು ತಿಳಿದು ಪ್ರಜ್ಞಾವಂತರಾಗಿ ಕೆಲಸ ಮಾಡಿದ್ರೆ ಜನರಿಗೆ ಒಳ್ಳೇದಾಗತ್ತೆ, ನಮ್ಗೆ ಒಳ್ಳೇದಾಗತ್ತೆ. ಎಲ್ಲರೂ ತಾವು ಇದೇ ರೀತಿ ನಮ್ ಜೊತೆಗೆ ಹೊಂದಾಣಿಕೆ ಮಾಡ್ಕೊಂಡು ಮುಂದಿನ ದಿನಗಳಲ್ಲಿ ನಾವೆಲ್ಲ ಇನ್ನೂ ಉನ್ನತ ಸಾಧನೆ ಸಾಧಿಸೋಣ. ಇದು ನಮಗೆ ಅದೊಂದು ಮಾರ್ಗದರ್ಶನ ಮೆಸೇಜ್ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಗುಡ್ ಮಾರ್ನಿಂಗ್. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಚಲ್ಕಾಪುರಿ ಅವರೇ. ತುಂಬಾ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿದ್ರಿ. ಅವರೇ ಗ್ರೇಟ್ ಲೀಡರ್ ಅಂತ ಹೇಳ್ಬಹುದು. ಡೆಫಿನೆಟ್ಲಿ ಮುಂದಿನ ದಿನಗಳಲ್ಲಿ ಇನ್ನು ನಿಮ್ಗೆ ಅವಕಾಶ ಕೊಡೋಣ. ನಮ್ ಜೊತೆಗೆ ಮಾಲತಿ ಅವರು ಟೀಚರ್ ಇದ್ದಾರೆ, ಸ್ಕೂಲಿಗೆ ಹೋಗ್ಬೇಕಾಗ್ತದೆ ಕಾಣ್ತದೆ. ಮಾಲತಿ ಅವರೇ, ಗುಡ್ ಮಾರ್ನಿಂಗ್. ಮಾಲತಿ ಕಿತ್ತೂರ್, ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್ ಎವ್ರಿವನ್. ಸೊ ಯಾವುದೇ ಕಂಪ್ನಿ ಜಾಯಿನ್ ಆಗ್ಬೇಕಾದ್ರೆ ಮುಂಚೆ ಎಲ್ರು ನೋಡೋದು ಸ್ಟೆಬಿಲಿಟಿ ಮತ್ತೆ ಆ ಪ್ರಾಡಕ್ಟ್ ಹೇಗಿದೆ ಅಂತ ಇದೆಲ್ಲ ನೋಡ್ತಾರೆ ಸರ್. ಹಾಗೆ ಸುಮ್ನೆ ಜಾಯಿನ್ ಆಗೋದಿಲ್ಲ. ಈಗ ನಮ್ಗೆ
ಈ ಪ್ರಾಡಕ್ಟ್ ಅಂತೂ 100 ಅಲ್ರಿ 200% ನಮ್ಗೆ ಕಾನ್ಫಿಡೆಂಟ್ ಇದೆ. ಬಿಕಾಸ್ ಅದನ್ನ ನಾವು ಆಲ್ರೆಡಿ ಪ್ರಾಕ್ಟಿಕಲಿನೂ ತಗೊಂಡು ನಾವು ಎಕ್ಸ್ಪೀರಿಯನ್ಸ್ ಮಾಡಿದೀವಿ. ಸೊ ಅದನ್ನ ನಮ್ಗೆ ಈಸಿ ಹೇಳಲಿಕ್ಕೆ, ಯಾಕಂದ್ರೆ ಪ್ರಾಡಕ್ಟ್ ಎಲ್ಲ ನಮ್ಗೆ ಅವೈಲೇಬಲ್ ಇದಾವೆ. ಸೊ ಹಿಂಗಾಗಿ ನಾವೇ ನಮ್ಮ ಓನ್ ಎಕ್ಸ್ಪೀರಿಯನ್ಸ್ ನಾವು ಶೇರ್ ಮಾಡ್ತಿದ್ವಿ ಇಷ್ಟ ದಿವಸ. ಸೊ ಈಗ ಈ ಸ್ಟೆಬಿಲಿಟಿ ಅಂತ ಬಂದಾಗ ಕಂಪನಿದು, ಅದು ನಮ್ಗೆ ಸ್ವಲ್ಪ ಹೇಗಿತ್ತು ಅಂದ್ರೆ, ನಮ್ಮ ಮಹಾಗುರುಗಳಾದಂತಹ ನಮ್ಮ ಶೆಟ್ಟಿ ಸರ್ ಯಾವಾಗೂ ಥೇರಿ ಕ್ಲಾಸ್ ಕೊಡ್ತಿದ್ರು ನಮಗ. ಸೊ ನಮ್ ಕಂಪನಿ ಹಾಗೆ, ನಮ್ ಕಂಪನಿ ಹೀಗೆ, ನಮ್ದು ಎಲ್ಲ ಓನ್ ಹೀಗಿದೆ ಹಾಗಿದೆ. ಸೊ ಥೇರಿ ಕ್ಲಾಸ್ ನಾವೆಲ್ಲ ಅಟೆಂಡ್ ಆಗಿದೀವಿ. ಆಮೇಲೆ ನಾವು ಒಂದ್ ಟ್ರಿಪ್ಪು ಮಾಡಿದೀವಿ. ನಮ್ದು ಚೆನ್ನೈ ಟ್ರಿಪ್ ಆಯ್ತು. ಅದು ಪಾಂಡಿಚೇರಿಗೆಲ್ಲ ಹೋಗಿ ಅಲ್ಲಿ ಒಂದಿಷ್ಟು ಕಾನ್ಫಿಡೆಂಟ್ ಬಂದಿತ್ತು. ಬಟ್ ಇಲ್ಲಿ ನಾವು ಏನ್ ಸಿದ್ದಿಪೇಟೆಗೆ ಹೋದ್ವಲ್ಲ, ಇಲ್ಲಿ ನಮ್ಗೆ 100 ಅಲ್ಲ 200% ಸ್ಟೆಬಿಲಿಟಿ ವೈಸು ನಮ್ಗೆ ಕಾನ್ಫಿಡೆಂಟ್ ಬಂತು. ಹೇಗೆ ಪ್ರಾಡಕ್ಟ್ ವೈಸ್ ನಮ್ಗೆ ಓನ್ ಪ್ರಾಕ್ಟಿಕಲ್ ಆಗಿ ನಾವು ಎಕ್ಸ್ಪೀರಿಯನ್ಸ್ ಮಾಡಿದಾಗ ಹೇಗೆ ಅದು ಮನದಾಳದಿಂದ ಬರ್ತಿತ್ತು ಬೇರೆದವ್ರಿಗೆ ಹೇಳಲಿಕ್ಕೆ. ಸೊ ಈಗ ಸ್ಟೆಬಿಲಿಟಿ ಅಂತ ಬಂದಾಗ ಕಂಪನಿದು, ಅದನ್ನು ಕೂಡ ನಾವು ಮನದಾಳದಿಂದ ಹೇಳಲಿಕ್ಕೆ, ಇದು ಒಂದು ಸ್ಟ್ರಾಂಗ್ ಡಿಸಿಷನ್ ತಗೊಳಿಕ್ಕೆ ನಮ್ಮ ಕಂಪನಿ ಇದು ಬೇರೆದವ್ರಿಗೆ ಅದನ್ನ ಎಕ್ಸ್ಪ್ಲೇನ್ ಮಾಡಕ್ ನಮಗ ಬಾಳ ಅಂದ್ರ ಬಾಳ ಹೆಲ್ಪ್ ಆಯ್ತು ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಸೊ ಇಷ್ಟ ದಿವಸ ನಾವು ಬರೀ ಥೇರಿ ಕ್ಲಾಸ್ ಕೇಳಿದ್ವಿ. ಇದೊಂದು ಪ್ರತ್ಯಕ್ಷ ಕಂಡ್ರು ಪ್ರಮಾಣಿಸಿ ನೋಡು ಅನ್ನೋ ಹಾಗೆ ನಮಗೊಂದು ನಿದರ್ಶನ ಸಿಕ್ತು. ಸೊ ಇದರಿಂದ ನಾವು ಈ ಬಿಸ್ನೆಸ್ ಇದನ್ನೇ ಇಟ್ಕೊಂಡು ನಾವು ಎಷ್ಟು ಬೇಕಾದಷ್ಟು ಮುಂದುವರಿಬಹುದು. ಸೊ ಅಫ್ಕೋರ್ಸ್ DXN ಫ್ಯಾಮಿಲಿ. ಸೊ ಫ್ಯಾಮಿಲಿ ಅಂದಾಗ ನಾವೆಲ್ಲರೂ ಒಂದ್ ಕಡೆ ಯಾವಾಗ್ಲೂ ಕೂಡ್ತಾ ಇರ್ಬೇಕು. ವರ್ಷದಲ್ಲಿ ಒಂದ್ಸತ ಆದ್ರೂ ಕೂಡ್ತಿರ್ಬೇಕು, ಒಂಥರ ಗೆಟ್ ಟುಗೆದರ್. ಸೊ ಅದು ಕೂಡ ಇಲ್ಲಿ ನಮ್ಮಲ್ಲಿ ಆಯ್ತು ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಇದು ಅತ್ಯದ್ಭುತವಾದ ಲೈಕ್ ಅವಿಸ್ಮರಣೀಯ ಕ್ಷಣಗಳನ್ನ ನಾವು ಸಿದ್ದಿಪೇಟೆಯಲ್ಲಿ ಕಳೆದ್ವಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಅದರಿಂದ ಎಲ್ರಿಗೂ ಕೂಡ, ಎಲ್ಲಾ DXN ಫ್ಯಾಮಿಲಿ ಅವ್ರ ಬಿಸ್ನೆಸ್ ಇಂಪ್ರೂವ್ ಆಗ್ಲಿ, ಸ್ಟೆಬಿಲಿಟಿ ವೈಸ್ ಆಯ್ತು, ಪ್ರಾಡಕ್ಟ್ ವೈಸ್ ಆಯ್ತು, ತುಂಬಾ ಕಾನ್ಫಿಡೆಂಟ್ ಆಗಿ ಅವರು ಕೂಡ ಎಲ್ರಿಗೂ ಇನ್ನು ಹೆಚ್ಚು ಹೆಚ್ಚು ಜನರನ್ನ ಜಾಯಿನ್ ಮಾಡಿಸಿ ಅವರು ಸಕ್ಸಸ್ಫುಲ್ ಆಗ್ಬೋದು ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಥ್ಯಾಂಕ್ ಯು. ತುಂಬಾ ಚೆನ್ನಾಗಿ ನೀವು ಎಕ್ಸ್ಪ್ಲೈನ್ ಮಾಡಿದ್ರಿ. ಯಾಕಂದ್ರೆ ನೀವು ಟೀಚರ್ ಆದ್ರಿಂದ ನೆನಪಿನ ಶಕ್ತಿ ನಿಮ್ಗೆ ಸ್ವಲ್ಪ ಜಾಸ್ತಿನೇ ಕಾಣ್ತದೆ. ಅಷ್ಟು ಚೆನ್ನಾಗಿ ಎಲ್ಲ ಪಾಯಿಂಟ್ ಅನ್ನು ಕವರ್ ಮಾಡಿದ್ರಿ. ರಿಯಲಿ ಗ್ರೇಟ್ ಮೇಡಮ್, ವಂಡರ್ಫುಲ್. ನೀವು ಆಲ್ರೆಡಿ ಸ್ಟಾರ್ ರೂಬಿ ಆಗಿದ್ರಿ. DXN 15,000 ರೂಪಾಯಿ ಆಲ್ರೆಡಿ ಬೋನಸ್, ಎಕ್ಸ್ಟ್ರಾ ಬೋನಸ್ ಅನ್ನು ಸಹ ತಗೊಂಡಿದ್ರಿ. ನಿಮ್ಗೆ ನಾವು ವಿಶ್ ಮಾಡ್ತಾ ಇದೀವಿ ಇಲ್ಲಿಂದನೇ. ಕಂಗ್ರಾಚುಲೇಷನ್, ಯು ಆರ್ ಗೋಯಿಂಗ್ ಟು ಬಿಕಮ್ ಎ ಸ್ಟಾರ್ ಡೈಮಂಡ್ ವಿತ್ ಇನ್ ಡಿಸೆಂಬರ್. ಐ ವಿಲ್ ವಿಶ್ ಯು within December you are going to become a star diamond, glittering star diamond. Malti Kittur, all the way from Dharwad, Warriors Loop, Dharwad. All the best, madam. Thank you, sir. Thank you, sir. Thank you so much, sir. Best, Heli. Okay, we will go with Mallikarjun from Davangere. Mallikarjun, good morning. Good morning, sir. Good morning. Sir, ತುಂಬಾ ಸಂತೋಷ ಆಯ್ತು ಸರ್. ನಾವ್ ಬರೇ SN ಶೆಟ್ಟಿ ಅವ್ರನ್ನ ಮೀಟಿಂಗ್ ನಾಗೆ ನೋಡ್ತಾ ಇದ್ವಿ, ಅವ್ರು ಶಿಸ್ತು ಅವ್ರ ಇದನ್ನೆಲ್ಲ ಮಾಡ್ತಾ ಇರೋದು. ಆದ್ರೆ ಇನ್ನೊಬ್ಬ ಬಾಲ SN ಶೆಟ್ಟಿ ಅವ್ರನ್ನ ಅಲ್ಲಿ ನೋಡಿದ್ವಿ. ಎಲ್ಲಿ ಅಂದ್ರೆ ಮ್ಯೂಸಿಯಂ ನಲ್ಲಿ ಅವರು ಒಂದು ಡ್ಯಾನ್ಸ್ ನಲ್ಲಿ ಅವ್ರು ಎಷ್ಟು ಇದ್ರಾಗಿ ಇದ್ದದ್ದು ನಾವು ನೋಡಿ ತುಂಬಾ ಖುಷಿ ಆಯ್ತು. ನಂತರ ಇವರು ಡಾಕ್ಟರ್ ಲಿಮ್ ಅವ್ರಿಗೆ ಸಲ್ಯೂಟ್ ಸರ್, ಮತ್ತು ಮ್ಯಾನೇಜ್ಮೆಂಟ್ ಒಂದು ಸಲ್ಯೂಟ್ ಸರ್. ತುಂಬಾ ಚೆನ್ನಾಗಿ ಮ್ಯಾನೇಜ್ಮೆಂಟ್ ಮಾಡಿದ್ರು ಸರ್. ಎಲ್ಲ ಫ್ಯಾಕ್ಟ್ರಿ ನೋಡಿ ತುಂಬಾ ಸಂತೋಷ ಆಯ್ತು. ಫ್ಯಾಕ್ಟ್ರಿಯಲ್ಲಿ ಒಂದು ಫಾರಂ ನಲ್ಲಿ ಯಾವ ತರ ಬೆಳಿತಾರ, ಅದು ಹೆಂಗೆ ಇದನ್ ಮಾಡ್ತಾರ ಅದನ್ನ ಸಹ ನಾವು ನೋಡಿ ಒಂದು ಕಾನ್ಫಿಡೆಂಟ್ ಬಂತು. ಮತ್ತು ಫ್ಯಾಕ್ಟ್ರಿಯಲ್ಲಿ ಹೈಜೆನಿಕ್ ಮತ್ತು ಶಿಸ್ತು ಎಲ್ಲ ನೋಡಿ ತುಂಬಾ ಸಂತೋಷ ಆಯ್ತು. ಯಾಕಂದ್ರೆ ಬೇರೆ ಬರೇ ವಿಡಿಯೋದಲ್ಲಿ ನೋಡೋದಕ್ಕೂ ಲೈವ್ ಆಗಿ ನೋಡೋದಕ್ಕೂ ತುಂಬಾ ಡಿಫ್ರೆನ್ಸ್ ಆಗತ್ತೆ. ತುಂಬಾ ಕಾನ್ಫಿಡೆನ್ಸ್ ಬಂತು. ಯಾಕಂದ್ರೆ ಎಲ್ಲರೂ ಕೇಳೋದು ಎಲ್ಲದಿದು ಏನು ಅಂತಂದು ನಾವು ಮಲೇಷ್ಯಾದೇ ಹೇಳ್ಬೇಕಾಗಿತ್ತು. ಯಾಕಂದ್ರೆ ನಾವು ನೋಡಿರ್ಲಿಲ್ಲ. ಹಂಗಾಗಿ ಇವತ್ತು ನೋಡಿರೋದ್ರಿಂದ ಇಲ್ಲೇ ನಮ್ಮ ಭಾರತದ ಫ್ಯಾಕ್ಟ್ರಿ ಇಲ್ಲೇ ಸಿದ್ದಿಪೇಟೆಯಲ್ಲೇ ಮಾಡಿದಾರ ಅನ್ನೋ ಒಂದು ಕಾನ್ಫಿಡೆಂಟ್ ಬಂದಿದೆ ಸರ್. ಮತ್ತು ಬಿಸ್ನೆಸ್ ಅತ್ಯಂತ ಹೆಚ್ಚಿನ ವಯಕ್ಕೆ ತುಂಬಾ ಸಹಕಾರಿ ಆಗ್ತದೆ. ಮತ್ತು ಮೈಂಡ್ ರಿಲ್ಯಾಕ್ಸಿಗೆ ಅಂದ್ರೆ ಒಂದು ಬಿಸ್ನೆಸ್ ಇಂಪ್ರೂವ್ಮೆಂಟ್ ಮಾಡ್ಕೊಂಡು ಮುಂದೆ ಹೋಗಕ್ಕೆ ಏನೇನು ಬೇಕೋ ಅದನ್ನೆಲ್ಲ ಟ್ರೈನಿಂಗ್ ಕೊಟ್ರಿ ಸರ್ ನೀವು. ಅಂದ್ರೆ ಶೂನ್ಯ ಆಗಿರ್ಬೋದು, ಒಂದು ಎಂಜಾಯ್ಮೆಂಟ್ ಆಗಿರ್ಬೋದು, ಪ್ರತಿಯೊಂದು ಸಹ ತುಂಬಾ ಸಹಕಾರಿ ಆಗುತ್ತೆ ಸರ್. ಬಿಸ್ನೆಸ್ ಮಾಡಕ್ಕೆ ತುಂಬಾ ಹೆಲ್ಪ್ ಆಯ್ತು ಸರ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಮಲ್ಲಿಕಾರ್ಜುನ್ ಅವರೇ. ಈಗ ನೀವು ನೆಕ್ಸ್ಟ್ ಟ್ರಿಪ್ಪಿಗೆ ಒಂದು ಮೈಂಡ್ ಅಲ್ಲಿ ಬಂದಿರ್ಬೋದಾ, ನಂದನೇ ಒಂದು 50 ಜನ ಕರ್ಕೊಂಡು ಹೋಗ್ಬೇಕು ಅಂತ? ಸರ್ ನಾನು ಅವತ್ತೇ ಹೇಳಿದೆ ಸರ್ ಮೀಟಿಂಗ್ ನಲ್ಲಿ,
ನಾನು ಕರ್ನಾಟಕದಾಗ ನಮ್ಮ ದಾವಣಗೆರೆನ ಒಂದು ಹೆಸರು ತಗೊಂಡ್ ಎಂಬಕ್ಕನ ಒಂದು ಗುರಿ ಐತಿ ಸರ್. ಇದ್ರಲ್ಲಿ ಎಷ್ಟು ಜನ ಬರ್ತಾರ ಅನ್ನೋದು ಒಂದು ಡೆಫಿನೆಟ್ ಆಗಿ ಗುರಿ ಆಗಿರ್ತದೆ ಸರ್. ಒಳ್ಳೆ ಜನನ ಒಂದು ಟ್ರಿಪ್ ಮಾಡಿಸ್ತೇನೆ ಸರ್ ನಿಮ್ಮ ಅಧ್ಯಕ್ಷತೆಯಲ್ಲಿ. ಓಕೆ ಥ್ಯಾಂಕ್ ಯು ವೆರಿ ಮಚ್ ಮಲ್ಲಿಕಾರ್ಜುನ್. ಆದಷ್ಟು ಬೇಗ Thank ನೀವು you. ಆಲ್ರೆಡಿ ಸ್ಟಾರ್ ಆಗಿದ್ದೀರಿ, ಈಗ ರೂಬಿ ಆಗ್ತೀರಿ ನಿಮ್ಗೆ ಶಾರ್ಟ್ಲಿ ಇನ್ನೊಂದು 1 ತಿಂಗಳಲ್ಲಿ. ನೆಕ್ಸ್ಟ್ ನೀವು ಡಿಸೆಂಬರ್ ಒಳಗೆ ನಿಮ್ಮ ಟಾರ್ಗೆಟ್ ಏನು ಡೈಮಂಡ್ ಟಾರ್ಗೆಟ್ ಇಟ್ಟಿದ್ರಿ ಅದನ್ನ ಕಂಪ್ಲೀಟ್ ಮಾಡಿ ಅಂತ ನಾನು ವಿಶ್ ಮಾಡ್ತಾ ಇದ್ದೀನಿ. ಆಲ್ ದ ಬೆಸ್ಟ್, Definitely, sir. ಆಲ್ ದ ಬೆಸ್ಟ್, ಆಲ್ ದ Thank you, ಬೆಸ್ಟ್. sir. Thank you. Okay, we will go with Miss Divya Dubey. Madam, Good morning, sir. good morning. All DXN family, good morning. Sir, ನಂದ ಫಸ್ಟ್ ಟ್ರಿಪ್, ಬಟ್ ನಂದ ಎಕ್ಸ್ಪೀರಿಯನ್ಸ್ ಭಾಳ ಚೆನ್ನಾಗಿತ್ತು. ನಾನು ಮಲೇಷಿಯಾ ಟ್ರಿಪ್ ಚೆನ್ನೈ ಟ್ರಿಪ್ ನಾನು ಬಂದಿಲ್ಲ, ಅವಾಗ ಜಾಯಿನ್ ಆಗಿದ್ದಿದ್ದಿಲ್ಲ. ಬಟ್ ಇವಾಗ ನಂದು ಅವ್ರದ್ದು ಎಕ್ಸ್ಪೀರಿಯನ್ಸ್ ಕೂಡ ಇದು ನಂದು ಎಕ್ಸ್ಪೀರಿಯನ್ಸ್ 100% ಶೋರ್. ಆಮೇಲೆ ಶೂನ್ಯ ಸೆಕ್ಷನ್ ಭಾಳ ಚೆನ್ನಾಗಿತ್ತು. ನಾನು ಹೊಸದೊಂದು ಏನ್ ಯೋಗ ಟಿವಿಯಲ್ಲಿ ನೋಡ್ತಿದ್ದೆ, ಬಟ್ ಯೋಗ ಅದು ಹಿಂಗ್ ಮಾಡು ಹಂಗ್ ಮಾಡು ಅಂತ ಅಂತಿದ್ರು. ಬಟ್ ಶೂನ್ಯ ಸೆಕ್ಷನ್ ಒಳಗ್ ಏನ್ ಪಾಯಿಂಟ್ಸ್ ಇರುತ್ತೆ ಅದು ತಿಳ್ಕೊಂಡೆ ನಾನು. ಮತ್ತೆ ಫ್ಯಾಕ್ಟ್ರಿ ವಿಸಿಟ್, ಆಮೇಲೆ ಕ್ಲೀನೆಸ್, ಅಲ್ಲಿಂದ ಎಲ್ಲ ಒಂದ್ ಬೇರೆ ಫಾರಿನ್ ಕಂಟ್ರಿ ತರ ಇತ್ತು. ಮತ್ತೆ ನಂದು ಫುಲ್ ಎಕ್ಸ್ಪೀರಿಯನ್ಸ್, ಒಂದ್ ಫ್ಯಾಮಿಲಿ ಸಿಕ್ಕಿದ ಹಾಗೆ, ಎಲ್ಲರೂ ಭೇದ ಭಾವ ಇಲ್ದೇನೆ ಎಲ್ಲರೂ ಒಟ್ಟಿಗೆ ನಾವು ಒಂದು ಫ್ಯಾಮಿಲಿ ಹಾಗೆ ಟ್ರೀಟ್ ಮಾಡಿದೀವಿ ಅಲ್ಲೇ ಅಂತಂದ್ ನಂಗ ಬೇರೆ ಏನು ಅನ್ಸಿದಿಲ್ಲ. ಅವ್ರು ಬೀದರ್ದಿಂದ ಬಂದಾರ, ಅವ್ರ ಕೊಪ್ಪದಿಂದ ಬಂದಾರ, ಎಲ್ಲಿಂದ ಬಂದಾರ, ಬಟ್ ನಂಗ ಹಂಗ್ ಬೇರೆ ಊರ್ದಿಂದ ಬಂದಾರ ಅಂತ ನಂಗೆ ಏನು ಹಂಗ ಅನ್ಸಿಲ್ಲ. ಬಟ್ ನಮ್ದೇ ಎಲ್ಲಾ ಫ್ಯಾಮಿಲಿ, ನಮ್ದು ಒಂದೇ, ಎಲ್ಲ ನಾವು ಎಲ್ಲರೂ ಒಂದೇ ಅಂತಂದು ತಿಳ್ಕೊಂಡಿದ್ದೇನೆ. ಹಂಗ್ ಫೀಲ್ ಆಯ್ತು. ಬಟ್ ನಂಗ್ ಬೇರೆ ಎಲ್ಲಿ ಟೂರಿಗೆ ಟ್ರಿಪ್ಪಿಗೆ ಹೋದ್ರೆ ಅವ್ರು ಹೀಗ್ ಮಾಡಿದ್ರು, ಅವ್ರು ಹಾಗ್ ಮಾಡಿದ್ರು ಅಂತಂದು ಮನ್ಸಲ್ಲಿ ಏನೋ ಕೋಪ ಬರುತ್ತೆ. ಬಟ್ ಇಲ್ಲಿ ಎಲ್ಲರೂ ಹ್ಯಾಪಿನೆಸ್ ಫೀಲ್ನೆಸ್ ಆಗಿತ್ತು ಸರ್. ಮತ್ತೆ ಇವಾಗ ನಂಗ ಫಸ್ಟ್ ಟೈಮ್ ನಾನ್ ನೋಡಿದ್ದು ಗ್ಯಾನೋಡರ್ಮಾ, ಫಸ್ಟ್ ಟೈಮ್ ಒರಿಜಿನಲ್. ಬಟ್ ನಂಗೆ ಇವಾಗ 100% ಶೋರ್ ಆಗಿದೆ. ಬಟ್ ನಾನು ಈಗ DXN ಪ್ರಾಡಕ್ಟ್ ನನ್ನ 100% ಶೋರ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿ ನಾನು ಸೆಲ್ ಮಾಡ್ಬೋದು, ಜನರಿಗೆ ತಿಳಿಸಬಹುದು ಇದ್ರ ಬಗ್ಗೆ. ಸೊ ಥ್ಯಾಂಕ್ ಯು ಸರ್, ಆಲ್ ಆಫ್ DXN ಫ್ಯಾಮಿಲಿ, ಥ್ಯಾಂಕ್ ಯು ಫಾರ್ ದಿಸ್ ಟ್ರಿಪ್. ನಂಗೆ ಅವಕಾಶ ಮಾಡಿ ಕೊಟ್ಟಿದ್ದು, ಥ್ಯಾಂಕ್ ಯು ಆಲ್ ಆಫ್ ಯು. ಥ್ಯಾಂಕ್ ಯು ವೆರಿ ಮಚ್ ದಿವ್ಯ ಅವರೇ. ನಿಮ್ಮ ಡ್ರೀಮ್ ರಿಯಲೈಸ್ ಆಗ್ತದೆ 100%. ಯಾಕಂದ್ರೆ ನೀವೀಗ ನೋಡಿ ಬಂದಿದ್ರಿ, ಎಸ್ಪೆಷಲಿ ಗ್ಯಾನೋಡರ್ಮಾ ಬಗ್ಗೆ ನೀವು ನೋಡಿದ್ರೆ ನೀವು ಪುಣ್ಯವಂತರ ಅಂತ ಹೇಳ್ಬೋದು. ಯಾಕಂದ್ರೆ ಸಾಧಾರಣದವರಿಗೆ ಅದು ಸಿಗುದಿಲ್ಲ. ನೀವು ನಿಮ್ಗೆ ಅದು ಸಿಕ್ಕಿದೆ. 100% ನಿಮ್ಮ ಮಾಡಿ ನಾನು ನಿಮ್ಗೆ ವಿಶ್ ಮಾಡ್ತಾ ಇದ್ದೇನೆ. ಆಲ್ ದ ಬೆಸ್ಟ್ ಫ್ರಮ್ ಹಿಯರ್. ಸೊ ಓಕೆ, ಆಲ್ ದ ಬೆಸ್ಟ್. ಅಶೋಕ್ ಅವರೇ, ಶಾರ್ಟ್ ಅಂಡ್ ಸ್ವೀಟ್ ಅಲ್ಲಿ ನಿಮ್ಮ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಬಹುದಾ? ಅಶೋಕ್, ಗುಡ್ ಮಾರ್ನಿಂಗ್. ಹಲೋ ಗುಡ್ ಮಾರ್ನಿಂಗ್, ಹೇಳಿ. ಗುಡ್ ಮಾರ್ನಿಂಗ್ ಎವ್ರಿಬಡಿ. ಎಲ್ರಿಗೂ ನಮಸ್ಕಾರ. ನನ್ಗಂತೂ ಸರ್ ಸಿದ್ದಿಪೇಟೆ ಫ್ಯಾಕ್ಟ್ರಿ ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು. ಯಾಕಂದ್ರೆ ಲಾಸ್ಟ್ ಟೈಮ್ ನಾನು ಮಲೇಷಿಯಾ ಹೋದಾಗ್ಲೂ ನನ್ಗೆ ಎಷ್ಟು ಖುಷಿ ಆಗಿಲ್ಲ ಸರ್. ಯಾಕಂದ್ರೆ ಇಲ್ಲಿ ನಮ್ಮ DXN ಫ್ಯಾಮಿಲಿಯವರೇ ಇದ್ರೆ ಅಂತ ನನ್ಗೆ ಹೆಮ್ಮೆಯಿಂದ ಹೇಳ್ಕೊಳ್ತೇನೆ ಸರ್. ಯಾಕಂದ್ರೆ ಪ್ರತಿಯೊಂದು ನಾವು ಉಡುಪಿಯಿಂದ ST ಸರ್, ಪುಷ್ಪರಾಜ್, ನಾವು ಒಟ್ಟಾಗ ಪ್ರತಿಯೊಂದು ಕ್ಷಣವನ್ನು ನಾವು ಎಂಜಾಯ್ಮೆಂಟ್ ಮಾಡಿದ್ದೇವೆ ಸರ್. ಬಸ್ಸಲ್ಲಿ ಹೋಗುವಾಗ ಒಳ್ಳೆ ಸೀನರಿ ಇರ್ಬೋದು, ಅದೇ ಹೋಟ್ಲಲ್ಲಿ ಊಟ ಮಾಡಿರ್ಬೋದು, ನಾವು ಪ್ರತಿಯೊಂದನ್ನು ಅಲ್ಲಿ ಹೋದ್ಮೇಲೆಯೂ ನನಗೆ ತುಂಬಾ ಖುಷಿ ಆಯ್ತು. ಯಾಕಂದ್ರೆ ನಾವು ಇಂಡಿಯಾದಲ್ಲಿ ಇಷ್ಟು ದೊಡ್ಡ ಫ್ಯಾಕ್ಟ್ರಿ ಆಗಿದೆ ಅಂತ ನಮ್ಗೆ ಹೆಮ್ಮೆಯಿಂದ ಎಲ್ಲಿ ನಾವು ಹೇಳ್ಕೊಳ್ಬಹುದು. ಯಾಕಂದ್ರೆ ಯಾವ ಕಂಪನಿಯೂ ಒಂದು ಅವರ ಫ್ಯಾಕ್ಟ್ರಿಯನ್ನು ತೋರಿಸುದಿಲ್ಲ. ಈಗ ಎಷ್ಟೋ ವರ್ಷದಿಂದ ನಾವು ಪೇಸ್ಟ್, ಅದರ್ಸ್ ಪ್ರಾಡಕ್ಟ್ ಯೂಸ್ ಮಾಡ್ತೇವೆ, ಆದ್ರೆ ನಮ್ಮ ಆ ಕಂಪನಿಯವರು ಯಾರು ಫ್ಯಾಕ್ಟ್ರಿ ಒಳಗಡೆ ಖಂಡಿತ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ನಮ್ಮ DXN ಕಂಪನಿ ತೋರಿಸಿದ್ರೆ ನಾವು ತುಂಬಾ ಖುಷಿ ಪಡಬೇಕಾಗ್ತದೆ. ಯಾಕಂದ್ರೆ ನಮ್ಗೆ ಇದ್ರಲ್ಲಿ ದೊಡ್ಡ ಒಂದು ನಾವು ಹೇಳ್ತೇವೆ, ಈಗ ಉತ್ತರ ಕನ್ನಡನ ಸರ್ ಎಕ್ಸಾಂಪಲ್ ಹೇಳ್ತಾರೆ. ಉತ್ತರ ಕನ್ನಡದವರಿಗೆ ಸಮುದ್ರ ಎಷ್ಟು ದೊಡ್ಡದಿದೆ ಅಂತ ಹೇಳಿದ್ರೆ ಯಾರಾದ್ರೂ ನಂಬ್ತಾರ? ಏನೋ ಒಂದು ಇರ್ಬೋದು, ಬಾವಿ, ಕೆರೆ, ಇಲ್ಲದ್ರೆ ಒಂದು ನದಿ ತರ ಅಂತ. ಆದ್ರೆ ಸಮುದ್ರ ಬಂದಾಗ ಮಾತ್ರ ಸಮುದ್ರ ಎಷ್ಟು ದೊಡ್ಡದಾಗಿದೆ ಅಂತ ಗೊತ್ತಾಗುದು. ಅದೇ ರೀತಿ ನಾವಲ್ಲಿ ಸಿದ್ದಿಪೇಟೆ ಫ್ಯಾಕ್ಟ್ರಿ ವಿಸಿಟ್ ಕೊಟ್ಟಾಗ ಮಾತ್ರ ನಮ್ಗೆ ಗೊತ್ತಾಗುದು ಇಷ್ಟು ದೊಡ್ಡ ಫ್ಯಾಕ್ಟ್ರಿ ಇದೆ. ಯಾಕಂದ್ರೆ ನಾನು ಪಾಯಿಂಟ್ ಹೇಳಿದ್ರೆ ನಮ್ಮ ಮೈಂಡ್ ಓಪನ್ ಆಗ್ತದೆ. ಯಾಕಂದ್ರೆ ನಾವು ಯಾವಾಗ್ಲೂ ಚಿತ್ರಣವನ್ನು ನೋಡಿದಾಗ ಮಾತ್ರ ನಮ್ಮ ಮೈಂಡ್ ಓಪನ್ ಆಗ್ತದೆ ವಿನ ನಾವು ಎಷ್ಟು ಹೇಳಿದ್ರು ಮೈಂಡ್ ಓಪನ್ ಆಗುದಿಲ್ಲ. ಒಂದು ರಿಯಾಲಿಟಿ ಇರಬೇಕು. ಅಂದ್ರೆ ನಾವೊಂದು ವಸ್ತುವನ್ನು ಈಗ ನಾವು ಕೊಟ್ಟಾಗ ಡೆಮೋ ನಾವು ತಿಂದಾಗ ಹೇಗೆ ನಮ್ಗೆ ಅನುಭವ ಆಗ್ತದೆ, ಆ ತರ ನಮ್ಗೆ ಅನುಭವ ಆಗಿದೆ ಸರ್.
ರಿಯಲಿ ನನಗೆ ತುಂಬಾ ಖುಷಿಯಾಗಿದೆ. ಖಂಡಿತ ನಾನು ಈ ಕ್ಯಾಂಪ್ ಅನ್ನು ತುಂಬಾ ಎಂಜಾಯ್ಮೆಂಟ್ ಮಾಡಿದ್ದೇನೆ. ಮುಖ್ಯವಾಗಿ ನಾನು ಶೈಲಾ ಶೆಟ್ಟಿ ಮ್ಯಾಮ್ ಗೆ ಥ್ಯಾಂಕ್ಸ್ ಹೇಳ್ಬೇಕು. ಅವರೊಂದು ಅಷ್ಟು ದೊಡ್ಡ ಟೀಮ್ ಅನ್ನು ಕರ್ಕೊಂಡು ಬಂದಿದ್ದಾರೆ ಅಂದ್ರೆ ಲೇಡಿ ಟೀಮ್ ಅನ್ನು, ರಿಯಲಿ ಗ್ರೇಟ್. ಯಾಕಂದ್ರೆ ಅಷ್ಟು ಸುಲಭ ಅಲ್ಲ. ಯಾಕಂದ್ರೆ ಒಂದು 18 ಜನ ಮೇಲೆ ಕರ್ಕೊಂಡು ಬಂದಿದ್ದಾರೆ ಅಂದ್ರೆ ಅದು ದೊಡ್ಡ ಸಾಧನೆ ಅವರದ್ದು. ಯಾಕಂದ್ರೆ 100% ಅವರು ಒಂದು ಬಿಹಾರದ ಧರ್ಮಶೀಲ ತರ ಕ್ರೌನ್ ಅಂಬಾಸಿಡರ್ ಆಗೋದು ಸಂಶಯ ಇಲ್ಲ. ಅವ್ರು ಮಾತ್ರ ಅಲ್ಲ, ಎಲ್ಲರೂ ಆಗ್ಬೋದು. ಎಲ್ಲರೂ ಒಳ್ಳೆ ರೀತಿಯಲ್ಲಿ ಕೋಆಪರೇಟ್ ಮಾಡಿ. ಸೆಕೆಂಡ್ ಆಗಿ ನನಗೆ ಬೀದರ್ ಟೀಮ್ ಸಹ ಭಾರಿ ಖುಷಿಯಾಗಿದೆ ಸರ್. ಒಳ್ಳೆ ರೀತಿಯಲ್ಲಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ, ಅವರಿಗೆ ನಾನು ಧನ್ಯವಾದ ಹೇಳ್ತೇನೆ. ಅದೇ ರೀತಿ ಪ್ರತಿಯೊಬ್ರು, ಕೊಪ್ಪಳ ಇರ್ಬೋದು, ಹಾವೇರಿ ಇರ್ಬೋದು, ಮಾಲಿಂಗ್ಪುರ ಇರ್ಬೋದು, ಪ್ರತಿಯೊಬ್ರು ಒಳ್ಳೆ ರೀತಿಯಲ್ಲಿ ಅವರವರ ಪರ್ಫಾರ್ಮೆನ್ಸ್ ತೋರಿಸಿದ್ದಾರೆ. ಯಾಕಂದ್ರೆ ನನಗೆ ಖುಷಿಯಾದದ್ದು ಪ್ರತಿಯೊಬ್ಬರ ಹತ್ರ ಒಂದು ಶಿಸ್ತು, ಸಂಯಮತೆ, ಮತ್ತೆ ಒಂದು ಒಳ್ಳೆಯ ಮನೋಭಾವ, ಒಂದು ಫ್ರೆಂಡ್ಸ್ ತರ ನಾವು ಯಾವಾಗ ನಾವು ಫ್ರೆಂಡ್ಸ್ ಗೆ ನೋಡಿ ನಾವು ಎಷ್ಟೋ ವರ್ಷದ ಫ್ರೆಂಡ್ಸ್ ನಾವು ಅಷ್ಟು ಕ್ಲೋಸ್ ಆಗಿರ್ತೇವೆ. 1-2 ದಿವಸದಲ್ಲಿ ನಾವು ಅಷ್ಟು ಕ್ಲೋಸ್ ಆಗಿದ್ದೇವೆ ಅಂತಂದ್ರೆ DXN ಒಂದು ಶಕ್ತಿ ಏನಂತ ಗೊತ್ತಾಗ್ತದೆ. ಯಾಕಂದ್ರೆ ಒಂದು ಮನೆ ತರ, ಒಂದು ಫ್ಯಾಮಿಲಿ ನಮ್ಗೆ ಭಾವನೆಯಲ್ಲಿ ಬಂದಿದೆ ಸರ್. ತುಂಬಾ ಖುಷಿ ಆಯ್ತು. ಮುಖ್ಯವಾಗಿ ನಾನು ಶೆಟ್ಟಿ ಸಾರಿಗೆ, ನಮ್ಮ ಮಗಳ ಆರೋಗ್ಯ ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದ್ರೆ ನಾನು ಅಚೀವ್ಮೆಂಟ್ ಆಗಿ ಬಂದದ್ದು, ನಾನು ಫ್ರೀ ಟ್ರಿಪ್ ಬಂದಿದ್ದೇನೆ ಅಲ್ಲಿ. ಆದ್ರೂ ನಾನು ಒಂದ್ಸಲ ಕ್ಯಾನ್ಸಲ್ ಆಗಿತ್ತು, ನಾನು ಲಾಸ್ಟ್ ಟೈಮ್ ನನಗೆ ಬರ್ಲಿಕ್ಕೆ ಆಗ್ಲಿಲ್ಲ. ಸೆಕೆಂಡ್ ಕಂಪನಿ ಹತ್ರ ಮಾತಾಡಿ ನನಗೆ ಸೆಕೆಂಡ್ ಶಿಫ್ಟ್ ಸಿಕ್ತು. ಹಾಗಾಗಿ ನಾನು ಖುಷಿ ಪಡ್ತೇನೆ. ಶೆಟ್ಟಿ ಸಾರಿಗೆ ನಾನು ತುಂಬಾ ನಾನು ಆಭಾರಿಯಾಗಿದ್ದೇನೆ. ಅದೇ ರೀತಿ ನಮ್ಮೊಟ್ಟಿಗೆ ಪುಷ್ಪರಾಜ್ ಸಹ ಒಳ್ಳೆ ಕೋಆಪರೇಟ್ ಮಾಡಿದ, ನನ್ನೊಂದು ಅಣ್ಣನ ತರ, ಫ್ರೆಂಡ್ಸ್ ತರ ಒಳ್ಳೆ ರೀತಿಯಲ್ಲಿ ನಾವು ಹೋಗಿ ಬಂದಿದ್ದೇವೆ. ನನಗೆ ಶೂನ್ಯ ಸೆಕ್ಷನ್ ಮಂಜುನಾಥ್ ಪಾಟ್ಕರಿಗೂ ನಾನು ಧನ್ಯವಾದ ಸಲ್ಲಿಸ್ತೇನೆ. ಯಾಕಂದ್ರೆ ಒಳ್ಳೆ ರೀತಿಯಲ್ಲಿ ನಮ್ಗೆ ಶೂನ್ಯವನ್ನು ಕಲಿಸಿಕೊಟ್ಟಿದ್ದಾರೆ. ಆಲ್ರೆಡಿ ನಾವು ಶೂನ್ಯ ಮಾಡ್ತಿತ್ತು, ಆದ್ರೆ ಇಷ್ಟು ಡೀಪ್ ಆಗಿ ಮಾಡ್ತಿರ್ಲಿಲ್ಲ ನಾವು. ಬೆಳಿಗ್ಗೆ ಎದ್ದು ಒಂದು 29 to 0 ರಿವರ್ಸ್ ಬರ್ತಾ ಇತ್ತು, ಇಲ್ಲಾಂದ್ರೆ 99 to 0 ಇದು ಡಬಲ್ ಕೌಂಟ್. ಸ್ವಲ್ಪ ವಿಧಾನ ಚೇಂಜ್ ಇತ್ತು ಅದೆಲ್ಲ ನಮ್ಗೆ. ಯಾಕಂದ್ರೆ ಡಾಕ್ಟರ್ ರಾಜೇಶ್ ಸಾವಿರ ಮತ್ತೆ ಜನಾರ್ದನ್ ಅವರ ಸ್ವಲ್ಪ ಶೂನ್ಯ ವ್ಯತ್ಯಾಸ ಇದೆ ಅಂತ ನನ್ಗೆ ಅನಿಸ್ತದೆ. ಯಾಕಂದ್ರೆ ಇವರದೊಂದು ಬೇರೆ ರೀತಿಯಲ್ಲಿ, ಅಂದ್ರೆ ರೀತಿ ಒಂದೇ, ಸ್ವಲ್ಪ ಚೇಂಜಸ್ ಇದೆ. ಅಂದ್ರೆ ಇದು ಸಹ ನಮ್ಗೆ ಒಳ್ಳೇದಂತ ಅನಿಸ್ತು. ಮುಖ್ಯವಾಗಿ ನಾವು ಡಾಕ್ಟರ್ ಲಿಮ್ಸೋಜಿನ್ಗೆ ಎಷ್ಟು ಕೃತಜ್ಞತೆ ಸಲ್ಲಿಸಿದ್ರು ಸಾಕಾಗುದಿಲ್ಲ. ಯಾಕಂದ್ರೆ ಒಂದು ವಿಶ್ವದ ಒಂದು ಶ್ರೇಷ್ಠ ವ್ಯಕ್ತಿ ಅಂತ ಹೇಳ್ಬೋದು. ಯಾಕಂದ್ರೆ ಅಂತ ಒಂದು ಥಿಂಕಿಂಗ್ ಬ್ರಾಡ್, ಎಲ್ಲರನ್ನೂ ಒಂದು ಸಮಾನ ಮನೋಭಾವ, ಬೇರೆ ಬೇರೆ ಜಾತಿ, ಮತ, ಧರ್ಮ ಇರ್ಬೋದು, ಎಲ್ಲರೂ ನಮ್ಮವರೇ, ಎಲ್ಲರೂ ಒಂದು ನಮ್ಮ ಫ್ಯಾಮಿಲಿ ಅಂತ ಎಣಿಸಿ ಅವರೊಂದು ಇಂಥ ಒಂದು ಕನಸನ್ನು ಕಟ್ಟಿ ನಮ್ಗೆ ಚೆನ್ನೈ ಸಿದ್ದಿಪೇಟೆಯಲ್ಲಿ ಇಷ್ಟು ದೊಡ್ಡ ಫ್ಯಾಕ್ಟರಿ ಮಾಡಿದ್ದಾರೆ. ನಾವು ಅವರಿಗೆ ಎಷ್ಟು ಕೃತಜ್ಞತೆ ಸಲ್ಲಿಸಿದ್ರು ಸಾಕಾಗುದಿಲ್ಲ. ಯಾಕಂದ್ರೆ ಮೈನ್ ನಾವು ತಿಳ್ಕೊಳ್ಬೇಕು, ಇದು ನಮ್ಮ ಫ್ಯಾಕ್ಟರಿ ಅಂತ. ಯಾಕಂದ್ರೆ ಅವರು ಆಗೊಂದು ಮೇಡಮ್ ಹೇಳಿದ್ರು, ನಮ್ಮ ಮನೆ ತೋಟ ನೋಡಿದ್ದೇವೆ, ನಮ್ಮ ಅಂಗಳ, ಅಂದ್ರೆ ನಮ್ದೇ ಇದು ನಿಮ್ಮವರು ಬೇರೆಯವರಿಗೆ ಮಾಡಿದಲ್ಲ, ನಮ್ಗಾಗೆ ಮಾಡಿದ್ದು. ಹಾಗಾಗಿ ನಾವು ಇದ್ರಲ್ಲಿ ಎಷ್ಟು ನಾವು ವರ್ಕ್ ಮಾಡ್ತೇವೆ ಅಷ್ಟು ನಾವು ಸಕ್ಸಸ್ಫುಲ್ ಆಗ್ಬೋದು. ಮೈನ್ ಅಂದ್ರೆ ನಾನು ಹೇಳ್ತೀನಿ ಸ್ನೇಹಿತರೆ, ಇದರಲ್ಲಿ ಒಂದು ಕಲಿಯುವುದು ಬಾರಿ ಇಂಪಾರ್ಟೆಂಟ್. ಯಾಕಂದ್ರೆ ನನಗೂ ಸ್ವಲ್ಪ ಎಜುಕೇಶನ್ ಕಮ್ಮಿ ಇರ್ಬೋದು, ಅದು ನಮ್ಮ ಟೀಮಲ್ಲಿ ತುಂಬಾ ಎಜುಕೇಟೆಡ್ ಪರ್ಸನ್ ಇರ್ಬೋದು. ಯಾಕಂದ್ರೆ ನಾವು ಸ್ವಲ್ಪ ಕಮ್ಮಿ ಕಲ್ತಿದ್ದೇವೆ ಅಂತ ಬೇರೆಯವರು ಬೇಕಾದಷ್ಟು ಜನ ಇದ್ದಾರಲ್ಲ, ಅವಕಾಶ ಬೇಕಾದಷ್ಟು ಇದೆ ಈ ಪ್ರಪಂಚದಲ್ಲಿ. ಯಾರು ನೆಗೆಟಿವ್ ಥಿಂಕ್ ಮಾಡಬೇಡಿ. ನಾನು ಆಗ್ಲೇ ಹೇಳಿದರೆ ಅಬ್ಜೆಕ್ಷನ್ ಹ್ಯಾಂಡ್ಲಿಂಗ್ ಅಂದ್ರೆ ಪಾರ್ಟ್ ನಾನು ಹೇಳಿದಲ್ಲ, ಪ್ರತಿಯೊಬ್ರು ಕ್ವಶನ್ ಕೇಳಿದಷ್ಟು ನಿಮ್ಗೆ ಒಳ್ಳೇದೇ. ಯಾಕಂದ್ರೆ ನಿಮ್ಗೆ ಜಾಸ್ತಿ ವಿಷಯ ಹೇಳಲಿಕ್ಕೆ ಒಂದು ವಿಷಯ ಸಿಗ್ತದೆ ನಿಮ್ಗೆ. ಫಸ್ಟ್ ಆಫ್ ಆಲ್ ಮನೆಯಲ್ಲೇ ನಮ್ಗೆ ಅಬ್ಜೆಕ್ಷನ್ ಬರ್ಬೋದು. ನಾವು ಸರ್ ಹೇಳಿದ ಹಾಗೆ ಮನೆಗೆ ಹೋಗಿ ಗಂಡ ಹೆಂಡತಿಗೆ ಹೇಳಿದ್ರೆ ಅಬ್ಜೆಕ್ಷನ್ ಇರುತ್ತೆ, ಹೆಂಡತಿ ಗಂಡನಿಗೆ, ತಂದೆ ತಾಯಿ ಅಣ್ಣ ತಮ್ಮದ್ರೆ ಅಬ್ಜೆಕ್ಷನ್ ಬರ್ಬೋದು. ನಂತರ ಅವರಿಗೆ ಸರಿ ಆಗ್ತಾರೆ ಒಂದೇ ಸಲ ಅವರು. ಯಾಕಂದ್ರೆ ನಾವು ಅವರ ಜಾಗದಲ್ಲಿ ಕೂತು ಕೇಳಿದಾಗ ಮಾತ್ರ ಅದು ಗೊತ್ತಾಗೋದು. ಹಾಗೆ ನೀವು ಕಲಿತಾ ಇರಿ, ಯಾಕಂದ್ರೆ ಇದು ನಿರಂತರತೆ. ನಾವು ಕಲಿತಾ 100% ಪ್ರತಿಯೊಬ್ರು ಸಕ್ಸಸ್ಫುಲ್ ಆಗ್ಬೋದು ಅಂತ ನಾನು ಈ ಸಿದ್ದಿಪೇಟೆ ಫ್ಯಾಕ್ಟರಿಯನ್ನು ತುಂಬಾ ಎಂಜಾಯ್ಮೆಂಟ್ ಮಾಡಿದೆ. ಪ್ರತಿಯೊಬ್ರು ನಮ್ಮ ಕರ್ನಾಟಕದ ಎಲ್ಲಾ ಲೀಡರ್ಸ್ ನಮ್ಗೆ ಒಳ್ಳೆ ದೊಡ್ಡ ಲೀಡರ್ಸ್ ತರ ಕಾಣಿಸಿದ್ರು. ಯಾಕಂದ್ರೆ ಅವರ ಒಂದು ಒಳ್ಳೆಯ ಆತ್ಮೀಯತೆಯಲ್ಲಿ ಎಲ್ಲಿಯೂ ಸಿಗುದಿಲ್ಲ ಸರ್. ನಾವು ಏನನ್ನೂ ಕಂಡ್ಕೊಳ್ಬಹುದು ಅಂತ ಒಂದು ಆತ್ಮೀಯತೆಯನ್ನು ಪ್ರತಿಯೊಬ್ರು ತೋರಿಸಿದ್ದಾರೆ. ಪ್ರತಿಯೊಬ್ಬರಿಗೆ ನಾನು ವಂದನೆ ಸಲ್ಲಿಸ್ತಾ ಇದ್ದೇನೆ. ಖಂಡಿತ ನೆಕ್ಸ್ಟ್ ಟೈಮ್ ಬರುವಾಗ ನಾನು ಸಿದ್ದಿಪೇಟೆಗೆ ಅಟ್ಲೀಸ್ಟ್ ಒಂದು 10 ಜನ ಕರ್ಕೊಂಡು ಬರ್ತೇನೆ. ನೆಕ್ಸ್ಟ್ ನಾನು ಒಂದು ಸ್ಟೆಪ್ ಅನ್ನು, ನಾನೀಗ ಡಬಲ್ ಡೈಮಂಡ್ ಆಗಿದೆ, ಎಕ್ಸಿಕ್ಯೂಟಿವ್ ಡಬಲ್ ಡೈಮಂಡ್ ಆಗಿಯೇ ಬರ್ತೇನೆ ಅಂತ ನಾನು ನಿಮ್ಮಲ್ಲಿ ಚಾಲೆಂಜ್ ಮಾಡ್ತೇನೆ ಸರ್. 100% 2028ಕ್ಕೆ ನನ್ನ ಇದು ಡ್ರೀಮ್ ನೀಲನಕ್ಷೆಯನ್ನು ಮಾಡಿದ್ದೇನೆ. 20 ಜನ ಡೈಮಂಡ್ ಯಾರಂತೂ ಅದರಲ್ಲಿ ಬರ್ದು ನಾನು ಕರೆಕ್ಟ್ ಮಾಡಿ ಇಟ್ಟಿದ್ದೇನೆ ಸರ್. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಅಶೋಕ್ ಅವರೇ. ಯು ಆರ್ ಎ ಗ್ರೇಟ್ ಲೀಡರ್. ಯಾಕಂದ್ರೆ ಯು ಆರ್ ಎ ಸ್ಪೀಕರ್, ಲೀಡರ್. ನಿಮ್ಮ ಮಾತುಗಾರಿಕೆ ಅದು ಚೆನ್ನಾಗಿ ಮೂಡಿ ಬಂದಿದೆ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್ ಅಶೋಕ್ ಅವರೇ. ರಾಕೇಶ್, ಗುಡ್ ಮಾರ್ನಿಂಗ್ ರಾಕೇಶ್. ರಾಕೇಶ್ ಅವರು ನಮ್ ಜೊತೆಗೆ ಒಳ್ಳೆಯ ಒಂದು MC ಮಾಸ್ಟರ್ ಆಫ್ ಸೆರೆಮನಿ ಅವರ ಚಿತ್ರೀಕರಣ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಗ್ರೇಟ್ ಅಪ್ಕಮಿಂಗ್ ಲೀಡರ್ಸ್ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಅವರು ತುಂಬಾ ಜನರಿಗೆ ಹಣ ಕೊಟ್ಟಿದ್ದಾರೆ, ಆದ್ರೆ ಹಣವನ್ನು ನೀವು ಲಾಸ್ಟಿಗೆ ಅದು ಅವ್ರು ಎನ್ಕ್ಯಾಶ್ ಮಾಡ್ಬೇಕಾಗಿತ್ತು. ಬಟ್ ನೀವು ವಾಪಸ್ಸು ಕೊಡ್ಲಿಲ್ಲ ಕಾಣ್ತದೆ ಕೆಲವರು. ಆದ್ರೆ ಅದು ಆಕ್ಚುಲಿ ನಾವು ಜೆರಾಕ್ಸ್ ನೋಟ್ ಇರೋದ್ರಿಂದ ಅದನ್ನೆಲ್ಲ ನೀವು ಯೂಸ್ ಮಾಡಬೇಡಿ.
ನಿಮ್ಮಲ್ಲಿ ನಿಮ್ಗೆ ತೋರ್ಸ್ಲಿಕ್ಕೋಸ್ಕರ ಅದನ್ನ ಇಟ್ಕೊಳ್ಳಿ. ನಿಮ್ಗೆ ಅವಕಾಶ ಸಿಕ್ಕಿದಾಗ ಪುನಃ ವಾಪಸ್ ಕೊಟ್ಟು ಅದನ್ನ ಎನ್ಕ್ಯಾಶ್ ಸಹ ಮಾಡ್ಬೋದು ಪ್ರೈಸ್ ಅನ್ನ. ಓಕೆ, ಆಲ್ ದ ಬೆಸ್ಟ್. ಐ ವಿಲ್ ಗೋ ವಿತ್ ರಾಕೇಶ್. ರಾಕೇಶ್, ಗುಡ್ ಮಾರ್ನಿಂಗ್. ಎಸ್ ಗುಡ್ ಮಾರ್ನಿಂಗ್ ಎವ್ರಿವನ್. ಸೊ DXN ಸಿದ್ದಿಪೇಟ್ ವಿಸಿಟ್ ಗಿಂತ ಮುಂಚೆ ಫಸ್ಟ್ ಎಲ್ಲರಿಗೂ ಹೇಳಕ್ ಇಷ್ಟಪಡ್ತೀನಿ, ನಾವು DXN ಅಲ್ಲಿ ಇದೀವಿ ಅಂದ್ರೆ ವಿ ಆರ್ ದಿ ವೆರಿ ಮೋಸ್ಟ್ ಲಕ್ಕಿ ಪೀಪಲ್. ಸೊ ಕಂಪೇರ್ ಟು ಎನಿ ಅದರ್ DXN, ದ ವೇ ಆಫ್ DXN, ನೀವು ಉಳ್ಕೊಳೋದಿರ್ಬೋದು, ದ ಬಿಸ್ನೆಸ್ ಪ್ಲಾನ್, ಎವ್ರಿಥಿಂಗ್. ಸೊ ಹಾಗಾಗಿ ಫಸ್ಟ್ಲಿ ನಾವು DXN ಅಲ್ಲಿ ಇದೀವಿ ಅಂದ್ರೆ ಎಲ್ಲಾ ನೆಗೆಟಿವಿಟಿ ಬಿಟ್ಟು ವಿ ಶುಡ್ ಫೀಲ್ ಪ್ರೌಡ್. ಅಂಡ್ ಕಂಪ್ನಿ ವಿಸಿಟ್ ಅಂತ ಬಂದಾಗ ಎಸ್, ನಮ್ಮ DXN ಟ್ರೈನಿಂಗ್ಸ್ ಅಲ್ಲಿ ನಾವ್ ಎಲ್ಲರೂ ಮಾತಾಡ್ತೀವಿ 4 ಪಿಲ್ಲರ್ಸ್ ಅಂತ. ಸೊ ಕಂಪನಿ ವಿಸಿಟ್ ಅಂತ ಬಂದಾಗ ಫಸ್ಟ್ ನಾವು ಹೋದಾಗ ಅಲ್ಲಿ ಕಂಡಿದ್ದು DXN ಕಂಪನಿಯ ಗ್ಯಾನೋಡರ್ಮ ಪಿಲ್ಲರ್. ಸೊ ಅದು ನೋಡ್ತಿದ್ದಂಗೆ ಎಂತ ಖುಷಿ ಅನಿಸ್ತು ಅಂದ್ರೆ ಎಸ್, ದ ಕಂಪನಿ ಫೌಂಡೇಶನ್ ಫಸ್ಟ್ ಗೆ ಗೇಟ್ ಹತ್ರದ ಪಿಲ್ಲರ್ ಎಂತ ಸ್ಟ್ರಾಂಗ್ ಇದೆ ಅಂದ್ರೆ ನಾವ್ ಎಷ್ಟು ಸ್ಟ್ರಾಂಗ್ ಆಗ್ಬೇಕು ಇನ್ಮೇಲೆ DXN ಅಲ್ಲಿ. ಸೊ ಹಾಗಾಗಿ ಅಲ್ಲಿಂದ ನಮ್ಮ ಜರ್ನಿ ಸ್ಟಾರ್ಟ್ ಆಯ್ತು. ಆಫ್ಟರ್ ದಟ್ ಅಲ್ಲಿ ವಂಡರ್ಫುಲ್ ಲಂಚ್ ಇತ್ತು. ಅದಾದ್ಮೇಲೆ ಎಸ್, ನಾವು ಒಳಗಡೆ ಎಂಟ್ರಿ ಆಗ್ತಿದಂಗೆ ಅಲ್ಲಿ ಲಾನ್, ಬ್ಯೂಟಿಫುಲ್ ಲಾನ್. ಸೊ ಅಲ್ಲಿ ನಾವು ಆರಾಮಾಗಿ ರೆಸ್ಟ್ ಮಾಡಿದ್ವಿ. ಅದಾದ ನಂತರ ರೂಮ್ ಎಂಟ್ರಿ, ಇವತ್ತು ನಾವು ಔಟ್ ಸೈಡ್ ಎಲ್ಲ ಹೋದಾಗ ಎಷ್ಟೆಷ್ಟೋ ಸಾವಿರ ಕೊಟ್ಟು ಲಾಡ್ಜ್ ಅಲ್ಲಿ ಉಳ್ಕೊಂತೀವಿ, ಆ ಕಲರ್ಫುಲ್ ರೂಮ್ ಅಂತೆ ಹಾಗೆ ಹೀಗೆ ಅಂತ. ಬಟ್ ನಮ್ಮ DXN ಆ ಸಿದ್ದಿಪೇಟೆ ಫ್ಯಾಕ್ಟ್ರಿ ಒಳಗಡೆ ರೂಮ್ ಡಿಸೈನ್ ಎಂತ ಸಿಂಪಲ್ ಆಗಿತ್ತು, ಬಟ್ ಎಷ್ಟು ಎಫೆಕ್ಟಿವ್ ಆಗಿತ್ತು. ಸೊ ಅಲ್ಲಿ ಒಳಗಡೆ ಹೋಗ್ತಿದ್ದಂಗೆ ಅದು ಫೀಲಿಂಗ್ ಎಲ್ಲರಿಗೂ ಗೊತ್ತಾಗಿರುತ್ತೆ ಅಟೆಂಡ್ ಆಗಿರೋರಿಗೆ. ಸೊ ಅಲ್ಲಿ ರೆಸ್ಟ್ ಮಾಡಿದ್ವಿ. ಅಂಡ್ ಸಂಜೆ ಅಂತ ಬಂದಾಗ ಎಸ್, ನಾವು ವಾಕಿಂಗ್ ಇನ್ನ ಶುರು ಮಾಡಿದ್ವಿ. ಅಲ್ಲಿ ತನಕ ಏನು ಅಂದ್ರೆ ನಾವು ಒಂದೊಂದ್ ಕಡೆಯಿಂದ ಬಂದಿದ್ವಿ, ಹಾಯ್ ಹಲೋ ಅನ್ಕೊಂಡು ಹೋಗ್ತಾ ಇದ್ವಿ. ಸೊ ಅಲ್ಲಿ ಹೋಗಿಂತ ಮುಂಚೆ ಎಸ್, ನಾವು ಬಸ್ ಅಲ್ಲಿ ಡ್ಯಾನ್ಸ್ ಮಾಡಿದ ವಿಡಿಯೋ ಎಲ್ಲ ಶೇರ್ ಆಗಿದೆ. ವಂಡರ್ಫುಲ್ ಎಂಜಾಯ್ಮೆಂಟ್ ಎವ್ರಿ ಒನ್ DXN ಅಲ್ಲಿ. ಅಂಡ್ ಸಂಜೆ ನಾವು ಮತ್ತೆ ಬಸ್ ಅಲ್ಲಿ ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ಅಲ್ಲೊಂದ್ ಕಡೆ ಸ್ಟಾಪ್ ಮಾಡಿ ನಾವೆಲ್ಲಾ ಟೀಮರು ಅವ್ರವ್ರ ಟೀಮನ ಜೋಶನ ನಾವು ನೋಡಿದ್ದು. DXN ನಂಬರ್ 1 ಶೆಟ್ಟಿ ಸರ್ ಮಾತಾಡಿದ್ರು, ಎಲ್ಲಾ ಟೀಮ್ಗೆ ಎನ್ಕರೇಜ್ಮೆಂಟ್ ಮಾಡಿದ್ರು. ಆಫ್ಟರ್ ದಟ್ ಲೇಡೀಸ್ ಅವರವರ ಫೋಟೋ ಸೆಷನ್, ಎವ್ರಿಥಿಂಗ್. ಅಲ್ಲಿಂದ ಒಂದ್ ಕಡೆ ನಾವು ಫಾಲ್ಸ್ ನಥಿಂಗ್ ಬಟ್ ಅಲ್ಲಿ ಹೋದ್ವಿ. ಅದೊಂದ್ ಪ್ಲೇಸ್ ಹೆಸರು ನೆನಪಾಗ್ತಿಲ್ಲ, ನಾಗಾರ್ಜುನ ಸಮಥಿಂಗ್ ಇದೆ. ಅಲ್ಲಿ ಎಂಜಾಯ್ಮೆಂಟ್ ಅಲ್ಲಿ ನೋಡ್ಬೇಕಿತ್ತು. ಶೆಟ್ಟಿ ಸರ್ ಅಂಡ್ ನಮ್ಮ ಲೀಡರ್ಸ್ ಎಲ್ಲರೂ ಡ್ಯಾನ್ಸ್ ಹೇಗೆ ಮಾಡಿದ್ವಿ ಅಂದ್ರೆ ಸಣ್ಣ ಮಕ್ಕಳು ಸಹ ಅಲ್ಲಿ ಇದ್ದವರು ನಮ್ಮ ಜೊತೆಗೆ ಬಂದು ಜಾಯಿನ್ ಆಗಕ್ ಶುರು ಮಾಡಿದ್ರು. ಸೊ ದಟ್ ವಾಸ್ ದಿ ವಂಡರ್ಫುಲ್ ಜರ್ನಿ. ಅಲ್ಲಿಂದ ಬಂದ್ವಿ. ಸೊ ಆಫ್ಟರ್ ದಟ್ ಟೀಮಿನ ಟಾಸ್ಕ್ ಬಗ್ಗೆ ಎಲ್ಲ ಮಾತಾಡಿದ್ವಿ ಅನೇಕ ಆಯ್ತು. ಮಾರನೇ ದಿನ ಬೆಳಗ್ಗೆ ಶೂನ್ಯ, ಎಸ್, ಮಂಜುನಾಥ್ ಪಾಟ್ಕರ್ ಸರ್ ವಂಡರ್ಫುಲ್ ಶೂನ್ಯನ ನಮ್ಗೆ ಹೇಳ್ಕೊಟ್ರು. ಅದನ್ನೆಲ್ಲ ಪ್ರಾಕ್ಟೀಸ್ ಮಾಡಿದ್ವಿ. ಅದಾದ ನಂತರ ಬ್ರೇಕ್ಫಾಸ್ಟ್ ಆದ್ಮೇಲೆ ಎಸ್, ಕಂಪನಿ ವಿಸಿಟ್. ಆ ಕಂಪನಿ ವಿಸಿಟ್ ಹೋಗ್ಬೇಕಾದ್ರೆ ನೀವು ಆ ರೋಡ್ ನೋಡಿರ್ಬೋದು, ಆ ಬಿಲ್ಡಿಂಗ್ ಸ್ಟ್ರಕ್ಚರ್ ನೋಡಿರ್ಬೋದು. ವಿ ಆರ್ ಇನ್ ಸಮ್ ವಾಟ್ ಬೇರೆ ಕಂಟ್ರಿಯಲ್ಲಿ ನಾವು ಇದೀವಿ ಅನ್ನೋ ತರ ಫೀಲಿಂಗ್ ಬರ್ತಾ ಇತ್ತು. ಯಾಕಂದ್ರೆ ಅಷ್ಟು ದೊಡ್ಡ ದೊಡ್ಡ ಫ್ಯಾಕ್ಟ್ರಿ ನಾವ್ ಎಲ್ಲಿ ನೋಡಿರ್ತೀವಿ, ಎಲ್ಲೋ ಒಂದ್ ಸಣ್ಣ ಫ್ಯಾಕ್ಟ್ರಿ ನೋಡಿರ್ತೀವಿ. ಬಟ್ ಅಲ್ಲಿಗೆ ನಮ್ಮ ನವೀನ್ ಅನ್ನೋರ್ ಗೈಡ್ ಮಾಡಿದ್ರು. ಅಲ್ಲಿಂದ ಎಸ್, ಒಳಗಡೆ ಹೋದ ನಂತರ ಸೊ ಅಲ್ಲಿ ಮೇಲ್ಗಡೆ ಟ್ರೈನಿಂಗ್ ಹಾಲ್, ಎಸ್, ಸೊ ಟ್ರೈನಿಂಗ್ ಹಾಲ್ ಪವನ್ ದೇಶಪಾಂಡೆ ಆ ಕಂಪನಿ ಫ್ಯಾಕ್ಟ್ರಿ ಎಷ್ಟೆಲ್ಲಾ ಪ್ರಾಬ್ಲಮ್ಸ್ ಅನ್ನ ಫೇಸ್ ಮಾಡಿ 2019 ಇನ್ ಕೋವಿಡ್ ಟೈಮ್ ಅಲ್ಲಿ, ಬಟ್ ಎಲ್ಲದನ್ನು ಮೀರಿ ಸೊ ವರ್ಲ್ಡ್ಸ್ ಲಾರ್ಜೆಸ್ಟ್ ಅಂಡ್ ಬಿಗ್ಗೆಸ್ಟ್ ಗ್ಯಾನೋಡರ್ಮಾ ಅಲ್ಲ, ವರ್ಲ್ಡ್ಸ್ ಬಿಗ್ಗೆಸ್ಟ್ DXN ಕಂಪನಿನ ಫ್ಯಾಕ್ಟ್ರಿನಲ್ಲಿ ಮಾಡಿದೆ. ಅದಕ್ಕೆ ಎಷ್ಟು ಶ್ರಮ ಪಟ್ಟಿದ್ದಾರೆ ಅಲ್ಲಿ ಅವರು ಮೆನ್ಷನ್ ಮಾಡಿದ್ರು. ಎಷ್ಟೋ ಕಂಪ್ನಿಗಳಲ್ಲಿ ವರ್ಕರ್ಸ್ ಪ್ರಾಬ್ಲಮ್ ಇದ್ದಾಗ ತೆಗಿರಿ ಅಂತ ಇದ್ರು. ಬಟ್ ನಮ್ಮ DXN ಅಲ್ಲಿ ಡಾಕ್ಟರ್ ಲಿಮ್ ಅಲ್ಲಿ ಯಾರೆಲ್ಲ ವರ್ಕರ್ಸ್ ಇದಾರೆ ಅವ್ರನ್ನ ಟೇಕ್ ಕೇರ್ ಮಾಡಿ ಅಂತ ಹೇಳಿದ್ರು. ದಟ್ ಶೋಸ್ ದಿ ಕ್ವಾಲಿಟಿ ಅಲ್ಲ, ಸುಪೀರಿಯರಿಟಿ ಆಫ್ ದಿ ಡಾಕ್ಟರ್ ಲಿಮ್. ಸೊ ಹಾಗಾಗಿ ಅವರು ಫ್ಯೂಚರ್ ಎಲ್ಲದೂ ಪ್ಲಾನ್ ಮಾಡಾಗಿದೆ. ಇನ್ನೇನಿದ್ರು ನಾವು ನಮ್ಮ ಫ್ಯೂಚರ್ ನ DXN ಅಲ್ಲಿ ಪ್ಲಾನ್ ಮಾಡ್ಬೇಕು. ಸೊ ಟ್ರೈನಿಂಗ್ ಅಟೆಂಡ್ ಆದ್ವಿ. ವಂಡರ್ಫುಲ್ ಟ್ರೈನಿಂಗ್. ಶೆಟ್ಟಿ ಸರ್ ಕಂಪ್ಲೀಟ್ 3/4 ಗಂಟೆ ಕಂಪ್ಲೀಟ್ ಫೈನಾನ್ಷಿಯಲ್ ಫ್ರೀಡಮ್ ವಿತ್ ಅವರ ಎಕ್ಸಾಂಪಲ್ಸ್. ಅವರ ಲೋನ್ ಹೇಳಿದ್ರಲ್ಲ, 18 ಲಕ್ಷ ಲೋನ್ ಅನ್ನ DXN ತೀರ್ಸಿದೀನಿ ಅಂತ. ನಮ್ಗೆ ಎಷ್ಟೆಷ್ಟು ಲೋನ್ ಇದೆ ಗೊತ್ತಿಲ್ಲ, ಅವರು ಲೋನ್ ತೀರ್ಸಿದಾರೆ ಅಂದ್ರೆ ಲೈವ್ ಎಕ್ಸಾಂಪಲ್ ಇದೆ. ಸೊ ಅದನ್ನ ಹೇಗೆ DXN ಇಂದ ಸಾಲ್ವ್ ಮಾಡಿ ಎಷ್ಟು ಫೈನಾನ್ಷಿಯಲ್ ಫ್ರೀಡಮ್. ಸೊ ಶೆಟ್ಟಿ ಸರ್ ಮನೆ ತೋರ್ಸಿದ್ರು, ಅವ್ರು ಏನೇನಿದೆ ಎವ್ರಿ ಒನ್ ಎಕ್ಸ್ಪ್ಲೈನ್. ಸೊ ಅಲ್ಲಿ ಇದ್ದವ್ರ ಮೋಟಿವೇಶನ್ ಆಯ್ತು. ಆಫ್ಟರ್ ದಟ್ PIC ವಿಜಯ್ ಕುಮಾರ್ ಟ್ರೈನಿಂಗ್ ಕೊಟ್ರು, ಮುಂದಿನ ಫ್ಯೂಚರ್ ಸರ್ವೈವಲ್ ಹೇಗಿದೆ ಅಂತ. ಆಫ್ಟರ್ ದಟ್ ನಮ್ಮ ಅನೇಕ ಲೀಡರ್ಸ್ ಗಳು ಟ್ರೈನಿಂಗ್ ಅನ್ನ ಹೇಳಿದ್ವಿ. ಶೈಲಾ ಶೆಟ್ಟಿ ಮೇಡಮ್ ಅವರ ಎಕ್ಸ್ಪೀರಿಯನ್ಸ್ ಹೇಳಿದ್ರು. ಅಂಡ್ ಇನ್ನು ಅನೇಕ ಜನ ಈಗ ಜಸ್ಟ್ ಒಂದ್ 5 ಮಿನಿಟ್ಸ್ ಮುಂಚೆ ಮಾತಾಡಿದ್ರು ಸರ್, ಅವ್ರ ಹೆಸರು ಸಡನ್ ಆಗಿ ನೆನಪಾಗ್ತಿಲ್ಲ. ಮೇಡಮ್ DXN ಅವ್ರ ಹಸ್ಬೆಂಡ್ ಗಿಫ್ಟ್ ಕೊಟ್ಟಿದ್ದಾರೆ ಮನೇನ ಕೋಟಿದು. ಸೊ ದಟ್ ಹೇಗಿತ್ತು ಅವೆಲ್ಲ ಎಕ್ಸ್ಪೀರಿಯನ್ಸ್. ಅಂಡ್ ಟ್ರೈನಿಂಗ್ ಆದ ನಂತರ ಬೆಳಗ್ಗೆ ಕೊಂಬುಚಾ ಪಾರ್ಟಿ ಮಾಡಿದ್, ದಟ್ಸ್ ಅನ್ಬಿಲೀವೇಬಲ್. 1, 2, 3 ಕಂಪ್ನಿ ತಗೊಳ್ಳಿ ಎಂಜಾಯ್ ಮಾಡಿ ಅಂತ. ಸೊ ಕೊಂಬುಚಾ ಪಾರ್ಟಿ ಮಾಡಿದ್ವಿ. ಆಫ್ಟರ್ ದಟ್ ಮಧ್ಯಾಹ್ನ ಮತ್ತೆ ಬ್ಯಾಗ್ ಡಿಸ್ಟ್ರಿಬ್ಯೂಷನ್ ಇತ್ತು. ಆಫ್ಟರ್ ದಟ್ ಈ 3000 PV 5000 PV. ಸೊ ನಂದು ಒಂದ್ ಟ್ರೈನಿಂಗ್ ಕೊಟ್ಟೆ, ಫ್ಯಾಮಿಲಿ ಬಿಸ್ನೆಸ್ ಹೇಗೆ ಮಾಡೋದು ಅಂತ. ಆಫ್ಟರ್ ದಟ್ ಅಶೋಕ್ ಶೆರಿಗಾರ್ ಸರ್ ಟ್ರೈನಿಂಗ್ ಕೊಟ್ರು, ಎವ್ರಿ ಒನ್. ಸೊ ಅದಾದ ನಂತರ ಫೋಟೋ ಸೆಷನ್ ಆಯ್ತು.
ಸೊ ಅಲ್ಲಿ DXN ಕೆಳಗಡೆ DXN ಲೋಗೋ ಇದೆ. ಆ ರೆಡ್ ಲೈಟ್ ಹತ್ರ ನಾವು ನಿಂತ್ಕೊಂಡು ಆ ಫೋಟೋ ತೆಗ್ಸ್ಕೊಬೇಕಾದ್ರೆ ದಟ್ ಫೀಲಿಂಗ್ ವಿ ಆರ್ ದಿ ಇಂಟರ್ನ್ಯಾಷನಲ್ ಬ್ರ್ಯಾಂಡ್ ಅಂತ ಅನಿಸ್ತು. ಅದಾದ ನಂತರ ಸಂಜೆ ಬಂದ್ವಿ, ಶೂನ್ಯನ ಮಾಡಿದ್ವಿ. ಅದಾದ್ಮೇಲೆ ಮತ್ತೆ ಪಾಟ್ಕರ್ ಸರ್ ಕೊಂಬುಚ ಅನ್ಲಿಮಿಟೆಡ್ ಆಫರ್ ನ ಕೊಟ್ರು, ಮತ್ತೆ ನಾವು ಅದನ್ನ ಮಾಡಿದ್ವಿ. ಅಂಡ್ ಟಾಸ್ಕ್ ಅಂತ ಬಂದಾಗ ಪ್ರತಿಯೊಬ್ರು ಟೀಮ್ DXN ಟಾಸ್ಕ್ ಅನ್ನ ಕಂಪ್ಲೀಟ್ ಮಾಡಿದ್ವಿ. ಆಫ್ಟರ್ ದಟ್ ರೆಸ್ಟ್ ಮಾಡಿ ಮಾರನೇ ದಿನ ಭಾನುವಾರ ಶೂನ್ಯನ ಪ್ರಾಕ್ಟೀಸ್ ಮಾಡಿ ಬ್ರೇಕ್ಫಾಸ್ಟ್ ಮಾಡಿ ಎಲ್ಲರೂ ಅವರ ಪ್ಲೇಸಿಗೆ ಹೊರಟ್ರು. ಸೊ ಹೋಗಕ್ ಯಾರಿಗೂ ಇಷ್ಟ ಇರ್ಲಿಲ್ಲ, ಅಲ್ಲೇ ಇದ್ದಿದ್ರೆ ಆರಾಮಾಗಿ ಇರ್ಬೋದಿತ್ತು ಅಂತ. ಬಟ್ ವಿ ಹ್ಯಾವ್ ಟು ಬಿಲ್ಡ್ DXN. ಮತ್ತೆ ಇನ್ನೊಂದ್ಸಲಿ ಸಿದ್ದಿಪೇಟ್ ಫ್ಯಾಕ್ಟ್ರಿಗೆ ಬರ್ಬೇಕು ಅಂದ್ರೆ ಡೆಫಿನೆಟ್ಲಿ ಇವಾಗಿಂದ ಈ ಮೀಟಿಂಗ್ ಆದ ನಂತರ ಲಿಸ್ಟ್ ನ ಮಾಡಿ ಅಪ್ರೋಚ್ ಮಾಡಿ ಚೆನ್ನಾಗಿ ದುಡ್ಡು ಮಾಡಿ ನಮ್ಮ ಟೀಮ್ ಅನ್ನ ಸಿದ್ದಿಪೇಟ್ ಫ್ಯಾಕ್ಟ್ರಿಗೆ ಕರ್ಕೊಂಡು ಹೋಗಿ ಅಲ್ಲಿ ಮತ್ತೆ ಉಳ್ಕೊಂತೀವಲ್ಲ 2 ದಿನ, ದಟ್ ಈಸ್ ದಿ ರಿಯಲ್ ಅಚೀವ್ಮೆಂಟ್. DXN ಆಲ್ರೆಡಿ ರಿಯಲ್ ಕಂಪ್ನಿ ಅಂತ ಪ್ರೂವ್ ಆಗಿದೆ. ನಾವು ರಿಯಲ್ ಡಿಸ್ಟ್ರಿಬ್ಯೂಟರ್ ಅನ್ನೋದನ್ನ ನಾವು ಪ್ರೂವ್ ಮಾಡ್ಬೇಕು. ವಿತ್ ಇನ್ 1 month ಅಲ್ಲಿ ಮ್ಯಾಕ್ಸಿಮಮ್ ಒಂದು ಫಾರ್ಮ್ ಅನ್ನ ಮಾಡಿದ್ರೆ ಟೀಮ್ ಅನ್ನ ಡೆಫಿನೆಟ್ಲಿ ವಿ ಆರ್ ಗೋಯಿಂಗ್ ಟು ಮೀಟ್ ಇನ್ ಸಿದ್ದಿಪೇಟ್ ವಿತ್ ಇನ್ 2 to 3 months. ಸೊ ಹಾಗಾಗಿ ಯಾರೆಲ್ಲ ಬಂದಿದ್ದೀರಾ ಅವ್ರಿಗೆಲ್ಲರಿಗೂ ಆಲ್ ದಿ ಬೆಸ್ಟ್ ಹೇಳ್ತಾ, ಯಾರೆಲ್ಲ ಬರ್ಬೇಕು ಅನ್ಕೊಂಡಿದೀರಾ ಈಗ್ಲೇ ಪ್ಲಾನ್ ಮಾಡಿ. ನಥಿಂಗ್ ಈಸ್ ಇಂಪಾಸಿಬಲ್ ಇನ್ DXN, ಎವ್ರಿಥಿಂಗ್ ಇಸ್ ಪಾಸಿಬಲ್ ಇನ್ DXN. ಸೊ ನಾನು ಮೀಟಿಂಗ್ ಅಲ್ಲೇ ಹೇಳಿದೆ, DXN ಮಾಡ್ಬೇಕು ಅಂದ್ರೆ DXN ಪ್ರಾಡಕ್ಟ್ ತಿನ್ಬೇಕು, ಚಟ ಇರ್ಬೇಕು, ಮಾಡೋ ಹಠ ಇರ್ಬೇಕು ಬಿಸ್ನೆಸ್, ಇಲ್ಲಾಂದ್ರೆ ಮಠಕ್ಕೆ ಹೋಗಿ ಸೇರ್ಕೊಬೇಕು. 3. ಸೊ 3ನೇ ಆಪ್ಷನ್ ಯಾವತ್ತೂ ಬೇಡ. 90 ವರ್ಷ ಆದ್ಮೇಲೆ ನೋಡೋಣ. ಸೊ ಅಲ್ಲಿ ತನಕ DXN ಅನ್ನ ಎಂಜಾಯ್ ಮಾಡ್ತಾ ಎವ್ರಿಥಿಂಗ್ ಪಾಸಿಬಲ್. ಸೊ ಹಾಗಾಗಿ ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು ಶೆಟ್ಟಿ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಇನ್ ಡೀಟೇಲ್ ಕಂಪ್ಲೀಟ್ ಪುನಃ ಸಿದ್ದಿಪೇಟೆಗೆ ಹೋದಾಗ ಆಯ್ತು ನನಗೀಗ. ಯಾಕೆಂದ್ರೆ ನೀವು ಸ್ಟಾರ್ಟಿಂಗ್ ಇಂದ ಫಸ್ಟ್ ಡೇ, ಸೆಕೆಂಡ್ ಡೇ, ಥರ್ಡ್ ಡೇ ಕಂಪ್ಲೀಟ್ ಕರೆಕ್ಟ್ ಆಗಿ ಪಿಕ್ಚರೈಸ್ ಮಾಡಿ ಹೇಳಿದಿರಿ. ಅಂಡ್ ನಿಮ್ಮ ಒಂದು ಏನಿದೆ ಈಗ ಉತ್ಸಾಹ, ನೀವು ಯಾಕಂದ್ರೆ ನೀವಿಬ್ಬರು ಕಪಲ್ಸ್ ಇದೆ, ಒಟ್ಟಿಗೆ ಇದ್ದೀರಿ. ಶ್ರುತಿ ಕೂಡ ಹಾಗೇನೆ ಅಷ್ಟೇ ಆಕ್ಟಿವಿಟಿಯಲ್ಲಿ ನೀವು ಇದ್ದೀರಿ. ಮತ್ತೆ ನಾನು ಹೇಳುದು ರಾಕೇಶ್, ಯು ಆರ್ ಇನ್ ಯಂಗ್, ಜಸ್ಟ್ ಈ ತರ ನೀವು ವರ್ಕ್ ಮಾಡಿ 2 to 3 years ಅಲ್ಲಿ ಯು ವಿಲ್ ಬಿಕಮ್ ಫಿನಾನ್ಷಿಯಲಿ ಇಂಡಿಪೆಂಡೆಂಟ್. ಎಷ್ಟು ಜನ ಲೀಡರ್ಸ್ ಬಿಹಾರ್ ಅಲ್ಲಿ ನೋಡಿ ಆ ರೀತಿಯಲ್ಲಿ, ಈವನ್ ಒಬ್ಬ ಆಟೋ ಡ್ರೈವರ್, ಒಬ್ಬ STD ಬೂತ್ನವರು, ಆಮೇಲೆ ಒಂದು ಸೌದೆ ಮಾರುವ ಲೇಡಿ, ಅವರೆಲ್ಲ ನೋಡಿ 2 ಲಕ್ಷ, 3 ಲಕ್ಷ, 4 ಲಕ್ಷ ತಿಂಗಳಿಗೆ ತಗೊಳ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಅವರ ಹತ್ರ ಆ ಝೀಲ್ ಇದೆ. ಈಗ ನಿಮ್ಗೆ ಆ ಝೀಲ್ ನಿಮ್ಮ ಹತ್ರ ಬಂದಿದೆ. ಈಗ ನಾನು ನೋಡ್ತಾ ಇದ್ದೇನೆ, ನಿಮ್ಮ ಆಕ್ಟಿವಿಟಿ ನೋಡಿದ್ರೆ ಗೊತ್ತಾಗ್ತದೆ. ಅಂದ್ರೆ ನೀವು ಬಾಯಿಂದ ಮಾತಾಡೋದಿಲ್ಲ, ಹಾರ್ಟ್ ಇಂದ ಮಾತಾಡ್ತಾ ಇದ್ದೀರಿ. ಯಾವಾಗ ದಿಲ್ ಸೆ ಬೋಲು ಅಂತಾರೆ, ಅದು ಸ್ಟಾರ್ಟ್ ಆಯ್ತು ಅಂತ ಹೇಳಿದ್ರೆ ಮತ್ತೆ ಅದನ್ನ ಹಿಡಿಯೋರೇ ಇಲ್ಲ. ದೇವರು ನಿಮ್ಗೆ ಆ ತರ ಆಶೀರ್ವಾದ ಕೊಟ್ಟಿದ್ದಾರೆ. ಸೊ ಅದನ್ನ ಇಟ್ಕೊಂಡು ನೀವು ಮಾಡಿ. ರಿಯಲಿ ವಂಡರ್ಫುಲ್ ಪ್ರೆಸೆಂಟೇಶನ್. ನಿಮ್ಮ ಎಲ್ಲ ಆಕ್ಟಿವಿಟಿ 3 ದಿವಸ ತುಂಬಾ ಚೆನ್ನಾಗಿತ್ತು. ಆಲ್ ದ ಬೆಸ್ಟ್ ರಾಕೇಶ್. ಶ್ರುತಿ ಅವರಿಗೂ ನಾನು ಇಲ್ಲಿಂದ ವಿಶ್ ಮಾಡ್ತಾ ಇದ್ದೀನಿ. ನೀವಿಬ್ಬರು ಕಪಲ್ಸ್ ಆದಷ್ಟು ಬೇಗ ನೀವು ಡಿಸೆಂಬರ್ ವರೆಗೆ ಟಾರ್ಗೆಟ್ ಇಡಿ, ನೀವು ಡೈಮಂಡ್ ಗ್ಯಾರಂಟಿ ಆಗ್ತೀರಿ. ಓಕೆ, ಆಲ್ ದ ಬೆಸ್ಟ್. ಒನ್ಸ್ ಅಗೇನ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ರಾಕೇಶ್. ಥ್ಯಾಂಕ್ ಯು. ಗೋ ವಿತ್ ಶೋಭಾ ಉಮ್ರಾಣಿ. ಶೋಭಾ ಮ್ಯಾಮ್. Hello. Hello. Good morning, sir. Good morning, sir. Good morning. Good morning, all DXN family. Sir, ಸಿದ್ದಿಪೇಟೆ ಬಿಸ್ನೆಸ್ ಟ್ರಿಪ್ ಒಂದು ಮೆಮೊರೇಬಲ್ ಟ್ರಿಪ್ ಅಂತ ಹೇಳ್ಬೋದು ಸರ್. ಅಲ್ಲಿ ತುಂಬಾ ಎಕ್ಸ್ಪೀರಿಯನ್ಸ್ ಮಾಡಿದ್ವಿ ಸರ್. ಶೂನ್ಯ ಸೆಷನ್ ಇರ್ಬೋದು, ಫ್ಯಾಕ್ಟ್ರಿ ವಿಸಿಟ್ ಇರ್ಬೋದು. ಅಲ್ಲಿ ಎಷ್ಟು ಹೈಜೆನಿಕ್ ಆಗಿ ನಮ್ಗೆ ಕ್ಲೀನ್ ಆಗಿತ್ತು ಫ್ಯಾಕ್ಟ್ರಿ. ಆಮೇಲೆ ಅಲ್ಲಿ ಎಂಪ್ಲಾಯೀಸ್ ಸರ್ ಅಷ್ಟೇ ತಾಳ್ಮೆಯಿಂದ, ಎಷ್ಟು ಕ್ವಶನ್ ಕೇಳಿದ್ರು ಎಲ್ಲರೂ ತಾಳ್ಮೆಯಿಂದ ಉತ್ತರಿಸಿದ್ರು ಸರ್. ಅಂದ್ರೆ ಲಿಮ್ಸೋಜನ್ ಅವ್ರಿಗೆ ಇರುವಂತ ತಾಳ್ಮೆ ಕೂಡ ಅವರಿಗೆ ಧಾರೆ ಎರಿದಾರ ಅನಿಸ್ತು ಸರ್. ಆಮೇಲೆ ಟ್ರೈನಿಂಗ್ ಅಲ್ಲಿ ಪವನ್ ಸರ್ ಹೇಳಿದ್ರು, ಇಲ್ಲಿ ರೋಡ್ಸ್ ಇರ್ಲಿಲ್ಲ, ಪವರ್ ಇರ್ಲಿಲ್ಲ, ಆದ್ರೂ ಅಷ್ಟು ತಾಳ್ಮೆಯಿಂದ ಕಡಿಮೆ ಸಮಯದಲ್ಲಿ ಅಷ್ಟು ದೊಡ್ಡ ಫ್ಯಾಕ್ಟ್ರಿ ಅವರು ಬಿಲ್ಡ್ ಮಾಡ್ಬೇಕಂದ್ರ ತುಂಬಾ ಅಂದ್ರೆ ತುಂಬಾ ಕಷ್ಟ ಸರ್. ಆದ್ರೂ ಮಾಡಿದ್ದಾರೆ. ಆಮೇಲೆ ಇಲ್ಲಿ ನಾವ್ ಮೆಂಬರ್ಸ್ ಹೋದಾಗ ಅಲ್ಲಿ ಅವ್ರಷ್ಟೇ ಆರಾಮದಿಂದ ಇರ್ಬೇಕಂತ ರೂಮ್ಸ್, ಆಮೇಲೆ ಶೂನ್ಯ ಮಾಡ್ಲಿಕ್ಕೆ ಅಲ್ಲಿ ಎಷ್ಟು ಚೆನ್ನಾಗಿ ಇದನ್ ಮಾಡಿದಾರೆ ಸರ್. ಅದು ಬಹಳ ನಮ್ಗ ಇಷ್ಟ ಆಯ್ತು ಸರ್. ಆಮೇಲೆ ಶೂನ್ಯ ಸೆಷನ್ ನಾವು ಮನೆಯಲ್ಲಿ ಕೂಡ ನಾವು ಪ್ರತಿದಿನ ಮಾಡ್ತೀವಿ ರೀ ಸರ್, ಬಿಡೋದಿಲ್ಲ ಇನ್ಮೇಗಿದ್ದ. ಆಮೇಲೆ ವಿಜಯ್ ಕುಮಾರ್ ಸರ್ ಹೇಳಿದಂತ ಕಾನ್ಸೆಪ್ಟ್ ಕೂಡ ನಾವು ಮಾಡ್ಲಿಕ್ಕೆ ಟ್ರೈ ಮಾಡ್ತೀವಿ. ತಮ್ಮ ಸಕ್ಸಸ್ ಸ್ಟೋರಿ ಇರ್ಬೋದು ಸರ್. ಪ್ರತಿಯೊಬ್ಬರುನು ಕೂಡ ಚೆನ್ನಾಗಿ ನಮ್ಗ ಟ್ರೈನಿಂಗ್ ಕೊಟ್ರು ಸರ್. ಆಮೇಲೆ ಎಂಜಾಯ್ಮೆಂಟ್ ಬಾಳ ಮಾಡಿದ್ವಿ ಪ್ರತಿಯೊಬ್ರುನು. ಅದನ್ನ ನಾವು ಮರ್ಲಿಕ್ಕೆ ಸಾಧ್ಯನೇ ಇಲ್ಲ ಸರ್. ಶೈಲಾ ಮೇಡಮ್ ಬನ್ನಿ ಅಂತ ಕರೆದಾಗ ನೋಡೋಣ ಅಂತಿದ್ವಿ ಸರ್. ಬಿಟ್ಟಿದ್ರೆ ತುಂಬಾ ಕಳ್ಕೊತಿದ್ವಿ ಅನಿಸ್ತದ ನಮ್ಗ. ಹಿಂಗಾಗಿ ಇನ್ನು ಮತ್ತೆ ಕರೆದ್ರೆ ನಾವು ಬಂದೇ ಬರ್ತೀವಿ ಸರ್ ಫ್ಯಾಕ್ಟ್ರಿ ವಿಸಿಟಿಗೆ. ಆದ್ರೆ ನಾವೇನು ಒಂದೇನಾದ್ರೂ ಅಚೀವ್ಮೆಂಟ್ ಮಾಡಿ ಫ್ಯಾಕ್ಟ್ರಿ ಬರ್ತೇವೆ ಸರ್, ಅಷ್ಟ ಭರವಸೆ ಕೊಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಶೋಭಾ ಅವರೇ. ಈಗ ನಿಮ್ಗೆ ಕಂಪ್ಲೀಟ್ ಗೊತ್ತಾಗ್ಬಿಟ್ಟಿದೆ, ನಿಮ್ಗೆ ರಿಯಲ್ ಲೀಡರ್ಶಿಪ್ ಈಗ ಬಂದಿದ್ದೀರಿ. ಯಾಕೆಂತ ಹೇಳಿದ್ರೆ ಮೊದಲು ಓನ್ಲಿ ಏನಪ್ಪಾ ಮೇಡಮ್ ಹೇಳ್ತಾರ ಅಂತ ಮಾಡ್ತಾ ಇದ್ದೆ. ಬಟ್ ಈಗ ನಿಮ್ಗೆ ಅಂತ ಬಂದ್ಬಿಟ್ಟಿದೆ ಮೈಂಡ್ ಅಲ್ಲಿ, ನಾನು ಇದು ಮಾಡ್ಲೇಬೇಕು. ಬೇಗ ನೀವು ನಿಮ್ಮ ಟೀಮ್ ಅಲ್ಲಿ ಆಲ್ರೆಡಿ ನಮ್ಮ ಕುರ್ತಕೋಟಿ ಅವರು ಡೈಮಂಡ್ ಆಗ್ತಾ ಇದ್ದಾರೆ. ಸೊ ನೀವು ಕೂಡ ನೀವು ಆದಷ್ಟು ಬೇಗ ಡೈಮಂಡ್ ಆಗಿ ಅಂತ ನಾನು ವಿಶ್ ಮಾಡ್ತಾ ಇದ್ದೀನಿ.
ಮಾಡ್ತೀನಿ ಸರ್, ಮಾಡ್ತೀನಿ ಸರ್. ಓಕೆ ಸರ್, ಆಲ್ ದ ಬೆಸ್ಟ್. Okay, we will go Thank you, with sir. Thank you. Pushparaj, Sulochana. ಗುಡ್ ಮಾರ್ನಿಂಗ್. Good morning. ಎಲ್ರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ರಿಯಲಿ ಸಿದ್ದಿಪೇಟೆ ಹೇಳಬೇಕಾದ್ರೆ ಅವಿಸ್ಮರಣೀಯ. ಅದು ನಾನು ಹೇಳ್ಬೇಕಾದ್ರೆ ಈಗ ನೋಡಿ, ನಾನು ಬೆಂಗಳೂರು ಕಡೆಯವರಿಗೆ ಸಮುದ್ರ ಬೋರ್ಗರಿತದೆ, ತೆರೆ ಬರ್ತದೆ, ಸೌಂಡ್ ಬರ್ತದೆ ಅಂತ ಹೇಳಿದ್ರೆ ನನ್ಗೆ ಹೇಳ್ತಾರೆ ಬಕೆಟ್ ಅಲ್ಲಿ ತಂದು ನನಗೆ ಸಮುದ್ರ ತೋರಿಸಿ ಹೇಳಿದ್ರೆ ಬಕೆಟ್ ಅಲ್ಲಿ ಕೊಂಡೋದ್ರೆ ಅಲ್ಲಿ ತೆರೆನೂ ಬರಲ್ಲ, ಸೌಂಡು ಬರಲ್ಲ, ಏನು ಬರಲ್ಲ. ನನ್ಗೆ ಹೇಳ್ತಾರೆ ಏನ್ರಿ ಸುಮ್ಮನೆ ಹೇಳ್ತೀರಾ ಅಂತ ಹೇಳ್ಬೋದು. ಆ ತರ ನಾವು ಹೇಳ್ಬೇಕು. ಯಾಕಂದ್ರೆ ಆಗ್ಲೇ ಅಶೋಕ್ ಅವ್ರು ಹೇಳಿದ್ರು ಸಮುದ್ರ ಅಂದ್ರೆ DXN ಅಂದ್ರೆ ಒಂದು ದೊಡ್ಡ ಸಮುದ್ರ. ರಿಯಲಿ ನಾನು ಸಿದ್ದಿಪೇಟೆ ಫ್ಯಾಕ್ಟ್ರಿ ಹೋದಾಗ ನನ್ಗೊಂದು ಮಿನಿ ದುಬೈ ನೋಡಿದಾಗ ಆಯ್ತು. ರಿಯಲಿ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ನೋಡಿ, ನಮ್ಮ SL ಶೆಟ್ರು ಹೇಳ್ತಾರೆ ಎಷ್ಟೋ ವಿಷಯ, ಆದ್ರೂ ನಾವು ಅದಕ್ಕೆ ಅವರಿಗೆ ಎಷ್ಟು ನಾವು ಇದು ಕೊಡ್ತಿಲ್ಲ. ಆದ್ರೂ ನೋಡಿ, ಫ್ಯಾಕ್ಟ್ರಿ ವಿಸಿಟ್ ಕೊಟ್ಟ ಹಾಗೆ ನಮ್ಗೆ ಎಷ್ಟು ಕಾನ್ಫಿಡೆನ್ಸ್ ಬಂತು. ನೋಡಿ, ನಾವೀಗ ಇಲ್ಲಿ ಮನೇಲಿ ಇರ್ತೇವೆ, ಫ್ಯಾಮಿಲಿ ಜೊತೆ ಇರ್ತೇವೆ, ಆದ್ರೂ ನಮ್ಮ ಫ್ಯಾಮಿಲಿಯಲ್ಲಿ ಒಬ್ಬರ ಮುಖ ಆಚೆ, ಒಬ್ಬರ ಮುಖ ಈಚೆ ಇರ್ತದೆ. ಆದ್ರೂ ನೋಡಿ, ನಾವು ಅಷ್ಟು ಒಂದು 2 ದಿವಸ ಇದ್ದೆವು. ಆ ಫೀಲಿಂಗ್, ಒಂದು ಫ್ಯಾಮಿಲಿ ಫೀಲಿಂಗ್, DXN ಫ್ಯಾಮಿಲಿ ಫೀಲಿಂಗ್ ಬಂತು. ರಿಯಲಿ ಇದು ಅವಿಸ್ಮರಣೀಯ. ಅದನ್ನು ಮರಲಿಕ್ಕೆ ಅಸಾಧ್ಯ. ಆವಾಗಲೇ ಒಬ್ಬರು ಟೀಚರ್ ಹೇಳಿದ್ರು ಇದ್ರ ಬಗ್ಗೆ. ಅಂದ್ರೆ ನಾವು ಎಲ್ಲ ರಿಯಲಿ ಅಂದ್ರೆ ಒಂದು ಒಳ್ಳೆ ಫೀಲಿಂಗ್. ಒಂದು ಫ್ಯಾಕ್ಟರಿಯಲ್ಲಿ ನೋಡಿ ಎಲ್ಲ ನಮ್ಮ ಡೌಟ್ಸ್ ಎಲ್ಲ ಕ್ಲಿಯರ್ ಮಾಡಿದೆವು. ಅಲ್ಲಿ ಹೋದಕ್ಕೆ ಎಲ್ಲ ಕಂಪನಿಯವರಲ್ಲಿ ಅಷ್ಟು ಒಳ್ಳೆ ಸಿಂಪಲ್ ಆಗಿ ನಮ್ಗೆ ಒಂದು ಅಕಾಮಿಡೇಷನ್ ಪ್ರೊವೈಡ್ ಮಾಡಿದ್ದಾರೆ. ಇವನ್ ಊಟನೂ ಅಷ್ಟೇ ಎಕ್ಸಲೆಂಟ್. ಅಷ್ಟು ಒಂದು ಎಕ್ಸ್ಪೀರಿಯನ್ಸ್ ನಮ್ಗೆ ಅಲ್ಲಿ ಆಯ್ತು. ಅದನ್ನು ನಾವು ಮರಲಿಕ್ಕೆ ಅಸಾಧ್ಯ ಅಂತ ಒಂದು ಎಕ್ಸ್ಪೀರಿಯನ್ಸ್. ಮತ್ತೆ ನೋಡಿ, ನಾವು ಹೇಳ್ಬೇಕಾದ್ರೆ ನಾನು ಮೇನ್ಲಿ ರಾಕೇಶ್ ಮತ್ತು ಶ್ರುತಿ ಫ್ಯಾಮಿಲಿ ಅವರು ನೋಡಿ ಅಲ್ಲಿ ಬಂದು ಒಂದು ಎಕ್ಸಲೆಂಟ್ ಅಂದ್ರೆ ಅವರ ಒಂದು ಇದನ್ನು ಒಂದು ನಮ್ಗೆ ಅಂದ್ರೆ ಅವರಿಂದ ನಾವು ಕಲಿಯಬೇಕು. ಆ ತರ ಶ್ರುತಿ ಮತ್ತು ರಾಕೇಶ್ ಅವರು ನಮ್ಗೆ ಇದು ಕೊಟ್ಟಿದ್ದಾರೆ. ಅದಲ್ಲದೆ ನನಗೆ ಮಂಜುನಾಥ್ ರಿಯಲಿ ಆ ಶೂನ್ಯತೆ ಒಂದು ಮಾಸ್ಟರ್ ಆಗಿ ಅವರು ಇಷ್ಟು ಆಫ್ಟರ್ ಲಾಂಗ್ ಟೈಮ್ ಅವರ ಫಾದರ್ ನನ್ನ ಫ್ರೆಂಡ್. ಆದ್ರೂ ಅವರು ನಾನು ಲಾಂಗ್ ಬ್ಯಾಕ್ ನೋಡಿದ್ದೆ ದುಬೈ ಹೋಗೋ ಮುಂಚೆ. ಲಾಂಗ್ ಬ್ಯಾಕ್ ಚೇಂಜಸ್ ನೋಡಿದ್ರೆ ರಿಯಲಿ ಒಂದು ಯಾರಾಗ್ಲಿ ಅವರ ಒಂದು ದಿವಸ ಮೂರು ಸಲ ನಾವು ಇದು ಮಾಡಿದ್ರೆ ಶೂನ್ಯದ್ದು. ರಿಯಲಿ ಆ ಶೂನ್ಯದಿಂದ ನನಗೆ ಇವನ್ ನಾವು ಪ್ರಾಡಕ್ಟ್ ತಗೊಳ್ಳೋದಿಂತಲೂ ಆ ಶೂನ್ಯ ರಿಯಲಿ ಎಲ್ಲ ಇವನು ಅವ್ರು ಹೇಳಿದ ರೀತಿ ನೋಡಿದ್ರೆ ಆ ಶೂನ್ಯದಲ್ಲಿ ನಾವು ಜಾತಿ, ಮತ, ಧರ್ಮ, ಅದು ಆ ಭೇದ, ಹೆಣ್ಣು ಗಂಡು ಅಂತ ಇದೇ ಬರಲ್ಲ. ಆ ತರ ಅವ್ರಿಗೆ ನಮ್ಗೆ ಎಕ್ಸ್ಪೀರಿಯನ್ಸ್ ಕೊಟ್ಟಿದ್ದಾರೆ. ರಿಯಲಿ ವಂಡರ್ಫುಲ್. ಇವನ್ ಅಶೋಕ್ ಸೇರಿಗಾರು ಕೂಡ ಅವರು ಒಂದು ಇಷ್ಟು ಸಿಂಪಲ್ ಆಗಿ ನಮ್ಗೆ ಒಂದು ಪಾಠ ಮಾಡಿದ್ದಾರೆ ಅಂತ ಹೇಳಿದ್ರೆ ಒಂದು ಅಂತ ನೋಡಿ. ಈಗ SL ಶೆಟ್ರು ದೊಡ್ಡ ಲೆಕ್ಚರ್ ಕೊಡ್ತಾರೆ, ಅದು ನಮ್ಗೆ ಓಕೆ. ಆದ್ರೂ ಒಂದು ಅಶೋಕ್ ತರ ಒಂದು ಸಿಂಪಲ್ ಒಂದು ಹೆಚ್ಚು ಎಜುಕೇಶನ್ ಇಲ್ಲದವ್ರು ಸಹ ನಮ್ಗೆ ಒಂದು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ನೋಡಿ. ಇದರಲ್ಲಿ ಯಾವುದೇ ಇರ್ಬೋದು, ಈ DXN ಅಲ್ಲಿ ಗಂಡು ಹೆಣ್ಣು ಹೈಯೆಸ್ಟ್ ನಾಲೆಜ್ ಇದೆ, ಎಜುಕೇಟೆಡ್, ಡಾಕ್ಟರ್, ಇಂಜಿನಿಯರ್ಸ್, ಲೇಬರ್ ಗೀಬರ್ ಯಾವುದೇ ಭೇದ ಇಲ್ಲ. ವಿ ಆರ್ ಆಲ್ ಈಕ್ವಲ್. ನೋಡಿ, ರೂಮ್ ಕೂಡ ನಮ್ಗೆ ಈಕ್ವಲ್ ಕೊಟ್ಟಿದ್ದಾರೆ ಎಲ್ರಿಗೂ ಆ ತರ. ಮತ್ತೆ ವಿಜಯ್ ಕುಮಾರ್ ಹೇಳಿದ ಒಂದು ಸ್ಲೋಗನ್ 100% ನಾವು ಅದನ್ನು ಇದು ಮಾಡಿದ್ರೆ ಖಂಡಿತ ನಮ್ಗೆ ತಿಂಗಳಿಗೆ 1 ಲಕ್ಷಕ್ಕಿಂತವರೆಗೆ ನಾವು ಹಣ ಮಾಡ್ಬೋದು. ಯಾಕಂದ್ರೆ 3 ಮಂತ್ ಅಲ್ಲಿ 20 ಕಸ್ಟಮರ್ಸ್ ಅಂದ್ರೆ ಕನ್ಸ್ಯೂಮರ್ ಅಂದು ಮಾಡಿ ಒಂದು 5,000 PV ಮಾಡಿದ್ರೆ ನಾವು 100% 3 ತಿಂಗಳೊಳಗೆ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗ್ಬೋದು. ಯಾಕೆ ಜನ ಹೇಳ್ತಾರೆ ಹಣ ಬರೋದಿಲ್ಲ, ತುಂಬಾ ಕಾಸ್ಟ್ ಪ್ರಾಡಕ್ಟ್ ತಗೊಳ್ತೇವೆ, ಅದು ಇದು ಹೇಳ್ತೇವೆ. 100% ಇದರಲ್ಲಿ ನಾವು ಇನ್ಕಮ್ ಮಾಡ್ಲಿಕ್ಕೆ ಆಗ್ತದೆ. ಮತ್ತೆ ಇಂಥ ಒಂದು ಪ್ರೋಗ್ರಾಮ್ ಸಿದ್ದಿಪೇಟೆಯದು ರಿಯಲಿ ವಂಡರ್ಫುಲ್. ಎಲ್ಲಾ ಲೀಡರ್ಸ್ ಅಂದ್ರೆ ಅಷ್ಟು ಒಳ್ಳೆ ನಮ್ಗೆ ಕಾಪರೇಷನ್ ಕೊಟ್ಟಿದೆ. ಇವನ್ ಎಲ್ಲಾ ಟೀಮ್, ಇವನ್ ನಾನು ಎಸ್ಪೆಷಲಿ ನಾನು ಇದು ಹೇಳ್ತೇನೆ ಅಂದ್ರೆ ಧಾರವಾಡ ವಾರಿಯರ್ಸ್ ಲೇಡೀಸ್ ಒಂದು 10-15 ಲೇಡೀಸ್ ಬಂದಿದ್ದಾರೆ ಅಂತ. ರಿಯಲಿ ವಂಡರ್ಫುಲ್. ಅದು ಇದು ಎಲ್ಲಿ ತನಕ ಹೋಗ್ತದೆ, ಅದರ ರಿಸಲ್ಟ್ ಶೈಲಾ ಮೇಡಮ್ಗೆ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ ಇವನ್ ಬೀದರ್ ಟೀಮ್ ಕೂಡ ನೋಡಿ ಅಷ್ಟು ತುದಿಯವರು ಬಂದಿದ್ದಾರೆ. ನಾವು ಉಡುಪಿಯಲ್ಲಿ ಒಂದು ಲೇಡಿಯನ್ನು ಕರ್ಕೊಂಡು ಹೋಗಿಲ್ಲ. ನಮ್ಗೆ ಬೇಸರ ಆಗಿದೆ. ಈಗ ನೆಕ್ಸ್ಟ್ ಟೈಮ್ ನಾವು ಬರುವಾಗ ಒಂದು 10 ಜನವನ್ನು 100% ನಾನೇ ಕರ್ಕೊಂಡು ಹೋಗ್ತೇನೆ ಅಂತ ಹೇಳ್ತಾ ವಂಡರ್ಫುಲ್. ಇಂಥ ಕಾರ್ಯಕ್ರಮ ಎಲ್ಲರೂ ನೀವು ಅಟೆಂಡ್ ಆಗಿ. ಯಾಕಂದ್ರೆ ನಾವು ಸ್ವತಃ ಅಲ್ಲಿ ಹೋದ್ರೆ
ಎಂತ ಹೇಳ್ತಾರೆ, ತಾನು ಮಡಿಯಬೇಕು ಸ್ವರ್ಗ ಪಡೆಯಬೇಕು ಅಂತೇಳಿ. ಆ ತರ ಒಂದು ಕಾರ್ಯಕ್ರಮ ರಿಯಲಿ ವಂಡರ್ಫುಲ್. ನೀವೆಲ್ಲರೂ ಮುಂದೆ ಬನ್ನಿ, ಮಿಲಿಯನರ್ ಆಗಿ ಎಲ್ಲ ಕ್ರೌನ್ ನಂಬರ್ಸ್ ಆದಷ್ಟು ಬೇಗ ಆಗಿ ಅಂತ ಹೇಳ್ತಾ, ಇಂತ ಒಂದು ಕಂಪನಿ ನಾವು ಈಗ ನಮ್ಮ ಒಂದು 3 ಜನರ ಫೋಟೋ ನೋಡಿದ್ರೆ ಜನ ಕೇಳ್ತಾರೆ, ನೀನು ಅಲ್ಲಿ 5100 ಕ್ರೋರ್ಸ್ ಇನ್ವೆಸ್ಟ್ ಮಾಡಿ ಬಂದದ ಪುಷ್ಪರಾಜ್ ಕೇಳ್ತಾರೆ. ಆ ತರ ಒಂದು ಫೋಟೋಗ್ರಾಫಿ ಕೂಡ ನೋಡಿ, ನೀವು ಫೋಟೋ ನೋಡಿದ್ರೆ ಸಾಕು, ಅಷ್ಟು ಒಂದು ಎಕ್ಸ್ಪೀರಿಯನ್ಸ್ ನಿಮ್ಗೆ ಸಿಗತ್ತೆ. ನಮಗೂ ಫೀಲ್ ಆಗ್ತದೆ, ನಮ್ಮ ಡ್ರೆಸ್ ಅಲ್ಲಿ ನೋಡಿ ನಾನೇ ತಿಳಿತೇನೆ, ನಾನೇ ಅಲ್ಲಿ ಇನ್ವೆಸ್ಟರ್ ಅಂತಲ್ಲ, ಆ ತರ ನಮ್ಗೆ ಫೀಲಿಂಗ್ ಆಯ್ತು. ರಿಯಲಿ ವಂಡರ್ಫುಲ್. ಎಲ್ರಿಗೂ ಒಳ್ಳೇದಾಗ್ಲಿ. ನೀವು ಎಲ್ಲ ಬನ್ನಿ ನೆಕ್ಸ್ಟ್ ಟೈಮ್, ಯಾರು ಬರದವರು 100% ನಿಮ್ಗೆ ಒಳ್ಳೇದಾಗ್ಲಿ ಅಂತ ಹೇಳ್ತಾ ನನ್ನ ಮಾತಿಗೆ ನನಗೆ ಅವಕಾಶ ಕೊಟ್ಟಕ್ಕೆ ಫೌಂಡೇಶನ್ ಧನ್ಯವಾದ ಹೇಳ್ತೇನೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಗುಡ್ ಲಕ್, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು ವೆರಿ ಮಚ್. ಅನ್ಪೂರ್ಣ ಅವರೇ ಗುಡ್ ಮಾರ್ನಿಂಗ್. ಶಾರ್ಟ್ ಅಂಡ್ ಸ್ವೀಟ್ ಅಲ್ಲಿ ಹೇಳಿ, ಟೈಮ್ ಆಯ್ತು. ಅನ್ಪೂರ್ಣ, ಹಲೋ ಹಲೋ, ಇಲ್ವಾ ಅನ್ಪೂರ್ಣ ಅವರು? ಚಲ್ಕಾಪುರಿ ಅವರೇ, ಅನ್ಪೂರ್ಣ ಅವ್ರು ಇಲ್ವಾ? ಇದಾರೆ, ಏನೋ ಟೆಕ್ನಿಕಲ್ ಪ್ರಾಬ್ಲಮ್. ಲತಿಕಾ ಅವ್ರಿದ್ರೆ ಮಾತಾಡಿ. ಲತಿಕಾ ಕೊಡಿ, ಅವರಿಗೆ ಕೊಡಿ. ಲತಿಕಾ ಅವರೇ. DXN ಫ್ಯಾಮಿಲಿಗೆ ಗುಡ್ ಮಾರ್ನಿಂಗ್ ಎಲ್ರಿಗೆ. ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್ ಸರ್. ವಂಡರ್ಫುಲ್. ನಿಮ್ಗಂತೂ ನೋಡಿದ ತಕ್ಷಣ ನನಗೆ ಹಿಂಗ ಅನಿಸ್ತು, ತುಂಬಾ ಸಂತೋಷ ಅನಿಸ್ತು ಸರ್. ನಿಮ್ಗೆ ಡೈಲಿ ಮೀಟಿಂಗ್ ಅಲ್ಲಿ ನೋಡ್ತಾ ಇದ್ವಿ, ಪ್ರಾಕ್ಟಿಕಲ್ ಆಗಿ ನೋಡಿದ್ವಿ. ಇದು ಸಿದ್ದಿಪೇಟೆ ವಿಸಿಟ್ ಫುಲ್ ಪ್ರತಿಯೊಂದು ಪ್ರಾಕ್ಟಿಕಲ್, ಅಲ್ಲಿ ಯಾವುದು ಸುಳ್ಳು ಅನ್ನೋ ತರಾನೇ ಇರ್ಲಿಲ್ಲ ಸರ್. ವಂಡರ್ಫುಲ್ ಟ್ರಿಪ್. ಈಗ ಮತ್ತೆ ಇನ್ಸ್ಪಿರೇಷನ್ ಸಿಗ್ತಾ ಇದೆ ಸರ್ ನಮ್ಗೆ. ನಾವು ಕಾನ್ಫಿಡೆನ್ಸ್ ಆಗಿ ಜನರಿಗೆ ಕನ್ವಿನ್ಸ್ ಮಾಡುವಂತಹ ದಾರಿ ಸಿಕ್ಕಿದೆ. ಈಗ ನೀವು ನೋಡಿದೀರಾ, ಕೆಲವರೆಲ್ಲ ಹಂಗೆ ಕೇಳೋದು, ಈ ಪ್ರಾಡಕ್ಟ್ ಯಾಕೆ ಅಡ್ವರ್ಟೈಸ್ ಇಲ್ಲ, ಇಷ್ಟೊಂದು ಕಾಸ್ಟ್ಲಿ ಯಾಕೆ, ಇದ್ ಯಾಕೆ ಪಬ್ಲಿಕ್ ನಲ್ಲಿ ಬರ್ತಾ ಇಲ್ಲ, ಹಿಂಗೆಲ್ಲ ಕ್ವಶನ್ಸ್ ರೇಸ್ ಆಗ್ತಿತ್ತು. ಬಟ್ ನಮ್ಗೆ ಯಾರು ಫೇತ್ ಮಾಡ್ತಾರೆ ಅವರಿಗೆಲ್ಲ ನಾವು ಪ್ರಾಡಕ್ಟ್ ಇದು ಮಾಡ್ತಾ ಇದೀವಿ ಸರ್. ಬಟ್ ಇದು ಕಣ್ಣಾರೆ ನೋಡಿದ್ದು ಈಗ ಮತ್ತೆ ನಾವು 100% ಅಲ್ಲಿ ನಿಜಾಂಶ ಹಿಂಗಿದೆ ಅಪ್ಪ. ಮತ್ತೆ ಅವ್ರು ಮಾಡಿರುವಂತಹ ಇದು ನೋಡಿದ್ರಂತೂ ವಂಡರ್ಫುಲ್ ಸರ್. ಅವ್ರು ಇದ್ರಲ್ಲಿ ಎಷ್ಟೊಂದು ಜನರಿಗೆ ಯಾವ್ದ್ಯಾವ್ದೋ ರೀತಿಯಲ್ಲಿ ಏನೇನ್ ಎನ್ಕರೇಜ್ ಸಿಗ್ತಾ ಇದೆ ಅಂತ ಲೈವ್ ಆಗಿ ನೋಡಿದ್ವಿ ಸರ್. ಅಲ್ಲಿ ಒಂದು ಹೌಸ್ ವೈಫ್ ಆಗಿ ಏನ್ ಮಾಡ್ಲಿಕ್ಕೆ ಸಾಧ್ಯ, ಅಥವಾ ಒಬ್ರು ಲೋನರ್ ಆಗಿ ಹೆಂಗೆ ಅದನ್ನ ಟೆನ್ಷನ್ ಫ್ರೀ ಆಗ್ಲಿಕ್ಕೆ ಸಾಧ್ಯ, ಪಬ್ಲಿಕ್ ನಲ್ಲಿ ಹೆಂಗ್ ಕಮ್ಯುನಿಕೇಶನ್ ಮಾಡ್ಲಿಕ್ಕೆ ಸಾಧ್ಯ, ಜನರ ಜೊತೆ ಮಿಂಗಲ್ ಆಗಿದ್ರೆ ಹೆಂಗೆ, ಸೊಸೈಟಿ ಅಂದ್ರೆ ಏನು. ಶೈಲಾ ಶೆಟ್ಟಿ ಅದಂತೂ ಸಲ್ಯೂಟ್ ಮಾಡ್ಬೇಕು ಸರ್. ರಿಯಲಿ ಅವ್ರು ಶೇರ್ ಮಾಡ್ಕೊಂಡಿರೋದ್ ನೋಡಿದ್ರೆ ಕಣ್ಣಲ್ಲಿ ನೀರ್ ಬರಕತ್ತಿ ಸರ್ ನನ್ಗಂತೂ. ಅಷ್ಟು ವಂಡರ್ಫುಲ್ ಇತ್ತು ಸರ್. ಥ್ಯಾಂಕ್ ಯು, ನನ್ಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ಕೆ ಸರ್. ಐ ಆಮ್ ಗೆಟಿಂಗ್ ಲೇಟ್. ಲತಿಕಾ ಅವರೇ, ತುಂಬಾ ಚೆನ್ನಾಗಿ ನಿಮ್ಮ ಎಕ್ಸ್ಪೀರಿಯನ್ಸ್ ಅನ್ನ ಶೇರ್ ಮಾಡಿದ್ರಿ. ಎಲ್ಲಿ ಗ್ರೇಟ್. ನೀವು ನೋಡಿ, ನಿಮ್ಮ ಹತ್ರ ಎಲ್ಲಾ ಕೆಪಾಸಿಟಿ ಇದೆ, ಅದನ್ನ ನಿಮ್ಮ ಒಂದು ಪ್ರತಿಭೆ ನಿಮ್ಮ ಒಳಗಡೆ ಇದೆ, ಅದನ್ನ ನೀವೀಗ ಹೊರಗೆ ತರಬೇಕು ಅಷ್ಟೇ. ಸೊ ನಾವು ಹೇಳ್ತೀವಿ, ನಮ್ಮ ಲೇಡೀಸ್ ಎಲ್ಲ ಅಡಿಗೆ ಮನೆಗೆ ಸೀಮಿತ ಅಂತ ನಾವ್ ಹೇಳ್ತೀವಿ. ಬಟ್ ನೀವು ಮನ್ಸು ಮಾಡಿದ್ರೆ ನಿಮ್ಮ ಹತ್ರ ಆ ಒಂದು ಕೆಪಾಸಿಟಿ ನಾವ್ ನೋಡಿದೆ. ಸೊ ಅದು ಈಗ ಹೊರಗೆ ಬರ್ಬೇಕಷ್ಟೇ. ನಿಮ್ಗೆ ಒಳ್ಳೆ ಅಪ್ಲೈನ್ ಇದ್ದಾರೆ, ನಮ್ಮ ಚೌಕಾಪುರಿ ಅವರು ನಿಮ್ ಜೊತೆಗಿದ್ದಾರೆ, ಹಾಗೇನೆ ಗಂಗಾಧರ ಹಿರೇಮಠ್ ಅವರಿದ್ದಾರೆ, ಹಾಗೆ ರಾಜೇಂದ್ರ ಭಟ್ ಅವರೆಲ್ಲ ಟೀಮ್ ನಿಮ್ ಜೊತೆಗಿದೆ. ಸೊ ಅದರಿಂದ ಚೆನ್ನಾಗಿ ಮಾಡಿ. ಈಗ ಯಾಕಂದ್ರೆ ಫ್ಲೋ ಅಂಡ್ ಸ್ಟಡಿ ವಿನ್ ದ ರೇಸ್ ಅಂತ ಹೇಳ್ತೀವಿ. ಸೊ ಯು ಕ್ಯಾನ್ ಡೂ ಇಟ್. ವಂಡರ್ಫುಲ್ ಆಗಿ ಮಾಡಿ. Sure. Next up to December I will do my level best sir. Okay. All the best madam, all the best. Thank you very much. We'll go. Good morning sir. Good morning sir. Good morning ಅನ್ಪೂರ್ಣ ಅವರೇ. ಗುಡ್ ಮಾರ್ನಿಂಗ್. ನಿಮ್ಮ ಡಾನ್ಸ್ ಎಲ್ಲರೂ, ನಿಮ್ಮ ಕೊಂಬುಚಾ ಡಾನ್ಸ್ ಎಲ್ಲರೂ ಲೈಕ್ ಮಾಡಿದ್ದಾರೆ, ಎಲ್ಲರೂ ಅದಕ್ಕೆ ವಿಶ್ ಮಾಡಿದ್ದಾರೆ. ನಿಮ್ಮ ಕೊಂಬುಚಾ ಡ್ಯಾನ್ಸ್ ಇದೆಲ್ಲ ಸೂಪರ್ ಇದೆ ಅಂತ ಹೇಳಿದ್ದಾರೆ. ಆಮೇಲೆ ಏನು ವಾಕ್ ಮಾಡಿದಿರಿ, ದಟ್ ಇಸ್ ಆಲ್ಸೋ ವೆರಿ ನೈಸ್ ಅಂತ ಅಪ್ರಿಶಿಯೇಟ್ ಮಾಡಿದ್ದಾರೆ. ಹೇಳಿ ನಿಮ್ಮ ಎಕ್ಸ್ಪೀರಿಯನ್ಸ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಾನ್ ನೋಡ್ರಿ ಸರ್, ಈಗ ಸಿದ್ದಿಪೇಟೆ ಅಂತಂದ್ರೆ ಇದು 2ನೇ ಸಲ ನಾ ವಿಸಿಟಿಂಗ್ ಕೊಟ್ಟಿದ್ದು. ನಾನ್ ಫಸ್ಟ್ ಆಫ್ ಆಲ್ ಏನಂತಂದ್ರ ಕುಪ್ಪಳ್ಳಿ ಮೀಟಿಂಗ್ 2 ಸಲ ವಿಸಿಟಿಂಗ್ ಕೊಟ್ಟ. ನಾನ್ ಫಸ್ಟ್ ಸಲ ಸಿದ್ದಿಪೇಟೆನಲ್ಲಿ ಏನಂತ ನಾನು ವಿಸಿಟಿಂಗ್ ಕೊಟ್ಟದ ನಂತರ ಏನಂತ ನನ್ನ ಕಣ್ಣ, ನಂದ್ ಹೃದಯ, ನಂದೆಲ್ಲ ಏನಂತಂದ್ರ ಬಾಗಿಲ ಲಕ್ಷ್ಮಿ ತೆರೆದಿನಂಗೆ ಏನಂತ ತೆರೆದ್ ಬಿಡ್ತು. ಅವಾಗ ನಾನು ತುಂಬಾ ಏನಂತಂದ್ರ ಧೈರ್ಯ ಬಂದು ಈ ಸಿದ್ದಿಪೇಟೆನಲ್ಲಿ ಏನಂತ ನಮ್ದು ಯೋಗ ಟೇಷನ್ ಅಥವಾ ಮೆಡಿಸಿನ್ ಮತ್ತ ಎಲ್ಲ ಏನಂತ ನಾನು ಫ್ಯಾಕ್ಟ್ರಿ ಎಲ್ಲರಿಗೆ ಏನಂತ ನಾನು ಅದನ್ನೇ ಹೇಳ್ತಿದ್ದೆ. ನೋಡ್ರಿ, ನಿಮಗ ಯಾವ ಸೋಪು ಯಾವ್ದು ಎಲ್ಲ ಮಾರ್ಕೆಟ್ ನಲ್ಲಿ ನೀವೆಲ್ಲ ತರೋದಂತ ಏನಂತಂದ್ರ ಅವ್ರಿಗೆ ನಿಮಗೇನಂತ ಏನ್ರ ಕಮಿಷನ್ ಏನ್ರ ನಿಮಗ್ ಸಿಗ್ತಾ ಇರ್ತದೇನು ಅಂತ ನಾನು ಜನರಿಗೆ ಅದನ್ನ ಕೇಳ್ತಿದ್ದೆ. ಇಲ್ಲ, ಯಾಕೆ ನಿಮ್ದ್ರಲ್ಲಿ ಹೆಂಗ್ ಸಿಗ್ತದೆ ನೋಡ್ರಿ, ನಮ್ದ್ರಲ್ಲಿ ಏನಂತ ಹೆಂಗ್ ಕಮಿಷನ್ ಸಿಗ್ತದ
ಯಾವ್ದು ಫ್ಯಾಕ್ಟ್ರಿ ಯಾವ್ದು ಹೆಂಗ ನಮ್ದ ಅದ ಅಂತ ಹೇಳಿ ನಾನು ತೋರಿಸ್ಕೊಡ್ತೀನಿ. ನೀವು ಮತ್ತ ಎಲ್ಲಾ ಕಡೆ ಅಂತ ಏನು ಮೋದಿ ಕೇರ್ ಅಂತ ವೆಸ್ಟೀಜ್ ಅಂತ ಇವೆಲ್ಲ ಏನಂತ ಕಂಪ್ನಿಗಳೇನಂತಂದ್ರೆ ಎಲ್ಲಾ ಹೆಸರುಗಳೇನಂತ ಹೇಳ್ತಾ ಇದ್ರು ಅವ್ರೆಲ್ಲಾ ನನಗ ಎದುರುಗಡೆ. ಇದೇನ್ರಿ ಇದೆಲ್ಲ ನಾವ್ ಕೇಳೇ ಇಲ್ರಿ ಅಂತ ಹೇಳ್ತಾ ಇದ್ರು ಎದುರುಗಡೆ ಏನೋರು. ಅವ್ರಿಗೆ ನಾನ್ ಹೇಳ್ತಿದ್ ನಾನು ಅದನ್ನೆಲ್ಲ ನೀವು ತೋರ್ಸೋದಲ್ಲ, ನೀವು ತೋರ್ಸ್ರಿ ಫಸ್ಟ್ ಆಫ್ ಆಲ್ ನಾನ್ ಹೇಳ್ತೀನಿ. ಇಲ್ಲ ನಾವು ತೋರಿಸ್ತೇವ್ ನೋಡ್ರಿ ನಮ್ದು ಕಂಪ್ನಿ ಹೆಂಗಿದೆ, ನಮ್ದು ಫ್ಯಾಕ್ಟ್ರಿ ಹೆಂಗಿದೆ, ಇದೆಲ್ಲ ಹಿಂಗದ ಅಂತ ನಾನೆಲ್ಲ ಮೊಬೈಲ್ ನಲ್ಲಿ ಏನಂತ ತೋರ್ಸಿದೀನಿ. ಆ ನಂತರ ನನ್ನ ತುಂಬಾ ಧೈರ್ಯ ಬಂತು. ಇಲ್ಲೇ ಸಿದ್ದಿಪೇಟೆ ವಿಸಿಟ್ ಮಾಡಿದಾಗ ಈ ಸಲ ಮಾಡಿದ ಹೊತ್ನಾಗರ ಇಷ್ಟು ತುಂಬಾ 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 ನಮಗ್ ಖುಷಿ ಪಟ್ಟದಂತದು. ಎಲ್ಲಾ ಏನಂತ ಲೀಡರ್ಸ್ ಗಳದ್ದು ಇಷ್ಟು ಒಂದು ಪೀಚ್ ಕೇಳ್ಕೊಂಡು ಇಷ್ಟು ಮನಪೂರ್ವಕವಾಗಿ ಏನಂತ ನನಗ್ ಖುಷಿ ಎಂಜಾಯ್ಮೆಂಟ್ ಕೂಡ ಏನಂತ ನನಗ್ ಸಿಕ್ಕಿದ್ರ ಈ ಸಲ ತುಂಬಾ ತುಂಬಾ ಸಿಕ್ತು ಸರ್. ನನ್ನ ಟೀಮ್ ನಲ್ಲಿ ಏನಂತಂದ್ರ ನಾನ್ ಈಗ ಮುಂದೇನಂತಂದ್ರ ಒಂದ್ 20 ಜನರ ನಾನ್ ತಯಾರ್ ಮಾಡಿ ನಾನ್ ತಗೊಂಡ್ ಬರ್ಬೇಕು ಅಂತ ನಾನು ಇಷ್ಟೇನಂತ ತುಂಬಾ ಖುಷಿ ಪಟ್ಟಿನಿ. ಖಂಡಿತ ತರ್ತೀನಿ. ನಂಗ್ ರೂಬಿ ಆಗ್ಬೇಕಂತ ನಾನು ತುಂಬಾ ಕನಸಿದೆ ಸರ್. ನಾನು ಇದು 100% ಮಾಡೇ ಮಾಡ್ತೀನಿ ಸರ್. ಥ್ಯಾಂಕ್ ಯು ಸರ್. ಓಕೆ, ಅನ್ನಪೂರ್ಣನೇ ನೀವು ರಿಯಲ್ ಅನ್ನಪೂರ್ಣ ಆಗ್ಬಿಟ್ರಿ ಈಗ. ಸೊ ಹಾಗಾಗಿ ನಿಮ್ಮ ಹತ್ರ ಚಾಲೆಂಜ್ ಬಂದ್ಬಿಟ್ಟಿದೆ. ಆ ಚಾಲೆಂಜ್ ಗ್ಯಾರಂಟಿ ನಿಮ್ಮ ಹಾರ್ಟ್ ಇಂದ ಹೇಳ್ತಾ ಇದ್ದೀರಿ. ಡೆಫಿನೆಟ್ ಆಗಿ ನೀವು ಸ್ಟಾರ್ ರೂಬಿ ಆಗ್ತೀರಿ, ಸ್ಟಾರ್ ಡೈಮಂಡು ಆಗ್ತೀರಿ. ಇದನ್ನೇ ಕಂಟಿನ್ಯೂಟಿ ಮಾಡ್ಕೊಂಡು ಹೋಗಿ. ಸೊ ಹಾಗೆ ಈಗ ಕಂಪನಿ ನಿಮ್ಗೆ ಎನಿಬಡಿ ಯಾರಾದ್ರೂ ಇದ್ರೆ ಹ್ಯಾಂಡ್ ರೈಸ್ ಮಾಡಿ. ಕಂಪನಿ ನಿಮ್ಗೆ ಒಂದು ಫಾರ್ಮುಲಾವನ್ನು ಕೊಟ್ಟಿದ್ದಾರೆ. ಯಾಕೆಂದ್ರೆ ಕನ್ಸ್ಯೂಮರ್ ಇಸ್ ಕಿಂಗ್ ಅಂತ. ಗ್ರಾಹಕರೇ ಇಲ್ಲ ಅಂದ್ರೆ ಬಿಸ್ನೆಸ್ ಹೇಗೆ ಮಾಡುದು ಅಂತ. ಸೊ ಆದ್ರಿಂದ ಈ ಗ್ರಾಹಕರನ್ನ ನಾವು ಮಾಡಿದ್ರೆ ಮಾತ್ರ ಏನಾಗ್ತದೆ ಅಂತ ಹೇಳಿದ್ರೆ ನಮ್ಮ ಪ್ರಾಡಕ್ಟ್ ಮೂವ್ಮೆಂಟ್ ಆಗ್ತದೆ, PV ರೈಸ್ ಆಗ್ತದೆ. ಆಟೋಮೆಟಿಕ್ ನೀವೇನಾಗ್ತೀರಿ, ನಿಮ್ಗೆ ಏನು ಪ್ರಮೋಷನ್ ಸಿಗ್ತಾ ಹೋಗ್ತಾ ಇರ್ತದೆ. ಸೊ ಕಂಪನಿ ನಿಮ್ಗೆ 1 ವರ್ಷದ ಈ ಟಾರ್ಗೆಟ್ ಅನ್ನ ಕೊಟ್ಟಿದೆ. ಪ್ರತಿಯೊಬ್ಬರು, ನಾನು ಹೇಳೋದು ಪ್ರತಿಯೊಬ್ಬರು 20 ಗ್ರಾಹಕರನ್ನ ನೀವು ನಿಮ್ಗೆ ಏನು ಶೀಟ್ ಕೊಟ್ಟಿದೆ ಅದರಲ್ಲಿ ಬರೀರಿ, ಅವರ ಫೋನ್ ನಂಬರ್ ಬರೀರಿ, ಮತ್ತೆ ಅವರನ್ನ 20 ಗ್ರಾಹಕರನ್ನ ನೀವು ಫಾಲೋ ಮಾಡಿ. 20 × 20 ಅವ್ರು 20 ಕೊಟ್ಬಿಡ್ತಾರೆ. ಅವಾಗ 400 ಆಗ್ತಾರೆ. ನಿಮ್ಗೆ 5,000 PV ಅಲ್ಲ, ನಿಮ್ಮ ಪರ್ಸನಲ್ PV 50,000 ಆಗ್ತದೆ. ಸೊ ಇದನ್ನ ನೀವು ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ವಿ ವಿಲ್ ಗೋ ವಿತ್ ನಮ್ಮ ಟಾಪ್ ಲೀಡರ್ ಗಂಗಾಧರ ಹಿರೇಮಠ್ ಅವ್ರು ನಮ್ ಜೊತೆಗಿದ್ದಾರೆ. ಸೊ ಗಂಗಾಧರ ಹಿರೇಮಠ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಬೋಧೇರ ಖಾಲೆ ಮಾತಾಡಬಹುದು. ಗುಡ್ ಮಾರ್ನಿಂಗ್. ಬ್ಲೂ ಪ್ರಿಂಟ್ ವಿನ್ನರ್. ಎಸ್ ಸರ್, ಮಾತಾಡಿ. ಹಲೋ ಸರ್, ಶಂಕರ್ ರಾವ್ ಮಾತಾಡ್ತಾರಂತೆ. ಅವ್ರು ಮಾತಾಡಿದ ನಂತರ ನಾ ಮಾತಾಡ್ತೀನಿ. ಹಲೋ, ಕೇಳಿಸ್ತಾ ಉಂಟಾ ಸರ್? ನೀವು ಮಾತಾಡಿದ್ ಕೇಳ್ತಾ ಇದೆ. ಅದ ಇವ್ರು ಚಳಕಾಪುರ ಸರ್, ಶಂಕರ್ ರಾವ್ ಸರ್ ಇದ್ರಲ್ಲ, ಬ್ಲೂ ಪ್ರಿಂಟ್ ಫಸ್ಟ್ ಬಂದಿದೆ ಅವ್ರದ್ದು. ಅವ್ರು ಮಾತಾಡ್ತಾರಂತೆ. ಅದಕ್ಕೆಲ್ಲ ಅವ್ರು ಮಾತಾಡಿದ ನಂತರ ನಾನು ಮಾತಾಡ್ತೀನಿ ಸರ್. ಇಲ್ಲ, ಅವ್ರಿಗೆ ಏನು ಅನ್ಮ್ಯೂಟ್ ಆಗ್ತಾ ಇಲ್ಲ, ಏನೋ ಆಗಿರ್ಬೇಕು. ಸೊ ನೀವು ಮಾತಾಡಿ ಸರ್. ನಮ್ಮ ಡಿಎಕ್ಷನ್ ಫ್ಯಾಮಿಲಿಗೆ ಎಲ್ಲರಿಗೂ ಗುಡ್ ಮಾರ್ನಿಂಗ್. ವಂಡರ್ಫುಲ್ ಸರ್ ಪ್ರೋಗ್ರಾಮ್ ಮಾತ್ರ. ನಾನು ಕೇಳಿಸ್ಕೊಳ್ಳಕ್ಕೆ ತುಂಬಾ ಇಷ್ಟ ಪಡ್ತಾ ಇದ್ದೆ. ಅದಕ್ಕೆಲ್ಲ ನಾನು ಇದುವರೆಗೂ ಹ್ಯಾಂಡ್ ರೈಸ್ ಮಾಡ್ಲಿಲ್ಲ. ತುಂಬಾ ಜನ ಅವ್ರವ್ರ ಎಕ್ಸ್ಪೀರಿಯನ್ಸ್ ಹೆಂಗಾಗಿದಾರಂತ. ನಾನು ಸಿದ್ದಿಪೇಟೆಯಲ್ಲೇ ಚೇಂಜ್ ಆಗ್ಬಿಟ್ಟೀನಿ. ಈಗ ಸಿದ್ಧ ಪುರುಷ ಆಗಿದ್ದೀನಿ. ಅದಕ್ಕೆ ಅದನ್ನ ನಿಮಗೆ ತೋರಿಸ್ಬೇಕಲ್ಲ, ನನ್ನ ವರ್ಕ್ ನಿಂದ ತೋರಿಸ್ತೀನಿ. ಐ ಆಮ್ ನಾಟ್ ಟಾಕಿಂಗ್ ಸರ್. ಇದು ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ನಾಲೆಜ್ ಸಿಕ್ಕಿದೆ ನಮ್ಗೆ. ಬಹುಶಃ ಯಾವ್ದೋ ಒಂದು ಕಂಪ್ನಿಗೆ ಇದಕ್ಕೆ ಒಂದು ಐಡಿಯಾಸ್ ಕೊಡ್ಲಿಕ್ಕೆ ಕೋಟ್ಯಾಂತರ ರೂಪಾಯಿ ಹಣನ ಕೊಟ್ಟು ಐಡಿಯಾ ಕೇಳ್ತಾರ. ಇಲ್ಲಿ ಐಡಿಯಾಸ್ ಮಹಾಪೂರನೇ ನಮ್ಗೆ ಹರಿದು ಬಂದಿದೆ. ಮತ್ತೆ ಅದಕ್ಕೆ ಏನದ ನಮ್ದು ಅಕ್ಸೆಪ್ಟೆನ್ಸ್ ತಗೊಂಡಿದ್ದಾರೆ ಎಲ್ಲರಿಗೂ. ನೀವು ಅದನ್ನ ಮಾಡ್ಲೇಬೇಕು ಅಂತ. ಅದನ್ನ ನಾವು ನಮ್ಮ ಮನಸ್ಸಿಗೆ ಒಪ್ಪಿಸ್ಕೊಂಡಿದ್ದೀವಿ. ಹಾಗಾಗಿ ನಾನ್ ಚೇಂಜ್ ಆಗಿದ್ದೀನಿ ಸರ್. ಅದನ್ನ ನನ್ನ ಕಾರ್ಯದ ಮೂಲಕ ಎಲ್ಲರಿಗೂ ತಿಳಿಯಪಡಿಸ್ಲಿಕ್ಕೆ ಇಷ್ಟಪಡ್ತೀನಿ ಸರ್. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಗಂಗಾಧರ್ ಅವರೇ. ನಿಮ್ಮ ಏನು ಹೇಳಿದ್ರಿ, ಮಾಡಿ ತೋರಿಸಿದ್ ಅಂತ ಹೇಳಿ, ಅದು ಕರೆಕ್ಟ್. ಯಾಕಂದ್ರೆ ನಾವು ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಮಾತಾಡೋದು ಬೇರೆ, ಮಾಡಿ ತೋರಿಸುವುದು ಬೇರೆ. ಆಡುವುದು ಒಂದು, ಹೇಳುವುದು ಒಂದು, ಇನ್ನೊಂದಾದ್ರೆ ಪ್ರಾಬ್ಲಮ್. ಸೊ ಹಾಗಾಗಿ ಹೇಳಿದಂತೆ ನಾವು ಮಾಡ್ಬೇಕು. ಈಗ ಆಲ್ರೆಡಿ ಪ್ರಾಮಿಸ್ ಮಾಡಿದ್ದಾರೆ. ಪ್ರತಿಯೊಬ್ರು ಯಾರೆಲ್ಲ ಪ್ರಾಮಿಸ್ ಮಾಡಿದ್ದಾರೆ, ಡೆಫಿನೆಟ್ಲಿ ನಿಮ್ಗೆ ಒಂದು ಫ್ಯೂಚರ್ ಇಸ್ ವೆರಿ ಬ್ರೈಟ್ ಅಂತ ಹೇಳ್ಬಹುದು. ನೀವು ಎಷ್ಟು 3 months ಹೊಸಬರಿಗೆ ನೀವು ಜಾಯಿನ್ ಮಾಡಿ. ಮ್ಯಾಕ್ಸಿಮಮ್ ನೀವು ನ್ಯೂ ಪೀಪಲ್ ಗೆ ಜಾಯಿನ್ ಮಾಡಿ. 20 ಕನ್ಸ್ಯೂಮರ್. ಓಕೆ ಕೃಷ್ಣ ಅವರೇ, 1 minute. 20 ಕನ್ಸ್ಯೂಮರ್, 20 ಗ್ರಾಹಕರನ್ನ ನೀವು ರೆಡಿ ಮಾಡಿ. ಪ್ರತಿಯೊಬ್ಬರಿಗೆ ಹೊಸಬ್ರಿಗೆ ತಗೊಂಬನ್ನಿ. ನೀವು ಈ ಸಲ ಏನು ಅಂತ, ಈಗ ಜಸ್ಟ್ ನೀವು ಜಾಯಿನ್ ಆಗಿದ್ದು, ಫ್ರೆಶ್ ಜಾಯಿನ್ ಆಗಿದ್ದೀನಿ ಅಂತ ಎಣಿಸ್ಕೊಳ್ಳಿ. ಅದೆಲ್ಲ ಎಕ್ಸ್ಪೀರಿಯನ್ಸ್ ಇರ್ಲಿ. ಫ್ರೆಶ್ ಜಾಯಿನ್ ಆಗಿದೆ ಅಂತ ಎಣಿಸ್ಕೊಂಡು ನೀವು 20 ಕನ್ಸ್ಯೂಮರ್ ನೋಡಿದ್ರೆ ಅವ್ರು ಏನಿಲ್ಲ, ಅವ್ರು ನಿಮ್ಗೆ ಒಲ್ಲಿ ಕೇಳ್ತಾರೆ ಅಂತ ಹೇಳಿದ್ರೆ ಈ ಪ್ರಾಡಕ್ಟ್ ಏನ್ ಬೆನಿಫಿಟ್ ಇದೆ, ಇದರಿಂದ ಏನು ಲಾಭ ಇದೆ, ಅದೇ ಮಾತ್ರ ಕೇಳ್ತಾರೆ, ಬೇರೆ ಏನು ಕೇಳೋದಿಲ್ಲ. ಸೊ ಅದರಿಂದ ಅವರನ್ನ ನೀವು ಕರೆಕ್ಟ್ ಮಾಡಿದ್ದೆ ಆದ್ರೆ
ನಿಮ್ನ 3 ತಿಂಗಳಲ್ಲಿ ನೀವು 20 ಕನ್ಸ್ಯೂಮರ್ ನ ಕರೆಕ್ಟ್ ಮಾಡ್ಕೊಳ್ಳಿ. ಅವಾಗ ನಿಮ್ಮ PV ಆಟೋಮೆಟಿಕ್ 20,000 PV ಆಗ್ತದೆ. ನೆಕ್ಸ್ಟ್ 3 ತಿಂಗಳು ಪುನಃ ಟೈಮ್ ಕೊಟ್ಟಿದಾರಲ್ಲ, ಅದರಲ್ಲಿ ನೀವು ತಿಂಗಳಿಗೆ 2ರಂತೆ ಒಂದು 3 ತಿಂಗಳಲ್ಲಿ ನೀವು ಪುನಃ 6 ಜನರನ್ನ ಹೊಸಬರನ್ನ ಜಾಯಿನ್ ಮಾಡ್ತೀರಿ. ಅದೇ ತರ ಈ ಪಟ್ಟಿ ಮಾಡಿಸಿ ಅವರಿಗೆ, ನೀವೇನ್ ಪಟ್ಟಿ ಮಾಡ್ತೀನಿ ಅದನ್ನೇ ಮಾಡಿಸಿ ಅವರಿಗೂ ಕೂಡ. ಸೊ ಆವಾಗ ನಿಮ್ಮ ಇನ್ಕಮ್ ಸ್ಟಾರ್ಟ್ ಆಗಿ ಒಂದು 20ರಿಂದ 25,000ಕ್ಕೆ ಹೋಗ್ತದೆ 6 ಜನ ಜಾಯಿನ್ ಆದಾಗ. ನೆಕ್ಸ್ಟ್ ನೀವು ಅವರ ಮೇಲೆ ಸರಿಯಾಗಿ ಕಾನ್ಸಂಟ್ರೇಟ್ ಮಾಡಿದ್ದೆ ಆದ್ರೆ ನಿಮ್ಮ ಇನ್ಕಮ್ 50,000ಕ್ಕೆ ಡೆಫಿನೆಟ್ಲಿ ನೀವೊಂದು ಕರೆಕ್ಟ್ ಆಗಿ ಮಾಡಿದ್ದೆ ಆದ್ರೆ ಒಂದು 6 ತಿಂಗಳಲ್ಲಿ ನೀವು ಅಲ್ಲಿ ಹೋಗ್ತೀರಿ. ಅದೇ ತರ 1 ವರ್ಷದಲ್ಲಿ ನೀವು ಡೈಮಂಡ್ ಆಗ್ತೀರಿ, ನೀವು ಅದರ ಮೇಲಿನ ಹಂತಕ್ಕೆ ಹೋಗ್ತೀರಿ. ನಿಮ್ಮ ಇನ್ಕಮ್ ಜಾಸ್ತಿ ಆಗ್ತದೆ, ಆರೋಗ್ಯನೂ ಸಿಗ್ತದೆ, ಅದ್ರ ಜೊತೆಗೆ ನೀವು ವಿದೇಶ ಪ್ರಯಾಣವನ್ನು ಕೂಡ ನೀವು ಮಾಡ್ಬೋದು. ಓಕೆ, ಐ ವಿಲ್ ಗೋ ವಿತ್ ಥ್ಯಾಂಕ್ ಯು ವೆರಿ ಮಚ್ ಗಂಗಾಧರ್ ಅವರೇ, ಥ್ಯಾಂಕ್ ಯು ವೆರಿ ಮಚ್. ಐ ವಿಲ್ ಗೋ ವಿತ್ ಕೃಷ್ಣ ವರ್ಣೇಕರ್ ಫ್ರಮ್ ಗೋವಾದಿಂದ ಇದ್ದಾರೆ. क्या आपको सिद्दीपेटे आने का क्या हो गया? Mute, unmute. Your mic is hello. Yes sir. क्या आप आता है सिद्दीपेटे को? मेरे को आने का है सर. हाँ, कंपल्सरी आएंगे. आप कितना लोगों से साथ आइए. आप गोवा से एक ट्रिप करो. गोवा से आपको आएंगे सर. हैदराबाद को ट्रेन है, ट्रेन में आप आ सकते हैं. आप नेक्स्ट कंपनी अभी है ना 5,000 PV करो, 20 कंज्यूमर करो, सो आपको कंसेशन में आपको मिल सकता है. आप भी कर सकते हैं. आपको डेली आप मीटिंग आता है ना आपको. ओके यूज करो DXN प्रोडक्ट, सभी प्रोडक्ट आप इस्तेमाल करो. देन लोगों को उसके बारे में आप रेकमेंड करो. डेफिनेटली आप भी मिलियनर हो सकता है. ओके, ऑल द बेस्ट कृष्णा ಅವರೇ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಓಕೆ, ಸೊ ಓಕೆ, ವಿ ವಿಲ್ ಕ್ಲೋಸ್ ಅವರ್ ಸೆರೆಮನಿ. ಅಥವಾ ಏನು ನಿಮ್ಗೆ ನಾನು ಹೇಳಿಕ್ಕಿರೋದು ಅಷ್ಟೇ, ಪ್ರತಿಯೊಬ್ಬರಿಗೂ ಈಗ ಈ ಸಿಸ್ಟಮ್ ಅನ್ನ ನೀವು 100% ಪ್ಲಗ್ ಆಗಿ ಮ್ಯಾಕ್ಸಿಮಮ್ ಜನರಿಗೆ ಸಿಸ್ಟಮ್ಗೆ ತಗೊಂಡ್ ಬನ್ನಿ. ದೆನ್ ಓನ್ಲಿ ದೇ ಕ್ಯಾನ್ ಅಂಡರ್ಸ್ಟ್ಯಾಂಡ್. ನಿಮ್ಗೆ ಈಸಿ ಅಂತ ಹೇಳಿದ್ರೆ ಬೆಳಿಗಿಂದ 7 to 8 ಇದೆ, ಕನ್ನಡದಲ್ಲಿ ಇರ್ತದೆ. ಸೊ ಇದಕ್ಕೆ ಅಟೆಂಡ್ ಮಾಡಿದವ್ರೆಲ್ಲರೂ ಸಕ್ಸಸ್ಫುಲ್ ಆಗ್ತಾರೆ. ನಾನು ಯಾರಾದ್ರೂ ಹೊಸಬರಿಗೆ ಕೇಳ್ತೀನಿ, ನಿಮ್ಗೆ ಏನ್ ಅನ್ಸ್ತಂತ ನೋಡೋಣ. ಯಾರಾದ್ರೂ ಹೊಸಬರ ಹ್ಯಾಂಡ್ ರೈಸ್ ಮಾಡಿ, ನೀವು ಇರ್ಬೋದು, ಅವ್ರ ಹ್ಯಾಂಡ್ ರೈಸ್ ಮಾಡಿ, ಅವರಿಗೆ ಒಂದು ಚಾನ್ಸ್ ಕೊಡ್ತೀನಿ. ಪುಷ್ಪರಾಜ್ ಹೊಸಬರಲ್ಲ, ಹೊಸ ಯಾರಿದ್ದಾರೆ ನೋಡಿ. ಯಾಕೆ ಅದು ಸರ್, ನೀವು ಒಂದು ನಾಳ್ದು ನಮ್ಮ ಉಡುಪಿ ಪ್ರೋಗ್ರಾಮ್ ಬಗ್ಗೆ ಡಿಟೇಲ್ಸ್ ಹೇಳಿ ಅಂತ ನಾನು ಹ್ಯಾಂಡ್ ರೈಸ್ ಮಾಡಿದ್ದು. ಅದರ ಬಗ್ಗೆ ಇನ್ಫಾರ್ಮೇಶನ್ ಕೊಡಿ ಸರ್. ನಮ್ದು ರೆಸಿಡೆನ್ಷಿಯಲ್ ಕ್ಯಾಂಪ್ ಇದೆ ಅಲ್ಲ ಉಡುಪಿದ್ದು, ಅದರ ಬಗ್ಗೆ ಈಗ ಯಾರಿಗೆಲ್ಲ ಸೀರಿಯಸ್ ಬಿಸ್ನೆಸ್, ಈಗ ಪುಷ್ಪರಾಜ್ ಹೇಳಿದಾಗೆ ಯಾರಿಗೆಲ್ಲ ಸೀರಿಯಸ್ ಬಿಸ್ನೆಸ್ ಮಾಡ್ಬೇಕಂದ್ರೆ ಅವರಿಗೆ ನಿಮ್ಗೆ ಸ್ಪೆಷಲ್ ಟ್ರೈನಿಂಗ್ ಮತ್ತೆ ಟೂಲ್ಸ್ ಬೇಕಾಗ್ತದೆ. ಸೊ ನಿಮ್ಗೆ ಟೂಲ್ಸ್ ಎಲ್ಲೂ ಸಿಗುದಿಲ್ಲ. ನಿಮ್ಗೆ ಟೂಲ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಅದಕ್ಕೋಸ್ಕರ ನಾವು 22nd ಪ್ರತಿ ತಿಂಗಳು ಇರ್ತದೆ. ಈಗ ಈ ತಿಂಗಳಲ್ಲಿ 22, 23ಕ್ಕೆ ಇರ್ತದೆ. ನಿಮ್ಗೆ ಸೀರಿಯಸ್ ಬಿಸ್ನೆಸ್ ಮಾಡ್ಬೇಕು ಅಂತಿದ್ರೆ ನೀವು ಸೀರಿಯಸ್ ಆಗಿ ಅದಕ್ಕೆ ಅಟೆಂಡ್ ಮಾಡ್ಬೇಕಾಗಿದೆ. ಯಾರೆಲ್ಲ 5,000 PV ಮಾಡಿದ್ದಾರೆ ಅದಕ್ಕೆ 2,500 ರೂಪಾಯಿ ಖರ್ಚು ಬರ್ತದೆ. ಕಂಪನಿ ನಿಮ್ಗೆ ಕನ್ಸೆಷನ್ ರೇಟ್ ಅಲ್ಲಿ, ಅಂದ್ರೆ ನಿಮ್ಗೆ 2,500 ಅದು ನಿಮ್ಗೆ ವೆರಿ ಕನ್ಸೆಷನ್ ರೇಟ್ ಅಂದ್ರೆ 750 rupees ನೋಡಿ. ನಿಮ್ಗೆ 1 ದಿವಸ ಟ್ರೈನಿಂಗ್ ಇರ್ತದೆ, 1.5 ದಿವಸ ಟ್ರೈನಿಂಗ್ ಇರ್ತದೆ. ಅದರಲ್ಲಿ ನಿಮ್ಗೆ ಓನ್ಲಿ 750ಗೆ ಅದು ಅವೈಲಬಿಲಿಟಿ. ನೀವು ಸ್ಟೇ ಮಾತ್ರ ಅದರಲ್ಲೇ ಬಂದ್ಬಿಡ್ತದೆ. ನಿಮ್ಮ ಸ್ಟೇ ಕೂಡ 1 ದಿವಸ ಸ್ಟೇ ಇರ್ತದೆ ಅದರಲ್ಲಿ. ಆಮೇಲೆ ನಿಮ್ಗೆ ನಿಮ್ಮ ಊಟ ಸಹ ಅದರಲ್ಲೇ ಇರ್ತದೆ. ಸೊ ಆದ್ರಿಂದ ನಿಮ್ಗೆ ಯಾರಿಗೆಲ್ಲ ಸೀರಿಯಸ್ ಬೇಕು ನೀವು ಅಟೆಂಡ್ ಮಾಡಿ. ಸೊ ನಮ್ಮ ಆಫೀಸ್ ಅಲ್ಲಿ ಟ್ರೈನಿಂಗ್ ಇರ್ತದೆ. ಜಾಸ್ತಿ ಜನ ಇಲ್ಲ, 25 30 ಮ್ಯಾಕ್ಸಿಮಮ್ 40 ಜನ ಮಾತ್ರ ನಿಮ್ಗೆ ಅದು ಅವಕಾಶ ಇದೆ. ಸೊ ಯಾರಿಗೆಲ್ಲ ಸೀರಿಯಸ್ ಬಿಸ್ನೆಸ್ ಮಾಡ್ಬೇಕು, ಆಲ್ರೆಡಿ ಕಂಪನಿ ಹೇಳಿದೆ 5,000 PV ಮಾಡ್ಬೇಕು, 20 ಕನ್ಸ್ಯೂಮರ್ ಮಾಡ್ಬೇಕು. ಅದನ್ನ ಮಸ್ಟ್ ಅಂಡ್ ಶುಡ್ ಹೇಗೆ ಮಾಡೋದಂತ ನಾವು ಕಲ್ಸಿಕೊಡ್ತೀವಿ. ಯಾಕೆಂದ್ರೆ ನಿಮ್ಗೆ ಹೊಸಬರನ್ನ ಮಾತಾಡ್ಸ್ಲಿಕ್ಕೆ ಗೊತ್ತಿರೋದು, ಯಾವ ರೀತಿ ಹೊಸಬರನ್ನ ಮಾತಾಡಿಸ್ಬೇಕು, ಲಿಸ್ಟ್ ಹೇಗೆ ನೀವು ಮಾಡಿಸ್ಬೇಕು, ಹಾಗೆ ಜನರಿಗೆ ಇನ್ವೈಟ್ ಹೇಗೆ ಮಾಡ್ಬೇಕು, ಹೋಮ್ ಮೀಟಿಂಗ್ ಹೇಗೆ ಮಾಡ್ಬೇಕು, 1-1 ಹೇಗೆ ಮಾಡ್ಬೇಕು, ಟೀಮ್ ವರ್ಕ್ ಹೇಗೆ ಮಾಡ್ಬೇಕು, ಆಮೇಲೆ ನಿಮ್ಮ ಆಟಿಟ್ಯೂಡ್ ಅನ್ನ ಯಾವ ರೀತಿ ಬದಲಾಯಿಸ್ಬೇಕು. ಯಾಕೆಂದ್ರೆ ನಿಮ್ಮ ಆಟಿಟ್ಯೂಡ್ ಹೋಗಿ ನೋಡಿದೀನಿ, ಯಾಕಂದ್ರೆ ನಿಮ್ಗೆ ಒಂದ್ ಲೆವೆಲ್ ಅಲ್ಲಿ ಹೋಗ್ಬೋದು. ಸೊ ನೀವು ಆಟಿಟ್ಯೂಡ್ ಸ್ವಲ್ಪ ಟ್ಯೂನ್ ಅಪ್ ಮಾಡ್ಕೊಂಡ್ರೆ ಹೇಗೆ ಸಕ್ಸಸ್ ಆಗ್ಬೋದು ಅದನ್ನ ಇನ್ಮೇಲೆ ನಿಮ್ಗೆ ರೆಸಿಡೆನ್ಷಿಯಲ್ ಕ್ಯಾಂಪ್ ಇರ್ತದೆ. ಸೊ 1 day halt, 1.5 ದಿವಸ ಟ್ರೈನಿಂಗ್ ಇರ್ತದೆ. ಸೊ ಅದಕ್ಕೆ ನೀವು ಅಟೆಂಡ್ ಮಾಡ್ಬೋದು. ಓಕೆ, ಥ್ಯಾಂಕ್ ಯು ಪುಷ್ಪರಾಜ್, ಥ್ಯಾಂಕ್ ಯು ವೆರಿ ಮಚ್. ಸೊ ಏನಾದ್ರೂ ಡೌಟ್ ಇದ್ರೆ ಕೇಳ್ಬೋದು. ಸೊ ಈ ಮಂತ್ ಇದೆಯಲ್ಲ ನಿಮ್ಗೆ ಆಫರ್ ಗೆ ಲಾಸ್ಟ್ ಮಂತ್ ಇದು. ಈ ಮಂತ್ ಅಲ್ಲಿ ಆಫರ್ ಲಾಸ್ಟ್ ಆಗ್ತದೆ. ಯಾರಿಗೆಲ್ಲ ನೀವು 5,000 PV ಮಾಡ್ತಾರೆ 4 ಕೊಂಬುಚ ಪ್ಲಸ್ ಒಂದು ಸ್ಪಿರುಲ್ನಾ ಫ್ರೀ ಇರ್ತದೆ. ಆಮೇಲೆ ಹೊಸಬರಿಗೆ ಮ್ಯಾಕ್ಸಿಮಮ್ ಈಗ ಮಾಡ್ಕೊಳ್ಳಿ ಈ ತಿಂಗಳಲ್ಲಿ
1,500 PV ಮಾಡಿದ್ರೆ ಕೊಂಬುಚ ವಿತ್ ಒಂದು ಮಸಾಲಾ ಟೀ ಫ್ರೀ ಇದೆ. ಅದು ಸಹ ಈ ತಿಂಗಳು ನಿಮ್ಗೆ ಕೊನೆ ಆಗ್ತಾ ಇದೆ. ಸೊ ಹಾಗಾಗಿ ಈ ತಿಂಗಳನ್ನ ಮ್ಯಾಕ್ಸಿಮಮ್ ಯೂಸ್ ಮಾಡ್ಕೊಳ್ಳಿ. ಓಕೆ, ಆಲ್ ದ ಬೆಸ್ಟ್. ಏನಾದ್ರು ಹೇಳಿಕ್ಕಿದೆಯಾ ಚಲ್ಕಾಪುರಿ ಅವರೇ? ಏನಿಲ್ಲ ಸರ್. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಆಲ್. ಸೊ ವಿಲ್ ಮೀಟ್, ಬೆಳಿಗ್ಗೆ ಪುನಃ ಮೀಟ್ ಮಾಡೋಣ. ಪ್ರತಿಯೊಬ್ಬರಿಗೂ ನಾನು ಹೇಳೋದು, ಕಂಪನಿಯ ಮೀಟಿಂಗ್ ಅನ್ನ ರೆಗ್ಯುಲರ್ ಅಟೆಂಡ್ ಮಾಡಿ. ಆಮೇಲೆ ಬುಕ್ಸ್, ಒಳ್ಳೆ ಬುಕ್ಸ್ ಗಳನ್ನ ಓದಿ. ಕಂಪನಿಯ ನಿಮ್ಗೆ ಪ್ರಾಡಕ್ಟ್ ಬುಕ್ ಇದೆ, ಅದನ್ನ ತಗೊಳ್ಳಿ. ಹಾಗೇನೆ ನೆಟ್ವರ್ಕ್ ಮಾರ್ಕೆಟಿಂಗ್ ಬುಕ್ ಇದೆ, ಅದನ್ನ ಓದಿ. ಆಮೇಲೆ ಸ್ಕಿಲ್ ವಿತ್ ಪೀಪಲ್ ಅಂತ ಬುಕ್ ಸಿಗ್ತದೆ, ಅದನ್ನ ಓದಿ. ಕನ್ನಡದಲ್ಲಿ ಜನಮನ ಗೆಲ್ಲೋಣ ಅಂತ ಬುಕ್ ಸಿಗ್ತದೆ, ಜನರ ಮನಸ್ಸನ್ನ ಹೇಗೆ, ಅದೆಲ್ಲ ನಿಮ್ಗೆ ಟೂಲ್ಸ್ ಅವೈಲಬಿಲಿಟಿ ನಿಮ್ಮ ರೆಸಿಡೆನ್ಷಿಯಲ್ ಕ್ಯಾಂಪ್ ಅಲ್ಲಿ ಇನ್ಮೇಲೆ ಸಿಗ್ತದೆ. ಸೊ ಅದಕ್ಕೆ ನೀವು ರೆಗ್ಯುಲರ್ ಅಟೆಂಡ್ ಆಗ್ತಾ ಹೋಗಿ. ನಮ್ಮ ಸಿಸ್ಟಮ್ ಹೇಳ್ತದೆ, ಒಂದು 12 ರೆಸಿಡೆನ್ಷಿಯಲ್ ಸ್ಕೂಲ್ಗೆ ನೀವು ಒಂದ್ಸಲ ಟ್ರೈನಿಂಗ್ ಅಟೆಂಡ್ ಆದ್ರೆ ನೀವು 100% ಮಿಲಿಯನರ್ ಆಗ್ತಾರಂತೆ ನೋಡಿ, 100%. ಬಟ್ ನೀವು 12 ನೀವು ಅಟೆಂಡ್ ಮಾಡ್ಬೇಕಾಗ್ತದೆ. ಓಕೆ, ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಒನ್ಸ್ ಅಗೇನ್. ಥ್ಯಾಂಕ್ ಯು ಆಲ್. ಕ್ಲೋಸ್ ಮಾಡೋಣ. ಥ್ಯಾಂಕ್ ಯು ಆಲ್.